ಸರ್ ಈಗ ಸರಿಯಾಗಿದೆ. ಈ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು. ಇದು ಬಹಳ ಆಸಕ್ತಿಯಿಂದ ಡಾಕ್ಟರ್ ಅಶ್ವಥ್ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಸರ್ ಕೇಳಿಸ್ತದಲ್ಲ ಸರ್? ಕೇಳಿಸ್ತದ ಸರ್? ಈಗ ನಾನು ಮುಖ್ಯವಾಗಿ ಭಾರತೀಯ ಪರಂಪರೆಗಳು, ಔಷಧಿ ಸಸ್ಯಗಳು ಮತ್ತು ಪ್ರಾಥಮಿಕ ಆರೋಗ್ಯ ಈ ವಿಷಯದಲ್ಲಿ ಹೆಚ್ಚು ಕೆಲಸ ಮಾಡಿದ್ದೀನಿ ಸರ್. ಅದಕ್ಕೆ ನಾವೊಂದು ಆರಂಭ ಅಂತ ತಗೊಳ್ಳೋದಾದ್ರೆ ಇವತ್ತಿನ ದಿನವನ್ನೇ ತಗೊಳ್ಳೋಣ ಸರ್. ನಾಗರ ಪಂಚಮಿ. ನಮ್ಮ ನಾಗರ ಪಂಚಮಿ ಬಹಳ ದಿನಗಳಿಂದ ಆಚರಣೆ ಮಾಡ್ಕೊಂತ ಬರ್ತಿದೀವಿ. ಅದಕ್ಕೆ ನಾಗರ ಪಂಚಮಿ ಅಂತ ಹೇಳಿ ಅಂಗಳದಲ್ಲಿ ಹಾವಿನ ಚಿತ್ರ ಬಿಡಿಸಿ ಹಾವಿಗೆ ಹಾಲಾಕುವ ಸಂಪ್ರದಾಯವನ್ನು ನಾವೀಗ ಮಾಡ್ತಿದ್ದೇವೆ. ನಮ್ಮ ಭಾರತೀಯ ಪರಂಪರೆಗಳ ಹಿನ್ನೆಲೆಯಲ್ಲಿ ಇದಕ್ಕಿರುವಂತ ಆಚರಣೆಯ ಹಿನ್ನೆಲೆಯ ಉದ್ದೇಶ ಬೇರೆ ಇದೆ ಸರ್. ಸಹಜವಾಗಿ ನಾವು ನಮ್ಮ ತಾಯಂದರು ಅಡಿಗೆ ಮಾಡುವಾಗ ಅಡಿಗೆ ಮಾಡಿ ಇಳಿಸಿದ ನಂತರ ಒಂದು ತುತ್ತು ಅನ್ನವನ್ನ ಅಲ್ಲಿ ಒಲೆ ಮಗ್ಲಿಗೆ ಭೂಮಿ ಮೇಲೆ ಹಾಕ್ತಾಳೆ. ಅಲ್ಲಿ ನಮ್ಮ ಮಾಡಿದ ಅಡುಗೆ ಕ್ರಿಮಿಕೀಟಗಳು ತಿಂದು ಆಹಾರ ಶುದ್ಧತೆ ಇದೆಯಾ ಅಂತ ಪರೀಕ್ಷೆ ಮಾಡೋದಕ್ಕೆ ತಾಯಿ ಮೊದಲನೇ ಅಗಳನ್ನ ನೆಲದ ಮೇಲೆ ಹಾಕ್ತಾಳೆ. ನಂತರ ಊಟ ಮಾಡುವಾಗ ನಾವು ಆ ಊಟದ ಎಲೆಯ ಮುಂದೆ ಅಥವಾ ತಟ್ಟೆಯ ಮುಂದೆ ಒಂಚೂರು ನಮ್ಮ ಆಹಾರವನ್ನು ಹಾಕ್ತೀವಿ. ಅಲ್ಲೂ ಕೂಡ ಅಡಿಗೆ ಮಾಡಿದ ನಂತರ ನಮ್ಮ ತಟ್ಟೆಗೆ ಬರೋದ್ರೊಳಗೆ ಈ ಆಹಾರದಲ್ಲಿ ಶುದ್ಧತೆ ಏನಾದರೂ ಕಡಿಮೆ ಆಗಿದೆಯಾ ಅನ್ನೋದನ್ನ ನೋಡೋದಕ್ಕೆ ಅಲ್ಲಿ ಹಾಕ್ಬಿಟ್ಟು ಕ್ರಿಮಿಕೀಟ ತಿಂದು ಬದುಕಿದ ನಂತರ ಇದು ಊಟಕ್ಕೆ ಯೋಗ್ಯ ಅಂತ ತಿನ್ನುವಂತ ಪರೀಕ್ಷೆ ಆಗ್ತದೆ. ಅದಾದ ನಂತರ ನಾವು ಹೊರಗಡೆ ಹೋಗುವಾಗ ಬುತ್ತಿ ಕಟ್ಕೊಂಡು ಹೋಗಿರ್ತೀವಿ. ಬುತ್ತಿ ಊಟ ಮಾಡುವಾಗ ಮತ್ತೆ ಅಲ್ಲೊಂದು ತುತ್ತನ್ನ ಭೂಮಿ ಹಾಕ್ತೀವಿ. ಸಾಕಷ್ಟು ಜನ ಇದು ಭೂಮಿ ತಾಯಿ ಅನ್ನ ಕೊಟ್ಟಿದ್ದಾಳೆ, ಅದರ ಋಣಕ್ಕೆ ಹಾಕ್ತೀವಿ ಅಂತ ನಮ್ಮಲ್ಲಿ ಸಹಜವಾಗಿ ಮಾತಾಡ್ಕೋತೀವಿ. ಆದ್ರೆ ನಮ್ಮ ಬುತ್ತಿಯಲ್ಲಿ ಇಟ್ಟಾಗ ಅದಕ್ಕೆ ಯಾವುದಾದ್ರೂ ವಿಷ ಜಂತು ಮುಟ್ಟಿ ಆಹಾರ ವಿಷವಾಗಿದ್ದರೆ ಅದು ಆ ಕ್ರಿಮಿಕೀಟಗಳು ತಿಂದು ಚೆಕ್ ಮಾಡಿದ ನಂತರ ಅದು ಬದುಕಿದ್ದರೆ ಈ ಆಹಾರ ಶುದ್ಧವಾಗಿದೆ ಅಂತ ತಿನ್ನಬಹುದು ಅನ್ನೋದಕ್ಕೆ ಇದು ಒಂದು ಪರೀಕ್ಷೆ. ಹಾಗಾಗಿ ಈ ಆಹಾರದ ಪರೀಕ್ಷೆ ಆಯ್ತು. ಆಹಾರ ಧಾನ್ಯಗಳ ಪರೀಕ್ಷೆ, ನಮ್ಮ ಹೊಲದಲ್ಲಿ ಬೆಳೆದಂತ ಆಹಾರ ಧಾನ್ಯಗಳು ನಮಗೆ ಶುದ್ಧ ಆಹಾರ ಧಾನ್ಯವೇ ಅಂತ ಪರೀಕ್ಷೆ ಮಾಡೋದಕ್ಕೆ ಈ ಹಬ್ಬದ ದಿನದಂದು ಹೊಲದಲ್ಲಿ ಬೆಳೆದ ಕಾಳುಗಳನ್ನ ತಂದು, ಈಗ ಹಾಲುಗಳಿರ್ತಾವ ಸರ್, ಆ ಹಾಲುಗಾಳುಗಳನ್ನು ತಂದು ಅದರಲ್ಲಿನ ಹಾಲನ್ನು ತೆಗೆದು ಆ ಹಾಲನ್ನ ಕ್ರಿಮಿಕೀಟಗಳಿಗೆ ಹಾಕಿ ನಮ್ಮ ಹೊಲದಲ್ಲಿನ ಹಾಲು ಕಾಳುಗಳು ತಿನ್ನಲು ಯೋಗ್ಯವೇ ಅಂತ ಪರೀಕ್ಷೆ ಮಾಡೋದು ಇವತ್ತಿನ ಉದ್ದೇಶ. ಇದು ಹೊಸ ಹಾಲಿನ ಹಬ್ಬ. ಹೊಲದಲ್ಲಿ ತಂದಿರ್ತಕ್ಕಂಥ ಹಾಲಾಗಿದ್ದರ ಕಾರಣ ಹೊಸ ಹಾಲು ನವ ಓಗರ, ಹೊಸ ಓಗರ ಅಂದ್ರೆ ಹಾಲು, ನವ ಓಗರ ಪಂಚಮಿ ಆಗಿ ಇದನ್ನ ಆಚರಣೆ ಮಾಡಕ್ ಶುರು ಮಾಡಿದ್ವಿ. ನಂತರ ಈ ಶಬ್ದಗಳ ಗೊಂದಲದಿಂದಾಗಿ ಅದು ನಾಗರ ಪಂಚಮಿ ಆಯ್ತು. ಅದರ ಹಿನ್ನೆಲೆಯ ಜ್ಞಾನ ನಮಗೆ ಮುಟ್ಟದೇ ಇರೋ ಕಾರಣ ಅದನ್ನು ನಾಗರ ಪಂಚಮಿಯಾಗಿ ಆಚರಿಸ್ತೀವಿ. ಇದು ನಮ್ಮ ಆರೋಗ್ಯ ಶುದ್ಧತೆ ಬಗ್ಗೆ ಇವತ್ತಿನ ದಿವಸದಿಂದ ಆರಂಭ ಆಗುವಂತ ಈ ಹಬ್ಬದ ಹಿನ್ನೆಲೆ ಮತ್ತು ಉದ್ದೇಶ. ಸಾಮಾನ್ಯವಾಗಿ ನಮ್ಮಲ್ಲಿ ಹಬ್ಬಗಳು ಮಾಡುವಾಗೆಲ್ಲ ಮಾವಿನ ತೋರಣ ಕಟ್ತೀವಿ. ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಆದಾಗ ಮಾವಿನ ತೋರಣ ಕಟ್ತೀವಿ. ಹಾಗಾದ್ರೆ ಮಾವಿನ ತೋರಣ ಕಟ್ಟಬೇಕಾಕೆ? ನಾವು ಇವತ್ತಿನ ದಿವಸ ಮನೆಗಳಲ್ಲಿ ಬರೀ ಒಂದು ಕುಟುಂಬದ ಜನ ಅಷ್ಟೇ ಉಳ್ಕೊಂಡಿವಿ, 3-4 ಜನ. ಈ ಹಿಂದಿನ ದಿನಗಳ ಒಂದು ಸಣ್ಣ ಹಬ್ಬ ಆದ್ರೂ ಕೂಡ 15-20 ಜನ ಸೇರ್ತಿದ್ವಿ. ಮದುವೆಗೆ 100-200 ಜನ ಸೇರ್ತಿದ್ವಿ. ಮನೆಯ ಎಲ್ಲ ಸಮಾರಂಭಗಳಿಗೂ ಅತಿ ಹೆಚ್ಚು ಜನ ಸೇರ್ತಿದ್ವಿ. ನಾವೆಲ್ಲರೂ ಸೇರಿದಾಗ ಅಲ್ಲಿ ನಾವು ಬಿಡುವ ಇಂಗಾಲಾಮ್ಲ ಜಾಸ್ತಿಯಾಗಿ ನಮಗೆ ಆಯಾಸ ಆಗ್ತಿತ್ತು. ಆದ ಕಾರಣ ಆ ಇಂಗಾಲಾಮ್ಲವನ್ನು 3 ದಿನಗಳ ಕಾಲ ಎಲೆ ಹಸಿಯಾಗಿದ್ದು ಆ ಇಂಗಾಲಾಮ್ಲವನ್ನು ಹೀರಿ ಆಮ್ಲಜನಕವನ್ನು ಕೊಡುವಂತ ಒಂದು ಸಸ್ಯ, ವಿಶೇಷ ಸಸ್ಯ ಅಂದ್ರೆ ಮಾವಿನ ಮರ. ಆ ಮಾವಿನ ಎಲೆಗಳನ್ನ ಅಲ್ಲಿ ಕಟ್ಟಿ ಅದರಲ್ಲಿ ಬರುವಂತ ಆಮ್ಲಜನಕವನ್ನ ಮತ್ತೆ ನಾವು ಮರುಪೂರ್ಣ ಮಾಡಿಕೊಂಡು ನಾವು ಆಯಾಸ ಆಗದಂಗೆ ಇರೋದಕ್ಕೆ ಮಾವಿನ ತೋರಣವನ್ನ ಕಟ್ಟುವಂತ ಅಭ್ಯಾಸ. ಒಣಗಿದ ಎಲೆಯನ್ನ ಹಸಿ ಎಲೆ ಕಟ್ಟೋವರೆಗೂ ತೆಗಿಯಲ್ಲ. ಇದು ಕೂಡ ಒಂದು ನಮ್ಮ ಸಂಪ್ರದಾಯದಲ್ಲಿ ಇದೆ. ಆ ಒಣಗಿದ ಎಲೆ ನಮ್ಮ ದೇಹಕ್ಕೆ ತರಚುಗಾಯ, ಸುಟ್ಟುಗಾಯ ಆದರೆ ಆ ಎಲೆಯನ್ನ ಔಡ್ಲೆಣ್ಣೆ ದೀಪದಲ್ಲಿ ಸುಟ್ರೆ ಒಂದು ಕರ್ರನೆಯ ಕಾಡಿಗೆ ಅಂತ ಪೇಸ್ಟ್ ಬರುತ್ತೆ. ಆ ಪೇಸ್ಟ್ ಅನ್ನ ಸುಟ್ಟುಗಾಯಕ್ಕೆ, ತರಚುಗಾಯಕ್ಕೆ ಹಚ್ಕೊಂಡ್ರೆ ಅದು ಔಷಧ ಅಂತೇಳಿ ಫಸ್ಟ್ ಏಡ್ ಬಾಕ್ಸ್ ಅಂತ ಮನೆ ಬಾಗ್ಲಿಗೆ ಸಿಗಾಕ್ತೀವಿ. ಇದು ಮಾವಿನ ಎಲೆಯ ಉದ್ದೇಶ. ಆದ್ರೆ ಮಾವಿನಕಾಯಿ, ಉಪ್ಪಿನಕಾಯಿ ಹಾಕ್ತೀವಿ. ಮಾವಿನಕಾಯಿನ ಉಪ್ಪಿನಕಾಯಿ ಯಾಕೆ ಅಭ್ಯಾಸಕ್ಕೆ ಬಂತು ಅನ್ನೋದಕ್ಕೆ, ನಮ್ಮ ತಾಯಂದರು ಗರ್ಭಿಣಿ ಆದಾಗ ಅವರ ದೇಹಕ್ಕೆ ಆ ಪೋಷಕಾಂಶಗಳ ಕೊರತೆಯಾದಾಗ ಆ ತಾಯಿ ಆ ಮಾವಿನಕಾಯಿಯನ್ನು ಹುಡುಕಿಸ್ತಾಳೆ. ಆ ಬಾಯಿಗೆ ರುಚಿ ಬರೋವರೆಗೂ ಮಾವಿನಕಾಯಿನ ಬದಲಿ ಮಾಡಿಸ್ತಾಳೆ.
ಹುಳಿ ಮಾವಿನಕಾಯಿಯನ್ನ ತಗೊಳ್ತಾಳೆ. ಆ ಹುಳಿ ಮಾವಿನಕಾಯಿಯಲ್ಲಿ ಅತಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರೋ ಕಾರಣ ಆ ತಾಯಿಯ ಹೊಟ್ಟೆಯಲ್ಲಿ ಎರಡನೇ ದೇಹ ಬೆಳೆಯುವುದರಿಂದ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಕೊರತೆ ಆಗುವುದರನ್ನ ಈ ಮಾವಿನಕಾಯಿ ತಿನ್ನೋದರ ಮೂಲಕ ಪೂರೈಸಿಕೊಳ್ತಾಳೆ. ಇದು ನಿಸರ್ಗದ ವ್ಯವಸ್ಥೆ. ಆದ್ರಿಂದ ಆ ಮಾವಿನಕಾಯಿಯನ್ನ ಬಹುದಿನವಾಗಿ ಸಂಗ್ರಹಿಸಿಡೋದಕ್ಕೆ, ಅದನ್ನ ಕೆಡದಂತೆ ಉಪ್ಪು, ಅದಕ್ಕೆ ಔಷಧಿ ಗುಣವರ್ಧನೆ ಮಾಡೋದಕ್ಕೆ ಅರಿಶಿಣ, ಈ ತರದ್ದೆಲ್ಲ ಸಾಂಬಾರು ದಿನಸುಗಳನ್ನು ಹಾಕಿ ಅದು ಬಹುಕಾಲ ಬಾಳಿಕೆ ಬರುವಂತೆ ಅದನ್ನ ಉಪ್ಪಿನಕಾಯಿಯಾಗಿ ಇಟ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ವಿ. ಇದು ಕೂಡ ನಮ್ಮ ಆರೋಗ್ಯದ ಪರಂಪರೆಗಳಲ್ಲಿ ಬಹಳ ಮುಖ್ಯ ಆಗಿದೆ. ಇನ್ನು ನಾವು ಔಷಧಿ ಸಸ್ಯಗಳು ಅಂತ ಹೆಸರು ಹೇಳ್ತೀವಿ. ಯಾವ ಸಸ್ಯದಲ್ಲಿ ಔಷಧಿ ಗುಣ ಇದೆ ಅನ್ನೋದಕ್ಕೆ ನಮ್ಮ ಹಿರಿಯರು ಒಂದು ಶ್ಲೋಕವನ್ನು ಮಾಡಿದ್ದಾರೆ. ಅಮಂತ್ರಮಂ ಅಕ್ಷರಂ ನಾಸ್ತಿ ನಾ ಔಷಧಸ್ಯ ಮೂಲಿಕಃ ಅಪ್ರಯೋಜಕಸ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಮಂತ್ರವಿಲ್ಲದ ಅಕ್ಷರವಿಲ್ಲ. ನಾವು ಓಂ ಶಬ್ದ ಬಳಸ್ತೀವಿ, ಸಹಜವಾಗಿ ಓಂ ಆಗಿದೆ. ಆದರೆ ಅದನ್ನು ಬಳಸುವ ರೀತಿ ಆ ಎನ್ನುವುದು ನಾಭಿಯಿಂದ ಬರಬೇಕು. ಆ ನಾಭಿಯಿಂದ ಗಂಟಲವರೆಗೂ ಆ ಶಬ್ದ ಬಂದಾಗ ಅಲ್ಲಿ ಕಂಪನಗಳಿಂದ ಅಲ್ಲಿಯ ರೋಗ ರುಜಿನಗಳು ವಾಸಿ ಆಗ್ಬೇಕು. ಅದು ಗಂಟಲಿಗೆ ಬಂದಾಗ ಊ ಆಗ್ಬೇಕು. ಆ ಗಂಟಲಿನಲ್ಲಿ ಕಂಪನಗಳು ಬಂದು ಆ ಗಂಟಲಿನ ರೋಗಗಳನ್ನು ಕಳೆಯುವಂತೆ ನಾವು ಊ ಉಚ್ಚಾರ ಮಾಡಬೇಕು. ಅಂದಾಗ ಮೂಗು ನಮಗೆ ಜಿರ್ರ ಅನ್ಬೇಕು. ಆವಾಗ ಆ ಮೂಗಿನ ಭಾಗದಲ್ಲಿರುವಂತ ರೋಗಗಳು ಅಥವಾ ತೊಂದರೆಗಳು ಕಡಿಮೆ ಆಗ್ಬೇಕು ಅನ್ನೋದಕ್ಕೆ ಓಂ ಅನ್ನುವ ಅಭ್ಯಾಸ ನಮಗೆ ಬಂದಿದೆ. ಇದು ಆ ಓಂ ಅಕ್ಷರದ ಸಂಗಮ. ಈ ಓಂ ಅಕ್ಷರದ ನಂತರ ನಾ ಔಷಧಸ್ಯ ಮೂಲಿಕ. ಯಾವ ಗಿಡವು ಔಷಧಿ ಗುಣವಿಲ್ಲದ ಗಿಡ ಇಲ್ಲವೇ ಇಲ್ಲ. ಎಲ್ಲಾ ಗಿಡ ಮರಗಳ ಸಸ್ಯ ಪ್ರಭೇದಗಳಲ್ಲಿ ಒಂದಲ್ಲ ಒಂದು ಔಷಧಿ ಗುಣ ಇದೆ. ನಾವು ಅದನ್ನ ಗುರುತಿಸೋದ್ರಲ್ಲಿ ನಮಗೆ ಮಾಹಿತಿ ಇಲ್ಲದೆ ಇರಬಹುದಾದ ಕಾರಣ ನಾವು ಕೆಲವು ಗಿಡಗಳನ್ನ ಮಾತ್ರ ಔಷಧಿ ಸಸ್ಯಗಳು ಅಂತ ಗುರುತಿಸ್ತಾ ಇದ್ವಿ. ಆನಂತರ ಅಪ್ರಯೋಜಕಸ್ಯ ಪುರುಷೋ ನಾಸ್ತಿ. ಅಪ್ರಯೋಜಕನಾದ ಯಾವ ವ್ಯಕ್ತಿಯೂ ಇಲ್ಲ. ಇವರನ್ನು ಯೋಜಿಸುವಂತ ಸಂಯೋಜಕ ಬೇಕಾಗಿದ್ದಾನೆ. ಆ ಕೆಲಸವನ್ನು ಇವತ್ತು ಅಶ್ವಥ್ ಅವರು ಮಾಡ್ತಿದ್ದಾರೆ. ನಾವು ನೀವೆಲ್ಲ ಇದನ್ನ ಅರಿತುಕೊಳ್ಳೋದಕ್ಕೆ ಒಂದು ಸಂಪರ್ಕ ಬಿಂದು ಆಗಿದ್ದಾರೆ. ಇದು ಒಟ್ಟಾರೆ ಶ್ಲೋಕದ ಒಟ್ಟಾರ್ಥ. ಇನ್ನು ನಮಗೆ ಬರುವಂತ ಆರೋಗ್ಯದ ತೊಂದರೆಗಳು ಎಂತೆಂಥವು ಬರ್ತವೆ, ಯಾವ ಕಾರಣಕ್ಕೆ ಬರ್ತವೆ ಅನ್ನೋದನ್ನ ಮೊದಲು ನಾವು ಗಮನ ಹರಿಸೋಣ. ಹವಾಮಾನ ಬದಲಾವಣೆಯಿಂದ ಬರುವಂತ ಆರೋಗ್ಯ ತೊಂದರೆಗಳು, ಆಹಾರದ ತೊಂದರೆಗಳಿಂದ ಬರುವಂತ ತೊಂದರೆಗಳು, ದುರಭ್ಯಾಸಗಳಿಂದ ಬರುವಂತ ತೊಂದರೆಗಳು, ಈ ರೀತಿ ನಾವೊಂದು ಭಾಗ ಮಾಡಿಕೊಂಡ್ರೆ ನಮಗೆ ಪ್ರಾಥಮಿಕ ಆರೋಗ್ಯ, ನಮಗೆ ಋತುಮಾನದಿಂದ ಬರುವಂತದ್ದನ್ನ ಮೊದಲು ತಗೊಳ್ಳೋಣ. ನಮ್ಗೆ ಅದಕ್ಕೆ ಔಷಧಿಯಾಗಿ ಋತುಮಾನ ಆಹಾರ ಪದ್ಧತಿಗಳನ್ನ ಮಾಡಿದೆ. ಯಾವ ಕಾಲದಲ್ಲಿ ಚಳಿ ಬರ್ತದೋ ಆವಾಗ ಚಳಿಯನ್ನು ನಿಯಂತ್ರಿಸುವಂತ ಔಷಧಿಯಾಗಿ ಆಹಾರವನ್ನು ತಗೊಳ್ಳುವಂಥದ್ದು. ಈಗ ನಮಗೆ ನಾಗರ ಪಂಚಮಿಯಲ್ಲಿ ಉಂಡೆ ಕಟ್ತೀವಿ. ಸಹಜವಾಗಿ ಸಜ್ಜೆ ಹಿಟ್ಟು, ಶೇಂಗಾ ಇದರಿಂದೆಲ್ಲ ಉಂಡೆ ಕಟ್ತೀವಿ. ಇವು ಈ ಚಳಿಯಿಂದ ನಮ್ಮ ದೇಹವನ್ನ ಬಿಸಿಗೊಳಿಸೋದಕ್ಕೆ, ಈ ಆಹಾರಗಳು ನಮ್ಮ ದೇಹವನ್ನು ಬೆಚ್ಚಗಿಡೋದಕ್ಕೆ ಈ ಎಲ್ಲ ಉಂಡೆಗಳು ಪ್ರತಿದಿನ ನಾವು ತಿಂತ ಹೋದಾಗ ನಮ್ಮ ಆರೋಗ್ಯ ಕಾಪಾಡುತ್ತೆ. ಶೀತ ನಿರೋಧಕ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತೆ. ಇದು ಈ ದಿವಸ ಮಾಡುವ ಅಡಿಗೆಯ ಉದ್ದೇಶ. ಇನ್ನು ನಾವು ಮಕರ ಸಂಕ್ರಮಣದಲ್ಲಿ ಸೂರ್ಯ ಉತ್ತರಕ್ಕೆ ಚಲಿಸೋದಕ್ಕೆ ಶುರು ಮಾಡಿದಾಗ ವಾತಾವರಣದಲ್ಲಿನ ತೇವಾಂಶ ನಷ್ಟ ಆಗ್ತದೆ. ವಾತಾವರಣದಲ್ಲಿ ತೇವಾಂಶ ನಷ್ಟ ಆದಾಗ ನಮಗೆ ತುಟಿ ಬಿರಿಯೋದು, ಕಾಲು ಹೊಡೆಯೋದು ಶುರುವಾಗತ್ತೆ. ದೇಹದಲ್ಲಿ ಶೈತ್ಯಾಂಶ ಕಡಿಮೆ ಆಗುತ್ತೆ. ಅದನ್ನ ರಿಫಿಲ್ ಮಾಡೋದಕ್ಕೆ, ಮರುಪೂರ್ಣ ಮಾಡೋದಕ್ಕೆ ನಾವು ಎಳ್ಳು ಬೆಲ್ಲವನ್ನು ತಿಂತೇವೆ. ಆ ಎಳ್ಳು ಬೆಲ್ಲ ತಿಂದ್ರೆ ದೇಹದಲ್ಲಿ ಶೈತ್ಯಾಂಶ ಮರುಪೂರ್ಣ ಆಗಿ ನಮಗೆ ತುಟಿ ಹೊಡೆಯೋದು, ಬಾಯಿ ಹೊಡೆಯೋದು, ದೇಹದಲ್ಲಿ ಆಯಾಸ ಆಗೋದು ಕಡಿಮೆ ಆಗ್ತದೆ ಅಂತೇಳಿ ನಾವು ಎಳ್ಳು ಬೆಲ್ಲವನ್ನು ತಿಂತೇವೆ. ಇನ್ನು ಸಹಜವಾಗಿ ಮಂಡಿ ನೋವು ಇತ್ತೀಚೆಗೆ ಎಲ್ಲರಿಗೂ ಸಹಜವಾಗಿದೆ. ಮಂಡಿ ನೋವು ಔಷಧಿ ಏನು? ನಾವು ಜಂಡು ಬಾಂಬ್ಗೋ ಅಥವಾ ಇನ್ಯಾವುದೋ ಕ್ರೀಮ್ಗೋ ಹೋಗ್ಬಿಡ್ತೀವಿ. ಮಂಡಿ ನೋವು ಬರೋದಕ್ಕೆ ಕಾರಣ ಏನು? ನಮ್ಗೆ ಊಟ ಮಾಡಿದ ಆಹಾರ ಎಲ್ಲದೂ ಜೀರ್ಣ ಆಗಿ ಹೊರಗೆ ಹೋಗದೆ ಇದ್ದಾಗ ಕೆಲವು ಅಂಶಗಳು ಈ ಕೀಲುಗಳಲ್ಲಿ ಸೇರಿಕೊಳ್ತಾವೆ. ಅವು ಹೊರಗೆ ಹೋಗೋದಿಲ್ಲ. ಇವರ ಕೊಡುವ ಔಷಧಿ ಗುಳಿಗೆಗಳು ನೋವನ್ನು ಕಡಿಮೆ ಮಾಡ್ತದೆ ವಿನಃ ಅಲ್ಲಿ ಸಂಗ್ರಹವಾದ ವೇಸ್ಟ್ ಅನ್ನು ಹೊರಗೆ ಕಳಿಸಲ್ಲ. ಈ ಎಳ್ಳು ತಿನ್ನೋದರಿಂದ ನಮ್ಮ ದೇಹದೊಳಗಿನ ಈ ಕೀಲುಗಳಲ್ಲಿ ಸೇರ್ಕೊಂಡಂತ ಹೊರಗಿನ ವಸ್ತು, ಜೀರ್ಣವಾಗದೇ ಇರುವ ವಸ್ತು ಆ ಎಳ್ಳು ತಿನ್ನೋದ್ರ ಮೂಲಕ ದೇಹದಿಂದ ಹೊರಗೆ ಹೋಗಿ ನಮ್ಮ ಕೀಲು ನೋವುಗಳು ಸರಿಯಾಗಿ ಹೋಗ್ತವೆ. ಇದನ್ನ ನಾವು ನಿತ್ಯ ನಮಗೆ ಕೀಲು ನೋವು ಬಂದಾಗ ಈ ರೀತಿ ಅಭ್ಯಾಸ ಮಾಡ್ಕೊಳ್ಬಹುದು. ಇನ್ನು ಆ ಕೀಲು ನೋವಿಗೆ ಲಕ್ಕಿ ಸೊಪ್ಪು ನಾವೆಲ್ಲ ಕೇಳಿದೀವಿ. ಲಕ್ಕಿ ಸೊಪ್ಪು ಎಲ್ಲರೂ ನೋಡಿದೀವಿ ಕೂಡ. ಆ ಲಕ್ಕಿ ಸೊಪ್ಪನ್ನ ನೀರಿನಲ್ಲಿ ಕುದಿಸಿ ಆ ನೀರನ್ನ ಕಾಲ್ ಮೇಲೆ, ಮಂಡಿಗಳ ಮೇಲೆ ಅಥವಾ ಕೀಲುಗಳ ಮೇಲೆ ದಾರಗಟ್ಟಿ ಎರೆದಾಗ ನಮಗೆ ಸುಮಾರು ಕಾಲ್ ಭಾಗದಷ್ಟು ಗುಣಮುಖ ಆಗ್ತೀವಿ. ಆ ನೀರಿನಲ್ಲಿ ನೆನೆಸಿದ ಸೊಪ್ಪು ಅಥವಾ ಕುದಿಸಿದ ಸೊಪ್ಪನ್ನ ಆ ಎಲ್ಲಿ ಕೀಲು ನೋವಾಗ್ತದೋ ಅಲ್ಲಿ ಕಟ್ಟಿಕೊಂಡ್ರೆ ಆ ಕೀಲು ನೋವು ಕೂಡ ಕಡಿಮೆ ಆಗ್ತದೆ.
ಇದನ್ನ ನಮಗೆ ಆಯುರ್ವೇದ ಅಂಗಡಿಗಳಲ್ಲಿ ನಿರ್ಗುಂಡಿ ತೈಲ ಅಂತ ಸಿಗ್ತದೆ ನಮ್ಗೆ. ನಿರ್ಗುಂಡಿ ಅಂದ್ರೆ ಲಕ್ಕಿ. ಆ ಲಕ್ಕಿ ಗಿಡವನ್ನ ಇಲ್ಲಿ ಕಟ್ಕೊಳ್ಬಹುದು. ಇನ್ನು ಬೇರೆ ದೃಷ್ಟಿಯಿಂದ ಲಕ್ಕಿ ಗಿಡವನ್ನು ನೋಡೋದಾದ್ರೆ, ಭಾರತೀಯ ಪರಂಪರೆಯಲ್ಲಿ ಮಹಿಳೆಯರು ನೀತಿಯನ್ನ ರೂಪಿಸಿದ್ದಾರೆ. ಸಾವಿರಾರು ಹೆಣ್ಮಕ್ಳನ್ನ ಕೇಳಿದ್ರು ಕೂಡ ಯಾರೂ ಇದಕ್ಕೆ ರೀತಿ ನೀತಿ ಇಲ್ಲ ಸರ್, ಯಾವ ಹೂ ಬೇಕಾದ್ರೂ ಮುಡಿಬಹುದು, ನಮ್ಗೆ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿ. ಆದ್ರೆ ಈ ಹೆಣ್ಮಕ್ಳು ಹೊರಗಡೆ ಹೋದಾಗ ಎಲ್ಲಿ ಲಕ್ಕಿ ಗಿಡ ಕಾಣಿಸ್ತದೋ ಅಲ್ಲಿ ಅದರ ಒಂದು ತುದಿಯನ್ನ ಮುರಿದು ತಲೆಯೊಳಗೆ ಇಟ್ಕೊಳ್ತಾರೆ. ಇದು ಸಹಜವಾಗಿ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾದ್ರೆ ಅದನ್ನ ಮುರಿದು ತಲೆಯೊಳಗೆ ಯಾಕೆ ಇಟ್ಕೊಳ್ತಾರೆ? ಇದು ಒಂದು ಘಟನೆ. ಆದ್ರೆ ಎರಡನೇ ಘಟನೆ, ನಮಗೆ ಆಹಾರ ಧಾನ್ಯಗಳನ್ನ ಸಂಗ್ರಹಿಸಿಡುವಾಗ ನಮ್ಮ ಭಾಗದಲ್ಲಿ ಕೆರಸೆ ಅಂತ ಕರಿತೀವಿ, ಬೇರೆ ಭಾಗದಲ್ಲಿ ಗೆರಸೆ ಅಂತ ಒಂದು ಈಚಲ್ ಕಡ್ಡಿಯಿಂದನೋ ಬಿದಿರಿನಿಂದನೋ ಮಾಡಿರುವಂತ ಕಾಳು ಸಂಗ್ರಹಣಾ ಒಂದು ವ್ಯವಸ್ಥೆ ಇರುತ್ತೆ. ಅದರ ಬಾಯಿಗೆ ಲಕ್ಕಿ ಸೊಪ್ಪನ್ನ ಹಾಕಿ ಮೇಲೆ ಸಗಣಿಯನ್ನ ಸಾರಿಸಿ ಮುಚ್ಚಿಡ್ತಾರೆ. ಹಾಗೆ ಒಂದು ಬಾಯಿಗೆ ಕಾಳು ಹಾಕಿದಾಗೂ ಅದಕ್ಕೆ ಲಕ್ಕಿ ಸೊಪ್ಪನ್ನ ಹಾಕಿ ಮುಚ್ಚಿಡ್ತಾರೆ. ನಂತರ ಶವ ಸಂಸ್ಕಾರದಲ್ಲಿ ಕಾಯಂ ಆಗಿ ಅಲ್ಲಿ ಲಕ್ಕಿ ಪತ್ರೆಯನ್ನೇ ಕೊಡ್ತಾರೆ. ಆ ಲಕ್ಕಿ ಎಲೆಗಳನ್ನ ಆ ಶವ ಸಂಸ್ಕಾರ ಮಾಡುವಾಗ ಮಣ್ಣು ಮುಚ್ಚೋದಕ್ಕಿಂತ ಮುಂಚೆ ಅದಕ್ಕೆ ಹಾಕ್ಬೇಕು. ಈ ಪಾರಂಪರಿಕ ಆಚರಣೆಯ ಹಿನ್ನೆಲೆ ಏನು? ಈ ಲಕ್ಕಿ ಸೊಪ್ಪೇನಿದೆ ಅದನ್ನ ತಿಪ್ಪೆಯಲ್ಲಿ ಹಾಕಲ್ಲ. ನಮ್ಮ ಅಜ್ಜಿ ಹೇಳಿದ್ರು ಲಕ್ಕಿ ಸೊಪ್ಪನ್ನ ತಿಪ್ಪೆಗೆ ಹಾಕ್ಬೇಡ. ಯಾಕೆ? ನನಗ್ ಗೊತ್ತಿಲ್ಲಪ್ಪ, ಅದ್ರಾಗ ಹಾಕ್ಬಾರ್ದು ಅಷ್ಟೇ. ಇದನ್ನೆಲ್ಲ ನಾವು ಹಿನ್ನೆಲೆ ಹುಡುಕ್ತಾ ಹೋದಾಗ ಲಕ್ಕಿ ಸೊಪ್ಪು ಕೀಟ ವಿಕರ್ಷಕ ಸೊಪ್ಪು. ನಮ್ಗೆ ತಲೆಯಲ್ಲಿ ಮುಡ್ಕೊಂಡ ತಕ್ಷಣ ತಲೆಯಲ್ಲಿ ಏನು ಸೀರು ಅದು ಸತ್ತು ತಲೆಯಲ್ಲಿ ಏನು ಸೀರು ಇರೋದಿಲ್ಲ, ತಲೆ ಸ್ವಚ್ಛವಾಗಿರ್ತದೆ ಅಂತೇಳಿ ಲಕ್ಕಿ ಸೊಪ್ಪನ್ನ ತಲೆಗಿಟ್ಟು. ನಂತರ ಕೆರಸೆ ಹಾಗೆಯೋದ ಬಾಯಿಗೆ ಹಾಕಿದಾಗ ನಮ್ಮ ದವಸ ಧಾನ್ಯಗಳಿಗೆ ಬೀಳುವಂತ ಹುಳುಗಳು ಬರದಂಗೆ ಅದು ಕೀಟರ ಸಂರಕ್ಷಣೆಯಾಗಿ ಕೆಲಸ ಮಾಡುತ್ತೆ. ಇನ್ನು ಶವ ಸಂಸ್ಕಾರದಲ್ಲಿ ಹಾಕಿದಾಗ ಆ ಹೆಣ ಕೊಟ್ಟು ಕೆಟ್ಟ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಇವು ಹೊರದೆ ಪ್ರಪಂಚಕ್ಕೆ ಬರಬಾರದು, ಅವು ಅಲ್ಲೇ ಸತ್ತು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಲಕ್ಕಿ ಸೊಪ್ಪನ್ನ ಅಲ್ಲಿ ಹಾಕಿ. ಇದು ಈ ರೀತಿ ನಮ್ಮ ಇದರಲ್ಲಿ ಸಾಕಷ್ಟು ಬೆಳೆದೋಗಿದೆ. ಇನ್ನು ನಮ್ಗೆ ಸೀತಾಫಲ. ಸೀತಾಫಲ ಹೆಸರೇನು? ಅದಕ್ಕೆ ರಾಮ್ಫಲ ಹನುಮಫಲ ಅಂತ ಇಟ್ಟು ಇದನ್ನ ಸೀತೆಯ ಹಣ್ಣನ್ನಾಗಿ ಮಾಡ್ತಾರೆ. ಆದ್ರೆ ಶೀತಕಾಲದಲ್ಲಿ ಬಿಡುವ ಹಣ್ಣು, ಶೀತಕಾಲದಲ್ಲಿ ತಿಂದರು ಶೀತ ನಿರೋಧಕ ಶಕ್ತಿಯನ್ನ ಕೊಡುವ ಹಣ್ಣು ಆದ ಕಾರಣ ಅದನ್ನ ಸೀತಾಫಲ ಅಂತ. ಅದನ್ನ ತಿಂದ್ರೆ ನಮ್ಮ ದೇಹ ಆ ಚಳಿಗೆ ಒಗ್ಗಿಕೊಳ್ಳುವಂತೆ ಚಳಿ ನಿರೋಧಕ ಶಕ್ತಿಯನ್ನ ನಮಗೆ ಕೊಡೋ ಕಾರಣ ನಮ್ಗೆ ಚಳಿಗಾಲದಲ್ಲಿ ಸೀತಾಫಲ ಸಿಗುತ್ತೆ. ಇನ್ನು ಅದರ ಸೊಪ್ಪನ್ನ ಈ ದನಗಳ ಮೈಯಲ್ಲಿ ಉಣ್ಣೆ ಹೇನು ಬಿದ್ದಾಗ ಆ ಸೀತಾಫಲ ಸೊಪ್ಪನ್ನ ಅರೆದು ಅದರ ಮೈಗೆ ಹಚ್ಚಿಬಿಟ್ರೆ ಅಲ್ಲಿ ಕೀಟಗಳು ಸಾಯೋದಿಲ್ಲ, ಎಲ್ಲ ಉದುರಿ ಹೋಗ್ತವೆ. ಅಲ್ಲಿ ನಮಗೆ ಕೀಟಗಳನ್ನು ಕೊಲ್ಲುವುದು ನಮ್ಮ ಪರಂಪರೆಯ ಉದ್ದೇಶ ಅಲ್ಲ, ಅವನ್ನ ದೂರ ಮಾಡುವುದು ಉದ್ದೇಶ. ಆದ್ರಿಂದ ಸೀತಾಫಲವನ್ನ ಕೀಟ ವಿಕರ್ಷಕ ಸೊಪ್ಪು ಅಂತ ಕರಿತೀವಿ. ಆ ಸೀತಾಫಲ ಸೊಪ್ಪನ್ನ ದನಕ್ಕಿಯಲ್ಲಿ ಹಾಕಿದ್ರೆ ನಮ್ಗೆ ಅದರ ವಾಸನೆಗೆ ಉಣ್ಣೆಗಳು ಹೇನುಗಳು ಉದುರೋಗ್ತವೆ. ಇದನ್ನ ನಾವು ಬೇರೆ ಬೇರೆ ಬಳಕೆಯಲ್ಲಿ ನಾವು ಬಳಸ್ತಿದೀವಿ ಕೂಡ. ಇನ್ನು ಇತ್ತೀಚೆಗೆ ನಮ್ಮ ಸಹೋದರಿಯರಲ್ಲಿ 2 ಕಾಂಪಿಟೇಷನ್ ಇದೆ. ಮುಖವನ್ನು ಬೆಳ್ಳಗ್ ಮಾಡೋದು, ಕೂದಲನ್ನು ಕರ್ರಗ್ ಮಾಡೋದು, 2 ಅವ್ರದೇ ಕಾಂಪಿಟೇಷನ್. ನನಗೆ ಆ ಕಾಟ ಇಲ್ಲ, ಯಾಕೆಂದ್ರೆ ಕೂದಲೆಲ್ಲ ಹೋಗ್ಬಿಟ್ಟವಾಗಲೇ. ಆ ಹೆಣ್ಮಕ್ಳ ತಲೆಗೆ ಸಾಮಾನ್ಯವಾಗಿ ಅಂಗಡಿಯಲ್ಲಿ ಭೃಂಗರಾಜ ಕೇಶ್ ತೈಲ, ಭೃಂಗಾಮ್ಲಕ ಕೇಶ್ ತೈಲ ತಂದು ತಲೆಗೆ ಹಚ್ಚಕ್ ಶುರು ಮಾಡ್ತಾರೆ. ಇತ್ತೀಚೆಗೆ ರಾಸಾಯನಿಕ ಹೆಚ್ಚಾಗಿರುವಂತ ಎಣ್ಣೆಗಳನ್ನ ತಂದು ಬಳಸೋದ್ರಿಂದ ಆ ಕೂದಲುಗಳು ಕರ್ಗೂ ಅಲ್ಲ ಬೆಳಗೋ ಅಲ್ಲ ಅನ್ನಗೆ ಅರೆಗೆಂಪಾಗಿ ನಮ್ಮ ತಾಯಂದ್ರು ಸಹೋದರಿಯರು ಅವರ ಕೂದಲಿನ ಅಂದವನ್ನ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಈ ಭೃಂಗರಾಜ ಕೇಶ್ ತೈಲ ಅಂದ್ರೆ ಏನು? ಇದನ್ನ ನಮ್ಮ ಆಯುರ್ವೇದದಲ್ಲಿ ಯಾವ ರೀತಿ ಬಳಸಿದ್ದಾರೆ, ನಮ್ಮ ನಿತ್ಯ ಜನಜೀವನ ಪದ್ಧತಿಯಲ್ಲಿ ಯಾವ ರೀತಿ ಬಳಸಿದ್ದಾರೆ? ನಮ್ಮ ಬಳ್ಳಾರಿ ಭಾಗದಲ್ಲಿ ಗರಗ ಸೊಪ್ಪು ಅಂತ ಕರೀತಾರೆ. ಅದು ಕಾಡಿಗೆ ಬಣ್ಣದ, ಅದರ ಕಾಂಡದ ಮೇಲೆ ಕಪ್ಪು ಬಣ್ಣ ಇರೋದ್ರಿಂದ ಅದನ್ನ ಕಾಡಿಗರುಗ ಅಂತ ಕರೀತಾರೆ. ಸಹಜವಾಗಿ ಇದು ಕಾಡಿಗರುಗ ಎಲ್ಲ ನೀರು ನಿಲ್ಲುವ ಪ್ರದೇಶದಲ್ಲಿ, ಸ್ವಲ್ಪ ಕೆಸರಿರುವಂತ ಪ್ರದೇಶದಲ್ಲಿ ಇದು ಬೆಳೀತದೆ. ಅದರಲ್ಲಿ ನೀರಿನ ಅಂಶ ಸಾಕಷ್ಟು ಇರುತ್ತೆ. ಇದನ್ನ ನಾವು ಎಕ್ಲಿಪ್ಟಾ ಆಲ್ಬಾ ಅನ್ನುವಂಥ ಬೊಟಾನಿಕಲ್ ನೇಮ್ ನಾವು ಟೈಪ್ ಮಾಡಿದ್ರೆ ಅದರ ಚಿತ್ರ ಸಿಗತ್ತೆ ನಮ್ಗೆ. ತೇವ ಇರುವ ಪ್ರದೇಶದಲ್ಲಿ ಹುಡುಕೊಂಡು ಹೋದ್ರೆ ಅದು ನಮಗೆ ಹೇರಳವಾಗಿ ಸಿಗತ್ತೆ. ಅದನ್ನ ನಾವು ಕಿತ್ಕೊಂಡ್ಬರ್ತೀವಿ. ಕಿತ್ಕೊಂಡ್ಬರುವಾಗ ಪರಿಸರದ ಸಂರಕ್ಷಣೆಯ ಉದ್ದೇಶವನ್ನೂ ಇಟ್ಕೊಂಡು ಅದನ್ನ ಮುರ್ಕೊಂಡು ಬಂದ್ರೆ ಮುಂದೆ ಮತ್ತೆ ಚಿಗುರ್ತದ. ನಾವು ಬೇರೆ ಸಹಿತ ಕಿತ್ಕೊಂಡ್ಬಂದ್ರೆ ಅದರ ವಂಶ ನಿರ್ವಂಶ ಆಗ್ಬಹುದು ಅನ್ನೋ ದೃಷ್ಟಿಯಿಂದ ನಾವು ಅದನ್ನ ಕತ್ತರಿಸ್ಕೊಂಡು ಬರೋಣ. ಆ ಹಸಿ ಸೊಪ್ಪನ್ನ ತಂದು ಸಣ್ಣ ತುಂಡುಗಳನ್ನಾಗಿ ಮಾಡಿ ಒಲೆ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಇಟ್ಟು ಆ ಕೊಬ್ಬರಿ ಎಣ್ಣೆಯಲ್ಲಿ ಈ ಸೊಪ್ಪನ್ನ ಹಾಕಿ ಸಣ್ಣ ಉರಿಯ ಮೇಲೆ ಕುದಿಸೋದಕ್ಕೆ ಇಡೋಣ. ಆ ಸಣ್ಣ ಉರಿಯಲ್ಲಿ ಕುದಿಸಿದ ನಂತರ ಅದು ಹದಕ್ಕೆ ಹೆಂಗ್ ಬಂತು ಅಂತ ನಮಗೊಂದು ಮಾಪನ ಬೇಕಾಗಿತ್ತು.
ಸಾಮಾನ್ಯವಾಗಿ ಈಗ ನಮ್ಗೆ ಎಲ್ಲ ಗಡಿಯಾರಗಳು ಅಥವಾ ಮೊಬೈಲ್ ಹಾರ್ನ್ಗಳು ಅಲಾರಾಮ್ಗಳು ಇಟ್ಕೊಳ್ತೀವಿ. ಅಲ್ಲಿ ಆ ಸೊಪ್ಪು ಕುದಿಯ ಇಲ್ಲ ಅಂತ ನೋಡೋದಕ್ಕೆ ಅದರ ಎಲೆಯನ್ನ ಮುಟ್ಟಿ ನೋಡಿದ್ರೆ ಅದು ಪುಡಿ ಆಗ್ಬೇಕು. ಆ ಎಲೆ ಪುಡಿ ಆದರೆ ಅದರಲ್ಲಿರುವ ಗಿಡದ ಎಲ್ಲ ಅಂಶವು ನಮ್ಮ ಎಣ್ಣೆಯಲ್ಲಿ ಸೇರ್ಕೊಂಡಿದೆ ಅಂತ ಅನ್ನೋದು ಖಾಯಮಾಗತ್ತೆ. ಅದು ಭೃಂಗರಾಜ ಕೇಶ್ ತೈಲ. ಅದನ್ನ ಸೋಸಿಬಿಟ್ಟು ನಮ್ಮ ತಾಯಂದಿರು ಸಹೋದರಿಯರು ಪ್ರತಿನಿತ್ಯ ತಲೆಗೆ ಹಚ್ತಾ ಹೋದ್ರೆ ನೈಸರ್ಗಿಕವಾಗಿ ತಾಯಂದಿರ ಕೂದಲುಗಳು ಕಪ್ಪಾಗ್ತವೆ. ಅದಕ್ಕೆ ನೆಲ್ಲಿಕಾಯಿ ಹಾಕಿದ್ರೆ, ಕುದಿಯುವಾಗನೇ ನೆಲ್ಲಿಕಾಯಿ ಹಾಕಿ ಅದನ್ನು ಕುದಿಸ್ಬಿಟ್ರೆ ಭೃಂಗಾಮ್ಲಕ ಕೇಶ ತೈಲ ನೋಡಿ, ನಮ್ಮ ಮನೆಯಲ್ಲೇ ಮಾಡ್ಕೊಳ್ಬಹುದಾದ ಬಹಳ ಸುಲಭವಾದ ಔಷಧಿ ನಮ್ಮ ಕೂದಲಿನ ಚಿಕಿತ್ಸೆಗೆ. ಈ ರೀತಿಯಾಗಿ ನಾವು ಸಸ್ಯಗಳನ್ನ ಬಳಸಿ ಪ್ರತಿನಿತ್ಯ ನಾವು ಆರೋಗ್ಯವಾಗಿರಬಹುದು. ಇನ್ನು ಸಹಜವಾಗಿ ವಾತಾವರಣ ಬದಲಾದಂತೆಲ್ಲ ಕೆಮ್ಮು ನಮಗೆ ಸಹಜವಾಗ್ತಾ ಇದೆ ಇತ್ತೀಚೆಗೆ, ವಾಯು ಮಾಲಿನ್ಯದಿಂದಾಗಿ. ನಾವು ರಸ್ತೆಗೆ ಹೋದಾಗ ಹೊಗೆ ಕುಡಿತೀವಿ, ಮನೆಯಲ್ಲಿ ಗ್ಯಾಸ್ ಹೊಗೆ ಕುಡಿತೀವಿ, ಧೂಳು ಮೆತ್ಕೊಳ್ಳುತ್ತೆ. ಈ ಎಲ್ಲ ಕಾರಣಗಳಿಂದ ನಮಗೆ ಕೆಮ್ಮಾಗ್ಬೋದು. ಆಗ ಸ್ವಲ್ಪ ಶುಂಠಿ ಬೆಲ್ಲ ತಿಂದ್ರೆ ನಿಮಗೆ ಕೆಮ್ಮು ಕಡಿಮೆ ಆಗ್ಬಿಡುತ್ತೆ. ಕೆಮ್ಮು ಬರೋದಕ್ಕೆ ಕಾರಣ ಅಂದ್ರೆ ನಮ್ಮ ಗಂಟಲಿನಲ್ಲಿ ತೇವಾಂಶ ಕಡಿಮೆ ಆಗಿರೋ ಕಾರಣ. ಆ ತೇವಾಂಶ ಇದ್ದು ಬಿಟ್ರೆ ಗಂಟಲು ನಮಗೆ ಗುಸುಗುಸು ಅನ್ನಲ್ಲ. ಇದು ಒಂದು ಸಹಜವಾದ ದೇಹ ಭಾಷೆ. ಈ ದೇಹ ಭಾಷೆಯಂತೆ ನಾವು ಶುಂಠಿಯನ್ನ ಸ್ವಲ್ಪ ಬೆಲ್ಲವನ್ನ ತಗೊಂಡ್ರೆ ಖಾರ ಕಡಿಮೆ ಆಗತ್ತೆ, ನಮ್ಮ ಗಂಟಲು ಸರಿ ಹೋಗುತ್ತೆ. ಇನ್ನು ಇದಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ತ್ರಿಕಟು ಚೂರ್ಣ ಅಂತ ಮಾಡಿದ್ದಾರೆ. ಆಯುರ್ವೇದ ಅಂಗಡಿಗಳಿಗೆ ಹೋದ್ರೆ ತ್ರಿಕಟು ಚೂರ್ಣ ಸಿಗುತ್ತೆ. 3 ಕಟುವಾದ ಹಣ್ಣುಗಳನ್ನ ಅದರಲ್ಲಿ ಬೆರೆಸಿ ತ್ರಿಕಟು ಚೂರ್ಣ ಮಾಡಿದ್ದಾರೆ. ಶುಂಠಿ, ಮೆಣಸು, ಹಿಪ್ಲಿ. ಹಿಪ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗೂ ಇರ್ತಿತ್ತು. ಬಾಣಂತಿಯರಿಗೆ ಹಿಪ್ಲಿಯನ್ನು ವಿಶೇಷವಾಗಿ ಔಷಧಿ ಕೊಡ್ತಿದ್ರು. ಈ ಹಿಪ್ಲಿ ನಮ್ಮ ದೇಹದ ಕೆಮ್ಮನ್ನ ಕಡಿಮೆ ಮಾಡೋದಕ್ಕೆ ಶುಂಠಿ ಮತ್ತು ಜೊತೆ ಸೇರಿದಾಗ ನಮಗೆ ಒಳ್ಳೆ ಔಷಧಿ ಆಗ್ತದೆ. ಹಾಗಾದ್ರೆ ಸ್ವರಶುದ್ಧಿಗೆ ಇನ್ನೇನಾದ್ರೂ ಮಾಡ್ಬಹುದಾ? ಎಷ್ಟೋ ಸರ್ತಿ ಕೆಮ್ಮಾಗಿರೋದಿಲ್ಲ, ಗಂಟ್ಲು ಗುಸುಗುಸು ಅನ್ನೋದು ಅಥವಾ ಧ್ವನಿ ಸ್ವಲ್ಪ ಗೊರಗೊರ ಅನ್ನೋದು ಆಗ್ಬಹುದು ನಮಗೆ ವಾತಾವರಣಗಳಲ್ಲಿ ಆದಾಗ. ಗುಲ್ಗಂಜಿ ಎಲೆ ಗಮನಿಸಿದಿರಾ? ಗುಲ್ಗಂಜಿ ಬಳ್ಳಿ ಬೀಜ ನೋಡಿದ್ದೀವಿ, ಆದ್ರೆ ಬಳ್ಳಿಯನ್ನ ನೋಡಿಲ್ಲ. ನಾವೆಲ್ಲರನ್ನು ಪ್ರಶ್ನೆ ಮಾಡುವಾಗ ನಾವು ಈ ಶಿಬಿರಗಳಲ್ಲಿ ಕಾಮನ್ ಆಗಿ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀವಿ, ಗುಲ್ಗಂಜಿ ಎಲೆ ಯಾರಾದರೂ ನೋಡಿದ್ದೀರಾ, ತಿಂದಿದ್ದೀರಾ? ಸಹಜವಾಗಿ ಇಲ್ಲ ಅಂತ ಉತ್ತರ ಬರುತ್ತೆ ಬಹಳ ಜನರಲ್ಲಿ. ಆದ್ರೆ ನಾವು ಪಾನ್ ಬೀಡ ತಿಂತೀವಲ್ಲ, ಪಾನ್ ಬೀಡದಲ್ಲಿ ಹುಣಸೆ ಎಲೆ ಅಂತ ಎಲೆಗಳನ್ನು ಹಾಕ್ತಾರೆ. ಅದರಲ್ಲಿ ಆ ಹುಣಸೆ ಎಲೆಗಳೇ ಗುಲ್ಗಂಜಿ ಎಲೆಗಳು. ನಾವು ಗುಲ್ಗಂಜಿ ಬಳ್ಳಿಯನ್ನ ಮನೆ ಹತ್ರ ನೆಟ್ಟು ಅದರ 4 ಎಲೆ ತಿಂತ ಹೋದ್ರೆ ನಮ್ಮ ದಾಹ ತೀರುವುದೂ ಅಲ್ಲದೆ ನಮ್ಮ ಗಂಟಲಿನ ಸ್ವರ ಶುದ್ಧತೆಯನ್ನ ಮಾಡುತ್ತದೆ. ಅದು ಎಲ್ಲ ಗಾಯಕರು, ಈ ಶಹನಾಯಿ ಬಾರಿಸುವವರು ಒಂದಷ್ಟು ಗುಲ್ಗಂಜಿ ಎಲೆಯನ್ನು ಜೋಬ್ನಲ್ಲಿ ಹಾಕೊಂಡಿರ್ತಾರೆ. ಅವ್ರಿಗೆ ಸ್ವಲ್ಪ ಗಂಟಲು ತೊಂದರೆ ಆದ ತಕ್ಷಣ ಆ ಗುಲ್ಗಂಜಿ ಎಲೆಯನ್ನು ಬಾಯಲ್ಲಿ ಹಾಕೊಂಡಿರ್ತಾರೆ. ಅವರ ಸ್ವರ ಶುದ್ಧಿನೂ ಆಗಿ ನಿಮಗೆ ದಾಹವನ್ನು ಕಡಿಮೆ ಮಾಡುತ್ತೆ. ಎಷ್ಟು ಸುಲಭವಾಗಿದೆಯಲ್ಲ ನಮ್ಗೆ. ನಂತರ ಋತುಮಾನ ಆಹಾರ ಪದ್ಧತಿಗಳು ಅಂತ ಕರೀತಾರೆ. ಇದಕ್ಕೆ ನಮ್ಮ ಋತುಮಾನ ಆಹಾರ ಪದ್ಧತಿಗಳಲ್ಲಿ ಯಾವ ಹಬ್ಬಕ್ಕೆ ಏನು ಅಡಿಗೆ ಮಾಡ್ಬೇಕು? ನಮ್ಗೆ ಮಕರ ಸಂಕ್ರಮಣದಂದು ಎಳ್ಳು ಬೆಲ್ಲದ ಬಗ್ಗೆ ಮಾತಾಡ್ತೀವಿ. ನಂತರ ಕೆಲವು ಹಬ್ಬಗಳಲ್ಲಿ ಕೆಲವು ರೀತಿಯ ಅಡಿಗೆ ಇದೆ. ಆ ದಿವಸ ವಾತಾವರಣದಲ್ಲಿ ಉಂಟಾಗುವ ಬದಲಾವಣೆಗಳಿಂದ ನಮ್ಮ ದೇಹಕ್ಕೆ ಆಗುವ ಹಾನಿಗಳಿಗೆ ಮುನ್ನೆಚ್ಚರಿಕೆಯಾಗಿ ಆ ಋತುಮಾನದಲ್ಲಿ ಮಾಡುವ ಅಡುಗೆ ಅದಕ್ಕೆ ಔಷಧಿಯಾಗಿ ಮಾಡೋದ್ರಿಂದ ನಮ್ಮಲ್ಲಿ ಅಕಾಲ ಭೋಜನ ಮತ್ತು ಪದ್ಧತಿಯಲ್ಲಿಲ್ಲದ ಭೋಜನ ಮಾಡಿ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡು. ಇನ್ನು ನಮಗೆ ಸಹಜವಾಗಿ ಬರುವಂತದ್ದು ಕರಿಬೇವು ಯಾಕೆ ತಿನ್ಬೇಕು? ಎಷ್ಟೋ ಪ್ರಶ್ನೆ ನಾವು ಮನೆಯಾಗ ಮಾಡಿದೀವಿ. ಗಂಡ್ಮಕ್ಳು ಬಹಳ ಅಡ್ಡಾಡಿ ಕರಿಬೇವನ್ನು ತಗೊಂಡ್ಬರ್ತೀವಿ. ತಾಯಿ ಅಂದ್ರು ಸಹೋದರಿಯರು ಅಡಿಗೆಲ್ಲ ಹಾಕ್ತಾರೆ. ಗಂಡ್ಮಕ್ಳೆಲ್ಲ ಎಲೆನೆತ್ತಿಟ್ಟು ಊಟ ಮಾಡಿ ಹೋಗ್ತೀವಿ. ಹೆಣ್ಮಕ್ಳ ಎಲೆನೆಲ್ಲ ತಿಂದಿರ್ತಾರೆ. ಏನ್ ಕಾರಣಕ್ಕೆ? ನಾವು ಪಶು ವೈದ್ಯದಲ್ಲಿ ಡಾಕ್ಟರ್ ಅಶ್ವಥ್ ಅವ್ರಿಗಿದು ಮಾಹಿತಿ ಇದೆ, ಅವ್ರ ಜೊತೆ ಚರ್ಚೆ ಕೂಡ ಮಾಡಿದ್ವಿ. ಪಶು ವೈದ್ಯದಲ್ಲಿ ಯಾವ್ದಾದ್ರು ಪಶು ಗರ್ಭ ಕಟ್ಟದೇ ಇದ್ರೆ ಆ ಪಶುವಿನ ದೇಹದ ಆಧಾರದ ಮೇಲೆ ಸುಮಾರು 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಅದರ ಯೋನಿ ಭಾಗಕ್ಕೆ ತಳ್ತಾರೆ. ಅಲ್ಲಿ ಆ ಗರ್ಭಕೋಶ ಸ್ವಚ್ಛ ಆಗ್ತದೆ. ಆ ದೃಷ್ಟಿಯಿಂದ ತಾಯಂದ್ರು ವಿಶೇಷವಾಗಿ ಕರಿಬೇವನ್ನ ತಿಂತಾರೆ. ಇನ್ನು ಅರಳಿ ಮರ ಸುತ್ತೋದು, ಮಕ್ಕಳಾಗದೇ ಇದ್ರೆ ಅರಳಿ ಮರ ಸುತ್ತಾರೆ. ಮಕ್ಕಳಾಗದೇ ಇದ್ರೆ ಅರಳಿ ಮರ ಸುತ್ತೋದಾದ್ರೆ ಗಂಡ ಬೇಡವಾ? ಸಹಜವಾಗಿ ನಾವು ಅಡ್ಡ ಪ್ರಶ್ನೆಗಳು ಹಾಕೋ ಇತ್ತೀಚೆಗೆ ಅಂದ್ರೆ ನಾವು ಅದನ್ನ ಹುಡುಕಕ್ ಹೋಗಿಲ್ಲ. DNC ಮಾಡ್ಬೇಕ್ರೆ ಎಷ್ಟು ಖರ್ಚಾಗತ್ತೆ ಸರ್? ಎಷ್ಟು ದಿನ ರೆಸ್ಟ್ ತಗೋಬೇಕು ಸರ್?
ಇಷ್ಟು ನಾವು ಏನು ಔಷಧಿ ತಗೋಬೇಕು, ಈ ತರದ ಪ್ರಶ್ನೆಗಳು ನಮಗೆ ಶುರುವಾಗತ್ತೆ. DNC ಅಂದ್ರೆ ಡೈಲಟೇಷನ್ ಅಂಡ್ ಕ್ಯೂರಟಾಸ್. ನಮ್ಮ ಕಜ್ಜಿ ಬಂದವರ ಮುಖದ ಮೇಲೆ ಸಣ್ಣ ಕಚ್ಚುಗಳೇನಿರ್ತದೆ, ಆ ತರದ ಸಣ್ಣ ರಾಗಿ ಕಾಳಿಗಿನ್ನೂ ಸಣ್ಣ ಗಾತ್ರದ ಕುಳಿಗಳು ಆ ತಾಯಿಯ ಗರ್ಭಾಶಯದಲ್ಲಿ ಇರ್ತವೆ. ಸಣ್ಣ ಕಚ್ಚುಗಳಲ್ಲಿ ನಮ್ಮ ದೇಹದಲ್ಲಿ ಯಾವುದೋ ಆಹಾರದ ಮೂಲಕವೋ ಮಾಲಿನ್ಯದ ಮೂಲಕವೋ ಹೋಗಿ ಅಲ್ಲೊಂದಿಷ್ಟು ಬೇಡವಾದ ವಸ್ತು ಕುತ್ಕೊಂಡ್ಬಿಡುತ್ತೆ. ಆವಾಗ ಗರ್ಭಾಂಕುರ ಆಗೋದಿಲ್ಲ. ಅವಾಗ ನಮ್ಮ ತಾಯಿ DNCಗೆ ಹೋಗ್ತಾಳೆ. ಅವನು ಡೈಲಟೇಷನ್ ಅಂದ್ರೆ ಒಂದು ಆಸಿಡ್ ಅನ್ನ ಹಾಕಿ ಅದನ್ನ ಡೈಲ್ಯೂಟ್ ಮಾಡ್ತಾನೆ. ಕ್ಯೂರಟಾಸ್ ಅಂದ್ರೆ ಒಂದು ಉದ್ದನೆಯ ಸ್ಟೀಲ್ ಚಮಚದಿಂದ ಆ ಗರ್ಭಕೋಶದ ಕಚ್ಚುಗಳಲ್ಲಿ ಕೂತಿದ್ದ ಪರಕೀಯ ವಸ್ತುವನ್ನ ಕೆರೆದು ಹೊರಗಾಕಿಸ್ತಾನೆ. ಇದು DNC. ಸುಮಾರು 1 ತಿಂಗಳು ಆ ತಾಯಿ ಮನುಷ್ಯಕ್ಕಾಗಲ್ಲ, ಅಷ್ಟು ಸುಸ್ತಾಗ್ಬಿಡ್ತಾಳೆ, ಅಷ್ಟು ಆಯಾಸ ಪಡ್ತಾಳೆ. ಇದಿಷ್ಟು ಕೆಲಸವನ್ನ ನಮಗೆ ಅರಳಿ ಮರದ ಗಾಳಿ ಮಾಡುತ್ತೆ. ಕೇವಲ ಅರಳಿ ಮರದ ಕೆಳಗೆ 21 ದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ, ಸೂರ್ಯೋದಯಕ್ಕಿಂತ ಮುಂಚೆ ಆ ಮರದ ಕೆಳಗೆ ಆ ಪರಿಶುದ್ಧವಾದ ಗಾಳಿಯನ್ನು ಸೇವಿಸಿದರೆ ಆ ಗರ್ಭಕೋಶದಲ್ಲಿರುವಂತ ಪರಕೀಯ ವಸ್ತು ಮೂತ್ರದ ಮೂಲಕ ಮಲದ ಮೂಲಕ ಹೊರಗೋಗಿ ಆ ತಾಯಿಯ ಗರ್ಭಕೋಶ ಗರ್ಭಾಂಕರ ಆಗೋದಕ್ಕೆ ಸೂಕ್ತವಾಗಿ ಆಗ ನಮಗೆ ಮಕ್ಕಳಾಗೋದಕ್ಕೆ ಶುರು ಮಾಡ್ತಾರೆ. ಎಷ್ಟು ಅದ್ಭುತವಾಗಿದೆಯಲ್ಲ. ಇನ್ನು ಈ ಗರ್ಭ ಆಗದಂಗ್ ಮಾಡೋದಕ್ಕೆ ಕೆಲವಲ್ಲಿ ಗರ್ಭ ಕಟ್ಟಿಬಿಟ್ಟಿರ್ತಾರೆ, ನಮ್ಗೆ ಅದನ್ನ ನಾವು ಗರ್ಭ ಬೇಡ ಅಂತ ತೆಗಿಸ್ತೀವಿ. ಅಂತ ಸಂದರ್ಭ ಬಂದಾಗ ನಮ್ಮ ಪಾರಂಪರಿಕ ಆಚರಣೆಗಳಲ್ಲಿ ನಾಟಿ ವೈದ್ಯರಲ್ಲಿ ಒಂದು ಗಿಡ ಇದೆ, ಗೌರಿ ಹೂ ಅಂತ, ಗ್ಲೋರಿಯೋಸಾ ಸೂಪರ್ಬಾ ಅಂತ ಕರಿತೀವಿ. ಅದನ್ನ ಬಹಳ ಸುಂದರವಾದ ಹೂವು. ಆ ಗಿಡದ ವಿಶೇಷ 4 ತಿಂಗಳು ಈ ಭೂಮಿಯ ಮೇಲೆ ಇರುತ್ತೆ. ಹುಟ್ಟಿದ 2 ತಿಂಗಳಲ್ಲಿ ಹೂ ಬಿಡುತ್ತೆ. ಸುಮಾರು 1 ತಿಂಗಳವರೆಗೂ ಅದರ ಹೂವು ಮಗ್ಗು ಉಳ್ಕೊಂಡಿರುತ್ತೆ. ಮುಂದಿನ 1 ತಿಂಗಳಲ್ಲಿ ಆ ಗಿಡ ನೆಲಮಟ್ಟಕ್ಕೆ ಬಿದ್ದೋಗ್ಬಿಡುತ್ತೆ. ಭೂಮಿಯೊಳಗೆ 8 ತಿಂಗಳು ಆ ಗಡ್ಡೆ ಇರಬೇಕು. ಹೊರಗೆ ಕಾಣೋದೇ ಇಲ್ಲ. ನಮಗೆ ಗಡ್ಡೆ ಹುಡುಕೋಬೇಕಂದ್ರೆ ಹೂ ಬಿಟ್ಟಾಗ ಮುಂದೆ ಹುಡುಕ್ಬೇಕು. ಉಳಿದ 8 ತಿಂಗಳು ಭೂಮಿಯೊಳಗೆ ಇರ್ತದೆ. ಆ 8 ತಿಂಗಳೂ ಇದ್ದು 9ನೇ ತಿಂಗಳು ಚಿಗುರಿ ಹೂ ಬಿಡುವಷ್ಟು ಪರಿಸರ ಎಲ್ಲಿದೆಯೋ ಅಲ್ಲಿ ಆ ಗಿಡ ಬೆಳೆಯುತ್ತೆ. ಆ ಗಡ್ಡೆಯನ್ನು ತಂದು ಅದನ್ನ ನಾವು ಚಿಪ್ಸ್ ಏನು ಮಾಡ್ತೀವಲ್ಲ, ಆ ತರ ಚಿಪ್ಸ್ನಷ್ಟು ಪಾಯಿಂಟ್ ಅನ್ನು ತಗೊಂಡು ಆ ತಾಯಿಗೆ ತಿನ್ನಿಸಿದ್ರೆ ಆ ಎಮ್ಮಗೆ ಗರ್ಭಪಾತ ಆಗಿರುತ್ತೆ. ಬಹಳ ಸುಲಭವಾದ ಔಷಧಿ. ಅದರ ಪ್ರಮಾಣ ಹೆಚ್ಚಿಗೆ ಕೊಟ್ಟಾಗ ಆ ತಾಯಿ ಬಂಜೆ ಕೂಡ ಆಗ್ತಾಳೆ. ಈ ರೀತಿಯ ಒಂದು ವಿಶೇಷ ಗಿಡ ಗೌರಿ ಹೂ ನಮ್ಮ ಪರಿಸರದಲ್ಲಿ ಬೆಳೀತದೆ. ಇನ್ನು ನಮ್ಮ ಆರೋಗ್ಯದ ತೊಂದರೆಗಳು, ವಾತಾವರಣದಿಂದ ಬರುವಂತ ತೊಂದರೆಗಳಿಗೆ ಬಹು ಮುಖ್ಯವಾಗಿ ನಾವು ಮನೆಯಲ್ಲಿ ದವಸ ಧಾನ್ಯಗಳನ್ನು ಬಳಸ್ತೀವಿ. ಬೆಳೆಸೋದಕ್ಕೆ ಜೋಳ ಬೆಳೆಯುವಾಗ, ಜೋಳ ಸಹಜವಾಗಿ ಎಲ್ಲ ಭಾಗದ ಊಟ ಅಲ್ಲ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಜೋಳ ಬಳಸ್ತಾರೆ. ಮಧ್ಯ ಕರ್ನಾಟಕ ಬಂದರೆ ಜೋಳದ ಜೊತೆಗೆ ರಾಗಿ ಆಗ್ತದೆ. ಇನ್ನು ಕೆಳಭಾಗಕ್ಕೆ ಬಂದರೆ ರಾಗಿ ಜಾಸ್ತಿಯಾಗಿ ಜೋಳ ಅಪರೂಪ ಆಗುತ್ತೆ. ತೊಗರಿ ಎಲ್ಲ ಕಡೆನೂ ನಾವು ಬಳಸ್ತೇವೆ. ಜೋಳದಲ್ಲಿ ಮಾತ್ರ ತೊಗರಿ ಅಕ್ಕಡೆ ಹಾಕ್ತೀವಿ, ರಾಗಿಯಲ್ಲಿ ತೊಗರಿ ಅಕ್ಕಡೆ ಹಾಕಲ್ಲ. ಯಾಕೆ? ರಾಗಿ ಅಕ್ಕಡಿಯಲ್ಲಿ ಅಥವಾ ಏಕ ಬೆಳೆಯಾಗಿ ಬಿತ್ತಿದಾಗ ಜೋಳದ ತೊಗರಿಯ ಬೇರುಗಳಲ್ಲಿ ನೈಟ್ರೋಜನ್ ಗಂಟುಗಳಿರ್ತವೆ. ಅದು ಹೆಚ್ಚು ನೈಟ್ರೋಜನ್ ಅನ್ನು ಉತ್ಪಾದನೆ ಮಾಡುತ್ತೆ. ಅದನ್ನು ಮತ್ತೆ ಬಳಸೋದ್ರಿಂದ ಆ ತೊಗರಿಯು ಜೀರ್ಣವಾಗದಂತೆ ಆಗಬಹುದು ಕೂಡ. ಆದ್ರಿಂದ ಜೋಳದ ಅಕ್ಕಡಿಯಲ್ಲಿ ಹಾಕಿದಾಗ 8 ಸಾಲಿಗೆ ಜೋಳಗಳು 1 ಸಾಲು ತೊಗರಿ ಹಾಕಿದಾಗ ಜೋಳ ನೈಟ್ರೋಜನ್ ಬೇಡುವ ಗಿಡ. ಇದರಲ್ಲಿ ಉತ್ಪನ್ನವಾಗುವ ನೈಟ್ರೋಜನ್ ಹೀರಿಕೊಂಡು ಇದನ್ನ ಜೋಳ ಬೆಳೀತದೆ. ಆವಾಗ 2 ಕಾಳುಗಳು ನಮ್ಗೆ ಆರೋಗ್ಯ ಆಗ್ತದೆ. ಇದು ನಿಸರ್ಗದಲ್ಲಿ ಇರುವಂತ ಶಿಸ್ತು ಮತ್ತು ನಮ್ಮ ಆರೋಗ್ಯದಲ್ಲಿ ಬಳಸುವಾಗ ಇದರಿಂದ ತೊಂದರೆಗಳು ಆಗೋದಿಲ್ಲ ಅನ್ನೋದು. ಇನ್ನು ನಾವು ಕ್ರಿಮಿನಾಶಕ ಇತ್ತೀಚೆಗೆ ಸಾಕಷ್ಟು ಕ್ರಿಮಿನಾಶಕ ಬಳಸಿ ನಮ್ಮ ಕಾಳುಗಳನ್ನ ವಿಷ ಮಾಡಿಬಿಟ್ವಿ. ಅದಕ್ಕೆ ನಾವು ಆಸ್ಪತ್ರೆ ಔಷಧ ಬಳಸ್ತೇವೆ. ಹಾಗಾದ್ರೆ ನಮ್ಮ ಪಾರಂಪರಿಕ ಆಚರಣೆಯಲ್ಲಿ ಇದಕ್ಕೆ ಪರಿಹಾರ ಇದೆಯಾ? ಸಸ್ಯ ಮೂಲ ಕೀಟನಾಶಕ ಇದೆಯಾ? ಜೋಕುಮಾರನ ಹಬ್ಬ ಸಹಜವಾಗಿ ಎಲ್ಲರಿಗೂ ಗೊತ್ತಿದೆ. ಜೋಕುಮಾರನ ಹಬ್ಬ ಆಚರಿಸ್ತೀವಿ. ಅದನ್ನ ಜಲವಂಶಸ್ಥರು ಅಥವಾ ಜಲ ನಿರ್ವಹಣೆಗಾರರು ಆ ಹಬ್ಬವನ್ನ ಮಾಡ್ತಾರೆ. ಅವರು ಮೊದಲನೇ ದಿನ ಜೋಕುಮಾರನ ಪುಟ್ಟಿಯಲ್ಲಿ ಇಟ್ಕೊಂಡು ಒಂದು ಮಣ್ಣಿನ ವಿಗ್ರಹವನ್ನ ಇಟ್ಕೊಂಡು ಎಲ್ಲರ ಅದಕ್ಕೆ ಬೇವಿನ ಸೊಪ್ಪೆಲ್ಲ ಸುತ್ತ ಇಟ್ಕೊಂಡು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಒಂದು 6 ರಿಂದ 8 ಜನ ಬರ್ತಾರೆ. ಮನೆ ಮುಂದೆ ಬುಟ್ಟಿ ಇಳಿಸಿ ಹಾಡು ಹೇಳೋದಕ್ಕೆ ಶುರು ಮಾಡ್ತಾರೆ. ಮೊದಲನೇ ದಿವಸ ಕೇಳೋದು ಜೋಕುಮಾರ ಬಂದನ ಬಾಗಲ್ದಾಗ ಇಡಿರವ್ವ ಬೆಣ್ಣಿಯ ಬಾಯಾಗ. ಅಂದ್ರೆ ಈ ಜೋಕುಮಾರನ ಬಾಯಲ್ಲಿ ಬೆಣ್ಣೆ ಇಡ್ರಿ ಅಂತ ಕೇಳ್ತಾರೆ.
ಬೆಣ್ಣೆ ಕೇಳುವ ಉದ್ದೇಶ ಏನು ಅಂದ್ರೆ, ನಮ್ಮಲ್ಲಿ ದನಕರುಗಳು, ಹೈನುಗಳ ಸಂಪತ್ತು ಎಷ್ಟಿದೆ, ಅವರ ಮನೆಯಲ್ಲಿ ಹಾಲು, ಮೊಸರು, ಬೆಣ್ಣೆ ಉತ್ಪಾದನೆ ಆಗ್ತಾ ಇದೆಯಾ ಇಲ್ವಾ, ನಮ್ಮ ಊರಿನಲ್ಲಿ ಎಷ್ಟು ಬೆಣ್ಣೆ ಉತ್ಪಾದನೆ ಆಗ್ತದೆ, ನಮ್ಮಲ್ಲಿ ಪಶು ಸಂಪತ್ತು ಅಷ್ಟಿದೆ ಅನ್ನೋದನ್ನ ಸರ್ವೆ ಮಾಡೋದಕ್ಕೆ ಅವ್ರು ಬೆಣ್ಣೆಯನ್ನು ಕೇಳ್ತಾರೆ. ಇನ್ನು ಪ್ರತಿದಿನ ಒಂದೊಂದು ಹಾಡಿನ ಮೂಲಕ, ಉದ್ದುದ್ದ ಗಾಳಿ ಬೀಸಿ ಅಡ್ಡಡ್ಡ ಮಳೆ ಬಂದು, ಅಲ್ಲಿ ಯಾವ ರೀತಿ, ಯಾವ ಕಡೆಯಿಂದ ಗಾಳಿ ಬರುತ್ತೆ, ಯಾವ ಕಡೆಯಿಂದ ಮಳೆ ಬರುತ್ತೆ, ಈ ವರ್ಷ ಯಾವ ಮಳೆ ಜಾಸ್ತಿ ಆಗತ್ತೆ ಅನ್ನೋ ಇನ್ಫಾರ್ಮೇಶನ್ ಅನ್ನ ಆ ರೈತರ ಕುಟುಂಬಕ್ಕೆ ಕೊಟ್ಟು ಕೊನೆಯ ದಿವಸ ಅವ್ರು ಕಾಳನ್ನ ಕೇಳ್ತಾರೆ. ಭಿಕ್ಷೆಯಾಗಿ ಅಲ್ಲ, ಅದರಿಂದ ಕೆಲಸ ಮಾಡ್ತಾರೆ ಅವ್ರು. ಆ ಕಾಳು ತಗೊಂಡು ಒಂದಿಷ್ಟು ಬೇವಿನ ಸೊಪ್ಪು, ಒಂದು ಸಣ್ಣ ಕಾಡಿಗೆ ಅಂತದ್ದು ಒಂದಷ್ಟು ನಮಗೆ ವಾಪಸ್ ಕೊಡ್ತಾರೆ. ನಾವು ಆ ಕಾಡಿಗೆಯನ್ನು ತಗೊಂಡು ಸಾಯಂಕಾಲ ಹೊಲದಾಗಿರೋ ತರಕಾರಿಗಳನ್ನೆಲ್ಲ ತಂದು ಅದನ್ನೆಲ್ಲ ತುಂಡು ಮಾಡಿ ಅದನ್ನ ಕುದಿಸಿ ಅದರಲ್ಲಿ ಈ ಕಾಡಿಗೆಯನ್ನ ಹಾಕಿ ಬೆಳಿಗ್ಗೆ ಹೊಲಕ್ಕೆ ಚೆಲ್ಕೊಂಬರ್ತೀವಿ. ಉದ್ದೇಶ ಇಲ್ಲ, ಇದು ಒಂದು ಆಚರಣೆಯಾಗಿ ಉಳಿದಿದೆ. ಆಧುನಿಕತೆ ಜಾಸ್ತಿ ಆಗ ಹಬ್ಬವನ್ನೇ ಬಿಟ್ಬಿಟ್ಟು ಆ ಕಾಡಿಗೆ ಜಿಗಿ ರೋಗ ನಿವಾರಕ. ಆ ಜೋಳದ ಹೊಲಕ್ಕೆ ಈ ಚಳಿಗಾಲದಲ್ಲಿ ಜಿಗಿ ರೋಗ ಬಂದಿರ್ತದೆ, ಈ ಕಾಡಿಗೆಯನ್ನು ಚೆಲ್ಲಿದಾಗ ಹೊಲಕ್ಕೆ ಜಿಗಿ ರೋಗ ವಾಸಿ ಆಗ್ತದೆ. ಇದು ಕೀಟ ವಿಕರ್ಷಕ ಅಥವಾ ಕೀಟ ಸಂರಕ್ಷಣಾ ವಿಧಾನ. ಆವಾಗ ನಮ್ಮ ಆಹಾರ ಶುದ್ಧವಾಗಿರುತ್ತೆ. ಇದು ಇದರ ಉದ್ದೇಶ. ಇನ್ನು ಸಹಜವಾಗಿ ಮತ್ತೆ ಕೆಮ್ಮಿಗೆ ಬಂದ್ರೆ ಏನ್ ಮಾಡ್ಬೋದು ನಾವು? ತ್ರಿಕಟು ಚೂರ್ಣ ಸಿಗ್ತಾ ಇಲ್ಲ, ಮನೆಯೊಳಗೆ ಇಪ್ಲಿ ಇಟ್ಟಿಲ್ಲ, ಶುಂಠಿ ಸಹಜವಾಗಿ ಸಿಗತ್ತೆ ನಮ್ಗೆ. ಹೊರಗಡೆ ಕುಪ್ಪಿ ಗಿಡ ಅಂತ ಒಂದು ಸಿಗತ್ತೆ, ಅಕಾಲಿಫಾ ಇಂಡಿಕಾ ಕುಪ್ಪಿ ಗಿಡ ಅಂತ ಒಂದು ಸಿಗತ್ತೆ. ಸಹಜವಾಗಿ ಎಲ್ಲ ನಮಗೆ ರಸ್ತೆ ಮಗ್ಲಿಗೆ ಅಲ್ಲೆಲ್ಲ ಬೆಳೆದಿರುತ್ತೆ. ಆ ಕುಪ್ಪಿ ಗಿಡವನ್ನ ತಂದು ಅದನ್ನ ನೀರಿನಲ್ಲಿ ಕುದಿಸಿ ಆ ನೀರನ್ನ ಕುಡಿದ್ರೆ ನಮಗೆ ಕೆಮ್ಮು ವಾಸಿ ಆಗತ್ತೆ. ಬಹಳ ಸುಲಭವಾದ ವಿಧಾನ. ಇವಕ್ಕೆ ಯಾವಕ್ಕೂ ನಮಗೆ ದುಡ್ಡು ಬೇಕಿಲ್ಲ. ಇದು ನಮ್ಮ ಪಾರಂಪರಿಕ ಆಚರಣೆಯಲ್ಲಿ ಬಂದದ್ದು. ನಂತರ ನಮ್ಮ ಮನೆಯಲ್ಲಿ ಸೊಳ್ಳೆ, ತಗಣಿ ಹೋಗಿಬಿಡುತ್ತೆ ನಮ್ಗೆ. ತಗಣಿ ಇಲ್ಲ, ಮೊದಲೆಲ್ಲ ತಗಣಿ ಕಾಟ ಬಹಳ ಇರ್ತಿತ್ತು. ಹಾಸ್ಟೆಲ್ಗಳಲ್ಲಿ, ಹೋಟೆಲ್ಗಳಲ್ಲಿ ನಾವು ಹೊರಗೆ ಹೋದ್ರೆ ಮನೆಗೆ ಬಂದ್ರೆ ಹೋಟ್ಲಾಗ ತಗಣಿ ಎತ್ಕೊಂಬಂದಿ, ಇಲ್ಲ ಹಾಸ್ಟೆಲ್ ತಗಣಿ ಎತ್ಕೊಂಬಂದಿ ಅಂತ ತಗಣಿನ ವಾಸಿ ಮಾಡೋದೇ, ಅದನ್ನ ನಿವಾರಣೆ ಮಾಡೋದೇ ದೊಡ್ಡ ವಿದ್ಯೆ ಆಗಿತ್ತು. ಈಗ ತಗಣಿ ಇಲ್ಲ. ಎಲ್ಲೋಯ್ತು ತಗಣಿ? ಹಾಗಾದ್ರೆ ತಗಣಿಯ ಆವಾಸ ಸ್ಥಾನವನ್ನು ನಾವು ತೆಗೆದಿದ್ದೇವೆ. ತಗಣಿ ವಾಸ ಮಾಡ್ತಿದ್ದು ತೊಲೆ, ಜಂತಿ, ಈ ಗೋಡೆಗಳಿಗೆ ಸುಣ್ಣ ಏನ್ ಬೆಳೆದಿದ್ವಿ, ಆ ಸುಣ್ಣದ ಅಕ್ಕಳೆಯ ಹಿಂದೆ ಈ ತಗಣಿಗಳು ವಾಸ ಮಾಡ್ತಿದ್ವಿ. ಯಾವಾಗ ನಾವು ಸಿಮೆಂಟ್ ಗೋಡೆ ಮಾಡಿ ಯಾವ ಜೀವಿಯನ್ನು ಅಲ್ಲಿರೋದಕ್ಕೆ ಅವಕಾಶ ಕೊಡ್ಲಿಲ್ವೋ ಅವಾಗ ತಗಣಿ ಹಾಳಾಗುತ್ತೆ. ತಗಣಿ ಹಾಳಾದ ತಕ್ಷಣ ಸೊಳ್ಳೆ ಬಂತು. ಆ ಸೊಳ್ಳೆ ಸುಣ್ಣ ಬಳಿದ ಮನೆಯೊಳಗೆ ಇರ್ತಿರ್ಲಿಲ್ಲ. ಆ ಸುಣ್ಣದ ಮೇಲೆ ಸೊಳ್ಳೆ ಮೊಟ್ಟೆ ಇಟ್ರೆ ಆ ಮೊಟ್ಟೆಯೊಳಗಿನ ತೇವಾಂಶವನ್ನ ಸುಣ್ಣ ಹೀರಿ ಅದನ್ನ ಮರಿ ಆಗದಂತೆ ಮಾಡ್ತಿತ್ತು. ಆದ್ರಿಂದ ಆವತ್ತಿನ ದಿನ ನಮಗೆ ಸೊಳ್ಳೆ ಇರಲಿಲ್ಲ. ಇದನ್ನೇ ನೇರವಾಗಿ ಮತ್ತೆ ನಾವು ಹೊಲಕ್ಕೆ ಹೋದ್ರೆ ಆ ಜೋಕುಮಾರನ ಹಬ್ಬದ ನಂತರ ಆ ಸುಣ್ಣ ಬಳದ ಒಂದು ಗಡಿಗೆಯನ್ನ ಒಂದು ಕಟ್ಟಿಗೆ ಹೂಣಿ ಅದಕ್ಕೆ ಬೋರ್ಲ್ ಹಾಕಿ ಬರ್ತೀವಿ ಮೆಣಸಿನ ಗಿಡದಲ್ಲಿ. ಇಡೀ ನಮ್ಮ ಹೊಲದಲ್ಲಿ ಯಾವ್ದಾದ್ರೂ ಕೀಟ ಮೊಟ್ಟೆ ಇಟ್ರೆ ಆ ಸುಣ್ಣಕ್ಕೆ ಆಕರ್ಷಿತವಾಗಿ ಅಲ್ಲಿ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯೊಳಗಿನ ತೇವಾಂಶವನ್ನ ಹೀರಿ ಕೀಟಗಳು ಹೊಲಕ್ಕೆ ಬರದಂತೆ ಮಾಡೋದು ಅದರ ಉದ್ದೇಶ ಆಗಿದೆ. ಇನ್ನು ಚೆಂಡು ಹೂವಿನ ಗಿಡನ ನಾವು ಹೊಲ ಸುತ್ತ ಹಾಕ್ತೀವಿ. ಚೆಂಡು ಮತ್ತು ಅದು ಕೂಡ ನಮ್ಗೆ ಕೀಟ ವಿಕರ್ಷಕ ಸೊಪ್ಪಾಗಿರೋದ್ರಿಂದ ಅದರ ವಾಸನೆಗೆ ನಮ್ಮ ಹೊಲಕ್ಕೆ ಹುಳುಗಳು ಬರೋದಿಲ್ಲ. ಇದೆಲ್ಲದು ನಮಗೆ ಸೇಫ್ ಫುಡ್ ಗ್ರೈನ್ಸ್, ಶುದ್ಧ ಆಹಾರ ಧಾನ್ಯಗಳನ್ನು ಬೆಳೆಯುವುದಕ್ಕೆ ನಮ್ಮ ಪಾರಂಪರೆಗಳಲ್ಲಿ ಸಸ್ಯಗಳನ್ನ ಔಷಧಿಯಾಗಿ ಬಳಸಿದ ರೀತಿ. ಇನ್ನು ನಮಗೆ ಆಹಾರಕ್ಕೆ ಬಂದ್ರೆ, ಆಹಾರದಲ್ಲಿ ಸಾಮಾನ್ಯ ನಮ್ಗೆ ಎಣ್ಣೆ ಅಂಶ ಇತ್ತೀಚೆಗೆ ನಾವು ಶೇಂಗಾ ಎಣ್ಣೆ, ರಿಫೈನ್ಡ್ ಆಯಿಲ್, ಇನ್ನೇನೇನು ಹೊಸ ಹೊಸ ಎಣ್ಣೆಗಳು ಬಂದವೆ. ಆ ಎಣ್ಣೆಗಳ ರುಚಿ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಜಿಡ್ಡಿದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ನಮ್ಮಲ್ಲಿ ಎಳ್ಳೆಣ್ಣೆ ತಯಾರು ಮಾಡ್ತಿದ್ರು ಮನೆಯಲ್ಲಿ, ಗುರೆಳ್ಳೆ ಎಣ್ಣೆ ತಯಾರು ಮಾಡ್ತಿದ್ರು, ಶೇಂಗಾ ಎಣ್ಣೆ ತಯಾರು ಮಾಡ್ತಿದ್ರು. ಇವೆಲ್ಲವೂ ನಮ್ಮ ಕೀಲುಗಳು ಸರಾಗವಾಗಿ ನಡೆಯೋದಕ್ಕೆ, ಹೊಟ್ಟೆಯಲ್ಲಿ ಇದ್ದ ಆಹಾರ ಜೀರ್ಣವಾಗಿ ಸರಿಯಾಗಿ ಹೊರಗೆ ಹೋಗೋದಕ್ಕೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಮುದ್ದಿ ಉಂಡಷ್ಟು ಲದ್ದಿ ಹೋದ್ರೆ ನೆಲಗುದ್ದಿ ನೀರು ತೆಗಿಬಹುದಂತೆ. ಊಟ ಮಾಡೋದೊಂದು ಪದ್ಧತಿ, ಊಟ ಮಾಡಿದ್ಮೇಲೆ ಬೆಳಿಗ್ಗೆ ಹೊರಗಾಕೋದೊಂದು ಪದ್ಧತಿ. ನಮ್ಗೆ ಹೊರಗೆ ಹೋಗೋದು ಕಷ್ಟ ಆಗಿದೆ, ಮಲಬದ್ಧತೆ ಆಗ್ತಾ ಇದೆ. ಈ ಮಲಬದ್ಧತೆಯಿಂದ ನಮಗೆ ಸಾಕಷ್ಟು ರೋಗಗಳು ಬರ್ತಾ ಇದಾವೆ. ಈ ಎಣ್ಣೆಗಳು, ನಮ್ಮ ಆಹಾರ ಪದಾರ್ಥಗಳು ಇವೆಲ್ಲವನ್ನು ತಗೊಳ್ಳೋದ್ರಿಂದ, ಹಾಲು, ಮೊಸರು, ತುಪ್ಪ ಇವನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯ ಪರಿಶುದ್ಧವಾಗಿರ್ತದೆ. ನಂತರ ನಮ್ಗೆ ಸಹಜವಾಗಿ ಚರ್ಮ ರೋಗಗಳು ಬರ್ತವೆ. ಮುರ ಅಂತ ಕರೀತಾರೆ. ಈ ಕುತ್ತಿಗೆ ಭಾಗದಲ್ಲಿ ಒಂದು ಸಣ್ಣ ಉದ್ದದ ಚರ್ಮ ಬೆಳೆದಿರ್ತದೆ, ಅಥವಾ ಉಳುಕಡ್ಡಿನೂ ಆಗ್ತದೆ. ರಿಂಗ್ ವರ್ಮ್ ಆದಾಗ ನಮ್ಮಲ್ಲಿ ಹಾಲ್ ಗಿಡ ಅಂತ ಒಂದು ಬರುತ್ತೆ.
ಅದರ ಬೊಟಾನಿಕಲ್ ನೇಮ್ ಅನ್ನು ನೀವು ಬರೆದಿಟ್ಕೊಂಡ್ರೆ ನಂತರ ಅಶ್ವಥ್ ಅವ್ರ ಮೂಲಕ ಬೊಟಾನಿಕಲ್ ನೇಮ್ ನಾನು ಕಳಿಸೋ ವ್ಯವಸ್ಥೆ ಮಾಡ್ತೇನೆ. ಆ ಗಿಡವನ್ನ ತಗೊಂಡು ಅದರಲ್ಲಿ ಹಾಲು ಬರುತ್ತೆ. ಆ ಹಾಲನ್ನ ಈ ಉಳುಕಡ್ಡಿಗೆ 21 ದಿನ ನಿರಂತರವಾಗಿ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಹಚ್ಚಿಬಿಟ್ರೆ ಉಳುಕಡ್ಡಿ ವಾಸಿಯಾಗುತ್ತೆ. ಇದಕ್ಕೆ ನೇರ ಸಾಕ್ಷಿ ನಾನೇ. ನಾನು 10 ವರ್ಷದ ಹುಡುಗ ಇದ್ದಾಗ ನನಗೆ ಈ ಹೊಕ್ಕಳ ಮಗ್ಲಿಗೆ ಉಳ್ಕಡ್ಡಿ ಆಗಿತ್ತು. ನಾನು ಹೊಲಕ್ಕೆ ಹೋಗುವಾಗ ಅಲ್ಲಿ ಮಗ್ಲ ಮನೆ ಗೊಲ್ರ ಒಬ್ಬ ಹಿರಿಯ ಯಜಮಾನ ಬಂದು, ನಿನಗೆ ಉಳ್ಕಡ್ಡಿ ಆಗೈತೆ ಗೌಡ ಬಾಯಿಲಿ ಅಂತ ಕರೆದು ಪ್ರತಿದಿನ ಆಗಿ ಹಚ್ಕೊಂತ ಹೋದ. ನನಗೆ 21 ದಿನದಲ್ಲಿ ಉಳ್ಕಡ್ಡಿ ವಾಸಿ ಆಗಿತ್ತು. ಇವತ್ತು ನಾವೇನೇನೋ ಔಷಧ ಹಚ್ತಾರೆ, ಬಹಳ ಪದ್ಧತಿ ಬೀಳುತ್ತಾ ಇದೀವಿ, ಅದು ಆಗ್ತಾ ಇಲ್ಲ. ಇನ್ನು ಎಲುಬು ಮುರಿದಾಗ ಸಹಜವಾಗಿ ಇದು ಪ್ರಾಥಮಿಕ ಆರೋಗ್ಯದಲ್ಲಿ ಬರೋದಿಲ್ಲ. ಇದು ಪ್ರಾಥಮಿಕ ಆರೋಗ್ಯದಿಂದ ನಮಗೆ ವಿಶೇಷವಾದ ಆರೋಗ್ಯಕ್ಕೆ ಹೋಗ್ಬೇಕಾಗತ್ತೆ. ಎಲುಬು ಮುರಿದಾಗ ನಮಗೆ ಬ್ಯಾಂಡೇಜ್ ಹಾಕ್ತಾರೆ. ಎಲುಬು ಜಾಯಿಂಟ್ ಮಾಡೋದಕ್ಕೆ ಭೂಮಂಡಲದಲ್ಲಿ ಯಾವ ಔಷಧವೂ ಇಲ್ಲ, ಅದು ನಿಸರ್ಗ. ನೀವು ಎಲುಬನ್ನ ಸೊಟ್ಟ ಜೋಡಿಸಿದ್ರೆ ಸೊಟ್ಟ ಜಾಯಿಂಟ್ ಆಗುತ್ತೆ, ಕರೆಕ್ಟ್ ಆಗಿ ಜೋಡಿಸಿದ್ರೆ ಕರೆಕ್ಟ್ ಆಗಿ ಜಾಯಿಂಟ್ ಆಗುತ್ತೆ. ಇದು ಮಿಸ್ಗಾಡಬಾರದು ಅನ್ನೋದಕ್ಕೆ ನಮಗೆ ಪಟ್ಟಿ ಕಟ್ಟಿದ್ದಾರೆ ವಿನಃ ಅದರ ಎಲುಬು ಜಾಯಿಂಟ್ ಆಗೋದಕ್ಕೆ ಔಷಧಿ ಇಲ್ಲ. ನಂತರ ನಮ್ಮ ಕಸ್ಬರಿಗೆ, ಸಾಮಾನ್ಯವಾಗಿ ಮನೆಗೆ ಕೂಸಿಗೆ ಜೀರ್ಣ ಆಗದೆ ಇದ್ರೆ ಆ ಕಸ್ಬರಿಗೆಯನ್ನು ನೀವಾಳಿಸಿ ಅದರ ಒಂದು 4 ಕಡ್ಡಿ ತಗೊಂಡು ಅದನ್ನ ದೀಪದಲ್ಲಿ ಹಚ್ಚಿ ಒಂದು ಮೂಲೆಯಲ್ಲಿ ಇಡುತ್ತಾರೆ. ವಾಸಿಯಾಗಿ ಬಿಡುತ್ತೆ ಅವನು ಹೊಟ್ಟೆ ನೋವು. ಅದರಲ್ಲಿ ನಿಂಬೆ ಅಂಶಗಳು ಇರೋದ್ರಿಂದ ಆ ಕಾಂಸಿ ಕಡ್ಡಿ ಅಥವಾ ಕಸ್ಬರಿಗೆ ಹುಲ್ಲು ಅಂತಾನೆ ವಿಶೇಷವಾಗಿ ಬರುತ್ತೆ. ಆ ಹುಲ್ಲನ್ನ ಸುಟ್ಟಾಗ ಅದರಲ್ಲಿ ಜೀರ್ಣವಾಗುವ ಅನಿಲ ಬಿಡುಗಡೆಯಾಗಿ ಆ ಕೂಸು ತಗೊಳ್ಳೋದ್ರಿಂದ ಆ ಕೂಸಿನ ಹೊಟ್ಟೆ ಶುದ್ಧವಾಗಿ ಆರೋಗ್ಯವಾಗಿ ಆ ಕೂಸು ಆರೋಗ್ಯ ಆಗುತ್ತೆ. ಎಷ್ಟು ಸಣ್ಣ ಘಟನೆಗಳು. ಕಸ್ಬರಿಗೆ ಅಂತದ್ದು. ಇನ್ನು ಬಂದರಿಕೆ ಗಿಡ ಕೇಳಿರಬಹುದು. ಬಂದರಿಕೆ ಸೊಪ್ಪಿನಿಂದ ನಮ್ಗೆ ಕಣಗಳಲ್ಲಿ ಕಸ ಹೊಡೆಯೋದಕ್ಕೆ, ಸಗಣಿ ಹೊಡೆಯೋದಕ್ಕೆ ಬಳಸ್ತೀವಿ. ಬಟ್ಟಿ ಬೀಳೋದು ಅಂತ ಒಂದು ಶಬ್ದ ಇದೆ ನಮ್ಮ ಭಾಗದಲ್ಲಿ. ಬಟ್ಟಿ ಬೀಳೋದು ಅಂದ್ರೆ ಅಜೀರ್ಣ ಅಂತ. ಅಜೀರ್ಣವನ್ನು ಬಟ್ಟಿ ಬೀಳೋದು ಅಂದ್ರೆ ಆ ಬಂದರಿಕೆ ಸೊಪ್ಪನ್ನ ತಂದು ಒಕ್ಕಳ ಮೇಲೆ ಇಟ್ಟು ಕಟ್ಟಿಬಿಡ್ತಾರೆ. ಒಂದು ಕೆಂಪಸ್ತ್ರದಿಂದನೋ ಒಂದು ಟವಲ್ನಿಂದನೋ ಕಟ್ಟಿಬಿಡ್ತಾರೆ. ಸುಮಾರು 12 ಗಂಟೆ ಅದನ್ನ ಕಟ್ಕೊಂಡ್ಬಿಟ್ರೆ ಹೊಟ್ಟೆಯಲ್ಲಿರುವಂತದ್ದೆಲ್ಲ ಜೀರ್ಣ ಆಗಿ ಹೋಗ್ತದೆ. ಬೆಳಗ್ಗೆ ಬಟ್ಟಿ ಕಡಿಮೆ ಆಗುತ್ತೆ ಅಂದ್ರೆ ಜೀರ್ಣ ಆಗೋಯ್ತು, ಲ್ಯಾಟ್ರಿನ್ ಚೆನ್ನಾಗೋಯ್ತು, ಆರೋಗ್ಯ ಸರೋಗುತ್ತೆ. ಒಂದು ಸಣ್ಣ ಸೊಪ್ಪು, ಕಸ್ಬರಿಗೆ ಮಾಡುವಂತ ಸೊಪ್ಪು ಇಷ್ಟು ಕೆಲಸ ಮಾಡುತ್ತೆ. ಇನ್ನು ಮುತ್ತುಗದೆಲೆ, ಊಟದೆಲೆ ಉಪಯೋಗಿಸ್ತೀವಿ. ಪುರಾತನ ದಿನದಲ್ಲಿ ನಮ್ಗೆ ಮುತ್ತುಗದೆಲೆಯನ್ನು ಬಳಸಿದ್ವಿ ಊಟ ಮಾಡೋದಕ್ಕೆ. ಇತ್ತೀಚೆಗೆ ನಮ್ಗೆ ಮೊದಲನೇದಾಗಿ ಪೇಪರ್ ಪ್ಲೇಟ್ ಬಂತು, ಈಗ ಪ್ಲಾಸ್ಟಿಕ್ ಪ್ಲೇಟ್ ಬಂದಿದೆ, ಯೂಸ್ ಅಂಡ್ ಥ್ರೋ ಆಯ್ತು, ಪಿಂಗಾಣಿ ಪ್ಲೇಟ್ ಬಂತು, ಕ್ಷಮಿಸಿ, ಸ್ಟೀಲ್ ತಟ್ಟೆ, ಸಿಲ್ವರ್, ಅಲ್ಯೂಮಿನಿಯಂ ತಟ್ಟೆ ಬಂತು ಮೊದಲಿಗೆ. ಅಲ್ಯೂಮಿನಿಯಂ ನಂತರ ಸ್ಟೀಲ್ ಬಂತು, ಸ್ಟೀಲ್ ನಂತರ ಪಿಂಗಾಣಿ ಬಂತು, ಆ ನಂತರ ಪೇಪರ್ ತಟ್ಟೆ ಬಂತು, ಆ ನಂತರ ಪ್ಲಾಸ್ಟಿಕ್ ತಟ್ಟೆ ಬಂತು. ಅದರಿಂದ ಎಷ್ಟೆಷ್ಟು ರೋಗ ಬಂದೋ ಗೊತ್ತಿಲ್ಲ ನಮ್ಗೆ. ಆದ್ರೆ ಪುರಾತನ ದಿನದಿಂದನೂ ನಮ್ಗೆ ಮುತ್ತುಗದೆಲೆಯನ್ನ ನಾವು ಊಟದೆಲೆಯನ್ನಾಗಿ ಬಳಸಿ. ಹಾಗಾದ್ರೆ ಮುತ್ತುಗದೆಲೆನೇ ಯಾಕೆ ಬಳಸಿದ್ರು? ಅದು 3 ವರ್ಷ ಕಾಲ ಪುಡಿ ಆಗೋದಿಲ್ಲ. ಅದನ್ನ ತಂದು ನಮ್ಮ ಹಳ್ಳಿಯ ಜನ ಅದನ್ನ ಹಸಿ ಎಲೆ ಬಲ್ತ್ ಮೇಲೆ ಹರ್ಕೊಂಬಂದು ಅದನ್ನ ಬಿಸಿಲಲ್ಲಿ ಒಣಗಿಸಲ್ಲ, ನೆರಳಲ್ಲಿ ಒಣಗಿಸ್ತಾರೆ. ನೆರಳಲ್ಲಿ ಒಣಗಿಸಿ ನಂತರ ಅದನ್ನ ಹರ್ಬೇರಿಯಂ ಟೈಪ್ ತೇವದಲ್ಲಿ ಎದ್ದಿ ಅದರ ಮೇಲೆ ಬಂಡೆ ಹೇರಿ ಸಾಪಾಗಿ ಮಾಡ್ತಾರೆ. ಅದರ ತುಂಬನ್ನ ಕತ್ತರಿಸಿ ಆ ಕಡ್ಡಿಯಿಂದ ಅದನ್ನ ಹೆಣಿತಾ ಹೋಗಿ ಒಂದು ವಿಶೇಷ ಕಲೆ ಅದು, ಆ ಊಟದ ಎಲೆಯನ್ನಾಗಿ ಮಾಡ್ತಾರೆ. ಆ ಎಲೆ ಮೇಲೆ ಊಟ ಮಾಡಿದ್ರೆ ನಿಮಗೆ 3 ವರ್ಷ ಎಲೆ ಬಾಳಕೆ ಬರೋದು ಒಂದು ಭಾಗ. ಆದ್ರೆ ಹಳೇ ದಿನಗಳಲ್ಲಿ ನಮಗೆ ಪಾತ್ರೆಯ ವಿಷ ಆಗ್ತಿತ್ತು. ಹಿತ್ತಾಳಿ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ರೆ ಅದರಲ್ಲಿ ಪಾತ್ರೆಯ ವಿಷ ಆಗ್ತಿತ್ತು. ಅದಕ್ಕೆ ನಾವು ಕಲಾಯಿ ಮಾಡಿಸ್ತಿದ್ವಿ. ಅದನ್ನ ಬಳಗೆರ ಹಾಕಿ ಆ ಪಾತ್ರೆ ಅಡಿಗೆ ಮಾಡುವ ಭಾಗಕ್ಕೆ ಒಂದು ವರ್ಗ ಬರ್ತಿತ್ತು ಅವತ್ತು. ಅದಕ್ಕೆ ಕಲಾಯಿ ಮಾಡಿಕೊಡ್ತಿದ್ರು. ಆವಾಗ ನಮಗೆ ಲೋಹದ ವಿಷ ಆಹಾರದಲ್ಲಿ ಸೇರ್ತಿರ್ಲಿಲ್ಲ. ಅಕಸ್ಮಾತ್ ಕಲಾಯಿ ಇಲ್ಲದ ಪಾತ್ರೆಯಲ್ಲಿ ಮಾಡಿ ಆ ಲೋಹದ ವಿಷ ಸೇರಿಕೊಂಡ್ರೆ ಆ ಲೋಹ ವಿಷವನ್ನ ಹೀರುವ ಶಕ್ತಿ ಮುತ್ತುಗದೆಲೆಗಿದೆ. ಆದ ಕಾರಣ ಮುತ್ತುಗದೆಲೆ ನಮ್ಮ ಊಟಕ್ಕೆ ಎಲೆ ಹಚ್ಚಿದ್ರು. ಅದರಲ್ಲಿರುವ ಔಷಧಿ ಗುಣ ಇದು. ನಂತರ ಮುತ್ತುಗದೆಲೆನೆ ಗಿಡವನ್ನೇ ಮುಂದುವರಿಸೋದಾದ್ರೆ ಆ ಗಿಡದ ಲಕ್ಷಣ ಏನು ಅಂದ್ರೆ ಕೆಂಪು ಹೂವನ್ನ ಬಿಡುವುದು. ಬೇಸಿಗೆಯಲ್ಲಿ ಕೆಂಪು ಬಿಡುತ್ತೆ. ಅದರಲ್ಲಿ ಒಂದು ಎಲೆನೂ ಇರೋದಿಲ್ಲ. ಸಾಮಾನ್ಯವಾಗಿ ಒಣ ಉದುರೆಲೆ ಕಾಡುಗಳು ಅಂತ ಕರಿತೀವಿ ನಮ್ಮ ಬಿಸಿಲು ಪ್ರದೇಶದಲ್ಲಿರುವಂತವೆಲ್ಲ. ಇಲ್ಲಿ ಎಲ್ಲ ಮರಗಳು ಎಲೆಗಳನ್ನ ಉದುರಿಸಿ ಬೋಳಾಗಿರುತ್ತದೆ ಅರಣ್ಯ. ಆವಾಗ ಈ ಕೆಂಪು ಹೂಗಳು ಬಿಟ್ಟಿರೋ ಕಾರಣ ಬಹಳಷ್ಟು ಗಿಡಗಳು ಒಂದೇ ಕಡೆ ಇದ್ದಾಗ ಅಡವಿಗೆ ಬೆಂಕಿ ಬಿದ್ದಿದೆಯೇನೋ ಅಂತ ಕಲ್ಪನೆ ಮಾಡಿಕೊಂಡು ಆ ಗಿಡಕ್ಕೆ ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಒಂದು ನಿಕ್ ನೇಮ್ ಅನ್ನ ಕೊಟ್ಟಿದ್ದಾರೆ. ಬೂಟಿಯಾ ಮೊನೋಸ್ಪರ್ಮ ಅದರ ಬೊಟಾನಿಕಲ್ ನೇಮ್. ಯುಗಾದಿಯಲ್ಲಿ ನಾವು ಓಕಳಿ ಆಡ್ತೀವಿ. ಬಹಳ ಕಡೆ ಯುಗಾದಿಯಲ್ಲಿ ಹೋಳಿ ಅಥವಾ ಓಕಳಿ ಆಡೋದು ಒಂದು ಸಂಪ್ರದಾಯ.
ಹೋಳಿ ಹಬ್ಬದ ದಿನನೇ ಹೋಳಿ ಆಡುವಂಥದ್ದು ಇನ್ನೊಂದು ಸಂಪ್ರದಾಯ. ಈ ಎರಡೂ ಸಂಪ್ರದಾಯಗಳಲ್ಲೂ ಮೊದಲ ದಿವಸಗಳಲ್ಲಿ ನಾವು ಹುಡುಗರಿರುವಾಗ ಅಂಗಡಿಯಲ್ಲಿ ಒಂದಿಷ್ಟು ಬಣ್ಣದ ಪುಡಿ ಸಿಕ್ತಿತ್ತು. ಆ ಬಣ್ಣದ ಪುಡಿಯನ್ನು ತಂದು ನೀರಿನಲ್ಲಿ ಬೆರೆಸಿ ಅತ್ತೆ ಸೊಸೆಯರೋ ಮಾವ ಅಳಿಯಂದ್ರೋ ಓಕಳೆ ಆಡ್ತಿದ್ವಿ. ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಓಕಳೆ ಆಡಿದ ಉದಾಹರಣೆಗಳಿಲ್ಲ. ಇಲ್ಲಿ ಮನೋರಂಜನೆಗಾಗಿ ಆಡೋದಕ್ಕೆ ಅಂತ ಅವತ್ತು ಅನ್ಕೊಂಡಿದ್ವಿ. ಬರ್ತಾ 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 ಆಯಿಲ್ ಪೇಂಟು, ವಾರ್ನಿಶು, ಗ್ರೀಸು, ಬಂಡಿ ಎಣ್ಣೆ, ಕೀಲೆಣ್ಣೆ, ಆ ವೆಹಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ ವೇಸ್ಟ್ ಆಯಿಲ್ ತೆಗೆದಿರ್ತಾರಲ್ಲ, ಆ ವೇಸ್ಟ್ ಆಯಿಲ್ನು ತಂದು ಒಬ್ರಿಗೊಬ್ರು ಎರಚಿಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಹಾಗಾದ್ರೆ ಹೋಳಿ ಹಬ್ಬ ಓಕಳಿಯಲ್ಲಿ ಏನ್ ಬಂತು, ಯಾಕೆ ಆಚರಣೆ ಯಾಕೆ ಬಂತು, ಅದಕ್ಕೆ ಬಣ್ಣವನ್ನು ಹೆಂಗ್ ತಯಾರು ಮಾಡ್ತೀವಿ? ಅಲ್ಲಿ ಆ ಮುತ್ತುಗದ ಹೂವನ್ನ ತಂದು ಅದನ್ನ ನೆರಳಲ್ಲಿ ಒಣಗಿಸಿ ಅದನ್ನ ಸುಣ್ಣದ ನೀರಿನಲ್ಲಿ ಹಾಕಿಟ್ರೆ, ತಿಳಿ ಸುಣ್ಣವನ್ನ ಹಾಕಿ ಒಂದಷ್ಟು ನೀರನ್ನ ತಯಾರು ಮಾಡಿ ಅಲ್ಲಿ ಡೊಸೇಜ್ ಅನ್ನೋದು ನಮ್ಮ ಅನುಭವದ ಮೇಲೆ ಬರುತ್ತೆ. ಆ ಹೂವನ್ನ ಅದರಲ್ಲಿ ಹಾಕಿಟ್ರೆ ಕೇಸರಿ ಬಣ್ಣ ತಯಾರಾಗತ್ತೆ. ಅದಕ್ಕೊಂದು ಸ್ವಲ್ಪ ಒಳ್ಳೆಣ್ಣೆ ಹಾಕ್ತಾರೆ, ಶೇಂಗಾ ಎಣ್ಣೆ ಹಾಕಿ ಅದನ್ನ ಮೈಗೆ ಜಾರಿ ಹೋಗಂಗ್ ಮಾಡೋದಕ್ಕೆ ಆ ಬಣ್ಣವನ್ನ ತಯಾರು ಮಾಡ್ತಾರೆ. ಆ ಬಣ್ಣವನ್ನ ಯುಗಾದಿ ದಿವಸದಲ್ಲಿ ಅಥವಾ ಹೋಳಿ ಹಬ್ಬದಲ್ಲಿ ಅದನ್ನ ಮೈಗೆ ಎರಚಬೇಕು. ಆವಾಗ ಬಿರುಸಲಿರೋದ್ರ ಕಾರಣ ಈ ಬಿರುಸಲಿನಿಂದ ನಮ್ಮ ಚರ್ಮಕ್ಕೆ ಆಗುವ ತೊಂದರೆಗಳಿಗೆ ಆ ಕೇಸರಿ ಬಣ್ಣ ಔಷಧಿ. ಅದು ಚರ್ಮಕ್ಕಾಗುವ ತೊಂದರೆಗಳನ್ನ ನಿವಾರಿಸೋದಕ್ಕೆ ನಾವು ಮುತ್ತುಗದ ಹೂವಿನ ಬಣ್ಣವನ್ನ ಓಕಳಿ ಆಡ್ಬೇಕಾಗುತ್ತೆ. ಇದು ಅದರ ಉದ್ದೇಶ. ಇನ್ನೊಂದು, ಇದಕ್ಕೆ ಪಾರಂಪರಿಕ ಜ್ಞಾನ ಹೊಂದಿದೆ. ನಾವು ಚಿತ್ರದುರ್ಗ ಜಿಲ್ಲೆಯ ಲಂಬಾಣಿ ತಾಂಡಗಳಲ್ಲಿ ಈ ಹೂಗಳ ಬಗ್ಗೆ, ಮರಗಳ ಬಗ್ಗೆ ಅಭ್ಯಾಸ ಮಾಡೋದಕ್ಕೆ ಹೋದಾಗ ಅಲ್ಲಿಯ ಜನರು ಒಂದು ಮಾಹಿತಿ ಕೊಟ್ಟರು. ಮುತ್ತುಗದ ಹೂ ಕಾಯಿ ಆಗತ್ತೆ, ಅದರಲ್ಲಿ 3 ಬೀಜ ಬಿಡೋದು, 4 ಬೀಜ ಬಿಡೋದೇ ಇಲ್ಲ, 2 ಬೀಜನೂ ಬಿಡೋದು, 3 ಬೀಜ ಬಿಡುವಂತ ಒಂದು ಕಾಯಿ. ಅಲ್ಲಿ ಕಾಯಿ ಬಿಟ್ಟ ಮೇಲೆ ಆ ಜನ ಹೋಗಿ ಆ ಕಾಯಿ ಮುಟ್ಟು ನೋಡ್ತಾರೆ. 3 ಬೀಜ ಕಾಯಿ ಕಟ್ಟಿದ್ದರೆ, ಕಾಯಿಯಲ್ಲಿ 3 ಬೀಜವೂ ಇದ್ದರೆ ಮಳೆಗಾಲಗಳು ಸಮೃದ್ಧವಾಗಿ ಆಗ್ತವೆ ಅಂತ ಅರ್ಥ. ಮೇಲಿನ ಬೀಜ ಒಂದೇ ಇದ್ದು ಕೆಳಗಿನ 2 ಬೀಜಗಳು ಇಲ್ಲ ಅಂದ್ರೆ ಮುಂಗಾರು ಮಳೆ ಚೆನ್ನಾಗಾಗ್ತದೆ, ಹಿಂಗಾರು ಮಳೆ ಚೆನ್ನಾಗಾಗಲ್ಲ. ಮಧ್ಯಕಾಲದ ಮಳೆ, ಹಿಂಗಾರು ಮಳೆ ಚೆನ್ನಾಗಾಗಲ್ಲ. ಮಧ್ಯದ ಬೀಜ ಒಂದೇ ಬೀಜ ಆಗಿದ್ರೆ ಮುಂಗಾರು ಮಳೆ ಚೆನ್ನಾಗಾಗಲ್ಲ, ಹಿಂಗಾರು ಮಳೆ ಚೆನ್ನಾಗಾಗಲ್ಲ, ಮಧ್ಯಕಾಲದ ಮಳೆ ಚೆನ್ನಾಗಾಗ್ತದೆ. ಕೊನೆ ಬೀಜ ಒಂದೇ ಇದ್ರೆ ಮುಂಗಾರು ಮಧ್ಯಮ ಇಲ್ವೇ ಇಲ್ಲ, ಹಿಂಗಾರು ಮಳೆ ಮಾತ್ರ ಚೆನ್ನಾಗಾಗ್ತದೆ ಅನ್ನೋದು ಮಳೆಯ ಮುನ್ಸೂಚಕವಾಗಿ ಅದರ ಕಾಯಿಯನ್ನ ಅವರ ಸಾಂಪ್ರದಾಯಿಕ ಆಚರಣೆಯನ್ನ ಮಾಡಿ. ಇದು ಒಂದು ನಮ್ಮ ಸಾಂಪ್ರದಾಯಿಕ ಆಚರಣೆ ಕೂಡ. ಈ ರೀತಿಯಾಗಿ ಹಲವಾರು ಆಚರಣೆಗಳಿದಾವೆ. ಇನ್ನು ನಾವು ಮುಂದಕ್ಕೆ ಹೋಗೋದಾದ್ರೆ ಕೇರೆಣ್ಣೆ. ಕೇರ್ ಬೀಜ ಸಾಮಾನ್ಯವಾಗಿ ಯಾರು ಮುಟ್ಟಲ್ಲ, ಅದು ಅಲರ್ಜಿ ಆಗ್ತದೆ ಅನ್ನುವಂಥದ್ದು ಬಹಳ ಕಡೆ ಇರೋದರಿಂದ ನಾವು ಕೇರ್ ಬೀಜವನ್ನ ಬಳಸಲ್ಲ. ಮಕ್ಕಳಿಗೆ ತಾಯಂದ್ರು ಕೇರ್ ಹಾಕೋದು ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಕೇರೆಣ್ಣೆ ಹಾಕೋದು ಹುಟ್ಟಿದ 9 ದಿವಸಕ್ಕೆ ಆ ಕೇರ್ ಬೀಜವನ್ನ ಒಂದು ದಬ್ಬಳಕ್ಕೆ ಚುಚ್ಕೊಂಡು ಔಡ್ಲೆಣ್ಣೆ ದೀಪ ಹಚ್ಚಿ, ಆ ಔಡ್ಲೆಣ್ಣೆ ದೀಪಕ್ಕೆ ಈ ಬೀಜವನ್ನ ಹಿಡಿದ್ರೆ ಅದರಲ್ಲಿ ಎಣ್ಣೆ ಇಳಿಯೋದಕ್ಕೆ ಶುರುವಾಗತ್ತೆ. ತಾಯಿಯ ಎದೆ ಹಾಲನ್ನ ಒಂದು ಚಮಚದಲ್ಲಿ ಅದನ್ನ ಸಂಗ್ರಹಿಸಿಕೊಂಡು ಈ ಇಳಿಯುವ ಕೇರೆಣ್ಣೆಯನ್ನ, ಬಿಸಿಯಾಗಿರುವ ಕೇರೆಣ್ಣೆಯನ್ನ ಆ ತಾಯಿ ಹಾಲಿನಲ್ಲಿ ಹಾಕಿ ಅದನ್ನ ಆ ಕೂಸಿಗೆ ಕುಡಿಸ್ತಾರೆ. ಇದು ಆ ಕೂಸಿಗೆ ಅಲರ್ಜಿ ಆಗುವುದಿಲ್ಲ, ಜೀವಮಾನವಿಡೀ ಕೆಮ್ಮು ಬರುವುದಿಲ್ಲ. ಇದು ಆ ಕೇರ್ ಬೀಜವನ್ನ ಬಳಸ್ತಕ್ಕಂಥ ಹಿನ್ನೆಲೆ. ಇನ್ನು ತಾಯಂದರಿಗೆ ಆ ಕೇರ್ ಬೀಜವನ್ನ ಸುಟ್ಟು ಅದನ್ನ ಒಡೆದ ನಂತರ ಅದರೊಳಗೊಂದು ಪಪ್ಪು ಅಂತ ಬರ್ತದೆ, ಅದು ಬೀಜದ ಒಳತಿರುಳು. ಈ ಒಳತಿರುಳನ್ನ ಬಾಣಂತಿಗೆ ಆಹಾರವಾಗಿ ದಿನಕ್ಕೆ 2 ಸರ್ತಿ ಕೊಡ್ತಾರೆ. ಆ ಕೇರ್ ಬೀಜದ ಒಳಗಿನ ತಿರುಳನ್ನ ತಿನ್ನೋದ್ರಿಂದ ಬಾಣಂತಿ ಶಕ್ತಿಶಾಲಿ ಆಗ್ತಾರೆ. ನಾವು ಅಲರ್ಜಿ ಬಳಸುವಂತ ಈ ಬಣ್ಣ ಕೊಡುವಂತ ಗಿಡ ನಮ್ಗೆ ತಾಯಿ ಶಕ್ತಿಶಾಲಿ ಆಗ್ತಾರೆ. ನಟ್ಟ್ಯಾಕೆ ಈ ಅಗಸರು ಸಾಮಾನ್ಯವಾಗಿ ಸಾಮೂಹಿಕವಾಗಿ ಈಗಿನ್ನೂ ಹಳ್ಳಿ ಪ್ರದೇಶದಲ್ಲಿ ಆ ಸಂಪ್ರದಾಯ ಇದೆ. ಸುಮಾರು ಒಂದು 20 ಮನೆಗಳಲ್ಲಿ ಬಟ್ಟೆಗಳನ್ನು ತಗೊಂಡು ಹೋಗ್ತಾರೆ. ಅವನ್ನೆಲ್ಲ ತೊಳೆದು ಸಾಯಂಕಾಲ ಒಣಗಿಸಿ ಅವ್ರವ್ರ ಮನೆಗೆ ಅವರವರೇ ಬಟ್ಟೆಗಳನ್ನ ಕೊಡ್ತಾರೆ. ಅವ್ರಿಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಆ ಮನೆ ಅಡ್ರೆಸ್ ಅನ್ನ ಹೆಂಗ್ ಹಿಡಿತಾರೆ, ಇಂಥದೇ ಮನೆ, ಇಂಥದೇ ಅಂಗಿ, ಇಂಥದೇ ಮನೆ, ಇಂಥದೇ ಲುಂಗಿ ಅಂತ ಹೆಂಗ್ ಕಂಡು ಹಿಡಿತಾರೆ ಅವರು? ಈ ಕೇರೆಣ್ಣೆಯಿಂದ ಒಂದು ಅವರದೇ ಆದ ಒಂದು ಮಾರ್ಕ್ ಮಾಡಿರ್ತಾರೆ. ವಿ ಶೇಪು, ಎಸ್ ಶೇಪು, 1, 2 ಈ ರೀತಿ ಆ ಮನೆಗೆ ಒಂದು ಗುರುತು ಕೊಟ್ಕೊಂಡಿರ್ತಾರೆ ಅವರು. ಆ ಕೇರೆಣ್ಣೆಯಲ್ಲಿ ದಬ್ಬಣವನ್ನ ಅದ್ದಿ ಹಸಿ ಕೇರನ್ನ ಅದರ ಮೇಲೆ ಬಳಿತಾರೆ. ಆ ವಿ ಶೇಪ್ ಹಾಕಿದ್ರೆ ಇಂಥರದೇ ಮನೆ, ರಾಮನಗೌಡನ ಮನೆ.
ಆ ವಿ ಶೇಪ್ ಇರುವಂತ ಎಲ್ಲ ಬಟ್ಟೆಗಳನ್ನು ಗಂಟ್ಕಟ್ಟಿ ಅವ್ರ ಮನೆಗೆ ಕೊಡ್ತಾರೆ. ಇದುವರೆಗೂ ಒಂದು ಬಟ್ಟೆ ಮಿಸ್ ಆಗಿಲ್ಲ. ಆದ ಕಾರಣ ಅದರ ಮರಕ್ಕೆ ನಾವು ಮಾರ್ಕಿಂಗ್ ನಟ್ ಟ್ರೀ ಅಂತ ಕರಿತೀವಿ. ಇದು ಅದರ ವಿಶೇಷ. ನಂತರ ಮಕ್ಕಳ ಕಣ್ಣಿಗೆ ನಂದಿ ಬಟ್ಲು ಹೂವು ಸಾಮಾನ್ಯವಾಗಿ ಎಲ್ಲರ ಮನೆ ಹತ್ರನೂ ಬೆಳೀತಾ ಇದೆ ಈಗ. ಮೊದಲೆಲ್ಲ ಸ್ವಲ್ಪ ಅಪರೂಪ ಆಗಿತ್ತು. ನಂದಿ ಬಟ್ಲು ಎಲ್ಲರ ಮನೆ ಮುಂದೆನೂ ಸಹಜವಾಗಿ ಇದೆ ಈಗ. ಆ ನಂದಿ ಬಟ್ಲು ಹೂವಿನಲ್ಲಿ 2 ವಿಧ ಇದೆ. ಒಂಟಿ ದಳಗಳು ಮತ್ತು ಬಹುಪಕ್ಕಳೆಗಳು. ಒಂದು ದುಂಡಾಗಿ ಗುಲಾಬಿ ಹೆಂಗ್ ಬರುತ್ತೋ ಹಂಗ ಬಿಳಿ ನಂದಿ ಬಟ್ಲು ಹೂ ಬರುತ್ತೆ. ಆ ಹೂವನ್ನ ಕಿತ್ತಿದಾಗ ಅದರ ಹಿಂದೆ ಒಂಚೂರು ಬಿಳಿ ದ್ರವ ಬರ್ತದೆ, ಸ್ವಲ್ಪ ಬರ್ತದೆ. ಈ ಹೂವನ್ನ ಕಿತ್ತಿ ಒಂದು ಕಪ್ ನೀರಿನಲ್ಲಿ ಹಾಕಿದ್ರೆ ಆ ಹಿಂದಿರುವ ದ್ರವ ನೀರಿನಲ್ಲಿ ಸೇರ್ಕೊಳ್ಳುತ್ತೆ. ಆ ನೀರನ್ನ ಕಣ್ಣಿಗೆ ಹಾಕೊಂಡ್ರೆ ಕಣ್ಣಿನ ಆರೋಗ್ಯ ಕಾಪಾಡುತ್ತೆ. ಈ ನಂದಿ ಬಟ್ಲು ಹೂವನ್ನ ನೆರಳಲ್ಲಿ ಒಣಗಿಸಿರ್ತಾರೆ. ಒಣಗಿಸಿಟ್ಟು ಅದನ್ನ ಹಂಚಿನ ಮೇಲೆ ಹುರಿದು ಕಾಡಿಗೆಯನ್ನ ತಯಾರು ಮಾಡ್ತಾರೆ. ಆ ಕಾಡಿಗೆ ಹುಟ್ಟಿದ ಕೂಸಿನ ಕಣ್ಣಿಗೆ ಇಡುವಷ್ಟು ಪರಿಶುದ್ಧವಾದ ಔಷಧಿ. ಅದಕ್ಕೆ ಅದನ್ನ ನಂದಿ ಬಟ್ಲು ಹೂವನ್ನ ನಮ್ಮ ತಾಯಂದ್ರು ಕೂಸಿಗೆ ಕಣ್ಣಿಗೆ ಇಡ್ತಾರೆ. ಜೀವಮಾನದಲ್ಲೂ ಅವನಿಗೆ ಕಣ್ಣಿನ ತೊಂದರೆಗಳು ಬರುತ್ತೆ. ಆ ಕಣ್ಣಿನ ತೊಂದರೆ ಬರೋದಕ್ಕೆ ಇನ್ನೂ ಒಂದು ಗಿಡ ಇದೆ. ಅದನ್ನ ಕೇಸಿಯಾ ಅಬ್ಸಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಬಿಸಿಲು ಪ್ರದೇಶದಲ್ಲಿ ಜಾಸ್ತಿ ಬೆಳೀತೀವಿ. ಅದು ಕಣ್ಪಾಲ್ ಬೀಜ, ಕಣ್ಣರಿವೆ ಬೀಜ ಅಂತ, ಕಣ್ಣನ್ನ ಪಾಲಿಸುವ ಬೀಜ, ಕಣ್ಣರಿವೆ ಬೀಜ, ಕಣ್ಣನ್ನ ಬಟ್ಟೆಯಂತೆ ಕಾಪಾಡುವ ಬೀಜ ಅಂತೇಳಿ ಕಣ್ಣರಿವೆ, ಕಣ್ಪಾಲ್ ಬೀಜ ಅಂತ ಕರೀತಾರೆ. ಬೊಟಾನಿಕಲ್ ನೇಮ್ ಕೇಸಿಯಾ ಅಬ್ಸಸ್. ಅದರ ಬೀಜ ಬಹಳ ಗಟ್ಟಿಯಾಗಿರ್ತದೆ. ಅದನ್ನ ಹಲ್ಲಿಲಿ ಕಡಿದ್ರೆ ಒಂದು ಸಣ್ಣ ಹಳದಿ ಪುಡಿ ಬರ್ತದೆ, 0.1 ಗ್ರಾಮ್ ಬರ್ಬೋದು. ಒಂದು 8 ಬೀಜನ ಕಡಿದು ಸ್ವಲ್ಪ ಪುಡಿ ಸಂಗ್ರಹಣೆ ಮಾಡಿಕೊಂಡು ಅದನ್ನ ಹಿತ್ತಾಳಿ ಪಾತ್ರೆಯಲ್ಲಿಟ್ಟು ಬಿಸಿ ಮಾಡಿ, ಹಿತ್ತಾಳಿ ಚಮಚದಲ್ಲಿ ಬಿಸಿ ಮಾಡಿ ತಣ್ಣಗಾದ್ಮೇಲೆ ಕೂಸಿನ ಕಣ್ಣಿಗೆ ಹಾಕ್ತಾರೆ. ಸುಮಾರು 1 ವರ್ಷ ಕಾಲ ಕೂಸಿನ ಕಣ್ಣಿನ ತೊಂದರೆ ಬರಲ್ಲ. ಈ ದೇಶದಲ್ಲಿ ತಯಾರು ಮಾಡುವ ಪ್ರತಿಯೊಂದು ಕಣ್ಣಿನ ಔಷಧಿಗಳಲ್ಲಿ ಅದು ಬೇಸ್ ಮೆಡಿಸಿನ್ ಆಗಿ ಉಪಯೋಗಿಸ್ತಾರೆ. ಇದು ಕೂಡ್ಲಿಗಿ, ರಾಯಚೂರು, ರಾಯದುರ್ಗ, ಕರ್ನೂಲು ಈ ಭಾಗದವರೆಗೆ ಒಂದು ಬೆಲ್ಟ್ ನಲ್ಲಿ ಬೆಳೀತದೆ ಇದರ ಕಣ್ಪಾಲ್ ಬೀಜ. ಇದನ್ನ ನಮ್ಮನೆ ಅಂಗಳದಲ್ಲಿ ನಾವು ಬೆಳೆಸ್ಕೊಂಡ್ರೆ ನಾವು ನಿತ್ಯವೂ ಅದನ್ನ ನಾವು ತಗೊಳ್ತಾ ಹೋಗ್ಬೋದು. ಇನ್ನು ಸಾಮಾನ್ಯವಾಗಿ ಜ್ವರ, ನೆಗಡಿ, ಕೆಮ್ಮು ಇವೆಲ್ಲ ಸಹಜವಾಗಿ ಬರ್ತಾವೆ ನಮ್ಗೆ ದೇಹದಲ್ಲಿ ಉಷ್ಣಾಂಶದ ಏರುಪೇರಿನಿಂದ. ನೆಲಬೇವು ಅಂತ ಒಂದು ಗಿಡ ಇದೆ. ಆ ನೆಲಬೇವು ಗಿಡ ನಮ್ಮ ಅಂಗಳದಲ್ಲಿ ಆಯುರ್ವೇದ ವಿಷಯದಲ್ಲಿ ನಾವು ಅದನ್ನ ಬಳಸೋದಕ್ಕೆ ಸಲಹೆಯನ್ನ ಕೊಡ್ತಾರೆ. ಆ ನೆಲಬೇವೇನಿದೆ, ಆ ನೆಲಬೇವು ಗಿಡ ಅದರ ಎಲೆಯನ್ನ ನಾವು ಮೊದಲನೇ ನಾವಿಲ್ಲಿ ಮಾತಾಡ್ತಾ ಇರೋದು ಏಕಮೂಲಿಕಾ ಪದ್ಧತಿ, ನೇರ ಸೇವನಾ ಪದ್ಧತಿ. ಒಂದು ಕಾಯಿಲೆಗೆ ಒಂದೇ ಗಿಡ. ಅದನ್ನ ಅರಿಯೋದು, ಕಷಾಯ ಮಾಡೋದು, ಚೂರ್ಣ ಮಾಡೋದು ಬೇಡ. ಅದನ್ನ ನೇರವಾಗಿ ಬಳಸಬಹುದು. ಆ ನೆಲಬೇವು ಎಲೆಯನ್ನ ತಿಂದ್ರೆ ಮಲೇರಿಯಾ ಅಂತ ಜ್ವರಗಳು ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತವೆ. ದಿನ ಒಂದೆಲೆ ತಿಂದ್ರೆ ಸರ್. ಇದು ಸಹಜವಾಗಿ ನಮ್ಮ ಮನೆ ಅಂಗಳದಲ್ಲಿ ನಾವು ಬೆಳೆಸೋದಕ್ಕೆ ಶುರು ಮಾಡೋಣ. ಇದರ ಎಲೆಯನ್ನು ತಿಂದ್ರೆ, ಇದು ಸಂಡೂರು ಬೆಟ್ಟಗಳಲ್ಲಿ ಬೆಳೀತದೆ. ಎಲ್ಲ ಕಡೆನೂ ಬೆಳೀತದೆ. ಇದು ಸ್ವಲ್ಪ ಬೆಟ್ಟ ಪ್ರದೇಶದಲ್ಲಿ ಜಾಸ್ತಿ, ಸುಮಾರು 1 ರಿಂದ 1.5 ಅಡಿ ಆ ಗಿಡ ಬೆಳೀತದೆ. ಆ ಗಿಡದ ಎಲೆಯನ್ನ ತಿನ್ನೋದಕ್ಕೆ ಸಂಡೂರು ಬೆಟ್ಟದಲ್ಲಿ ಬೆಳೆಯುವಂತ ನೆಲಬೇವಿನ ಗಿಡದಲ್ಲಿ 0.02% ಕರ್ನಾಟಕದಲ್ಲಿ ಬೆಳೆಯುವ ಎಲ್ಲ ನೆಲಬೇವುಗಳಿಗಿಂತ ನೆಲಬೇವಿನ ಅಂಶ ಅದರಲ್ಲಿ ಜಾಸ್ತಿ ಆಗಿದೆ. ಆದ್ರಿಂದ ನಾವು ನೆಲಬೇವನ್ನ ನಾವು ಬಳಸೋದಕ್ಕೆ ಶುರು ಮಾಡಬಹುದು. ನಂತರ ನಾವು ಶಿವಮೂರ್ತಿ ಅವ್ರು ನಿಮ್ದು ಹ್ಯಾಂಗ್ ಆಯ್ತು. ನೀವು ಮುಂಚೆ ಕೂತಿದ್ರೆ ಅಲ್ಲೇ ಕುತ್ಕೊಂಡ್ರೆ ಚೆನ್ನಾಗಿತ್ತು, ನೆಟ್ವರ್ಕ್ ಅಲ್ಲಿ ಸರಿಯಾಗಿತ್ತು ಅನ್ಸುತ್ತೆ. ಬರ್ತೀನಿ ಸರ್, ಅಲ್ಲೇ ಬರ್ತೀನಿ. 1 ನಿಮಿಷ. ಮನೆ ಮಂಗಳದಲ್ಲಿ ಔಷಧಿ ಸಸ್ಯಗಳನ್ನ ಪೋಸ್ಟರ್ ಇಟ್ಟಿದ್ರು ಹುಡ್ಕ. ಈಗ ಸರಿಯಾಗಿ ಬರ್ತಾ ಇದೆ ಸರ್. ಈಗ ಸರಿಯಾಗಿ ಬರ್ತಾ ಇದೆ ನಮ್ದು ಆಡಿಯೋ ಕೇಳ್ತಾ ಇದೆ, ವಿಷಯ ಇದಾಗ್ತಿಲ್ಲ, ಸ್ಟ್ರೀಮಿಂಗ್ ಸರಿಯಾಗಿಲ್ಲ ಸರ್. ಈಗ ಹೆಂಗಾಗಿದೆ? ಈಗ ಸರಿ ಹೋಯ್ತು ಅನ್ಸುತ್ತೆ. ಈಗ ಸರಿ ಹೋಯ್ತು ಅನ್ಸುತ್ತೆ. ವಿಡಿಯೋ ಬರ್ತಾ ಇಲ್ಲ ಇನ್ನು. ಇಲ್ಲ, ಕರೆಕ್ಟ್ ಇದೆ ಸರ್. ನೆಟ್ವರ್ಕ್ ಫುಲ್ ಇದೆ, ಎಲ್ಲ ಇದೆ. ನೀವು ಮಾತಾಡಿ, ಕಂಟಿನ್ಯೂ ಮಾಡಿ. ಆಡಿಯೋ ತುಂಬಾ ಕ್ಲಿಯರ್ ಆಗಿದೆ. ಹಾ ಸರ್. ಅಲ್ಲ, ವಿಷಯ ಸರಿಯಾಗಿ ಹೋಗ್ತಾ ಇದೆ ಸರ್. ಬರ್ತಾ ಇದೆ, ವಿಷಯ ಸರಿಯಾಗಿದೆ. ಕಂಟಿನ್ಯೂ ಮಾಡಿ. ಇನ್ನೊಂದು 5 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ಪ್ರಶ್ನೆಗಳಿಗೆ ಸ್ವಲ್ಪ ಅವಕಾಶ ಕೊಡೋಣ ಅಂತೆ. ಸರಿ ಸರ್, ಸರಿ. ಈ ಔಷಧಿ ಗಿಡಗಳನ್ನ, ಇದರಲ್ಲಿರುವ ಔಷಧಿ ಗುಣಗಳನ್ನ ಯಾರು ಕಂಡುಹಿಡಿದ್ರು? ಯಾವ ದೇಶದಲ್ಲಿ ಕಂಡುಹಿಡಿದ್ರು?
ನಾವು ಯಾವುದೇ ಕಂಡು ಹಿಡಿದ್ರು ವಿದೇಶಿಯರ ಹೆಸರನ್ನ ಹೇಳೋದು ನಮ್ಗೆ ಅಭ್ಯಾಸ. ಆದ್ರೆ ಭೂಮಂಡಲದ ಪ್ರಪಂಚದಲ್ಲಿ ಔಷಧಿ ಸಸ್ಯಗಳ ಗ್ರಂಥಗಳನ್ನ ಬರೆದವರಲ್ಲಿ ಭಾರತೀಯರು ಮೊದಲಿಗೆ. ನಾವೇ ಆ ಸಸ್ಯಶಾಸ್ತ್ರೀಯ ಗ್ರಂಥಗಳನ್ನ ಬರೆದವರು. ಇದಕ್ಕೆ ಭಾರತೀಯರ ಮೂಲ ಪುರುಷ. ಆದ ಕಾರಣ ಇದು ಭಾರತದ ಪದ್ಧತಿ. ಇದನ್ನ ಔಷಧಿಯಾಗಿ ಒಂದು ಪದ್ಧತಿಯಾಗಿ ಪ್ರಕಾರ ತಗೊಳ್ಳೋದಕ್ಕೆ ಇದನ್ನ ಆಯುರ್ವೇದ ಪದ್ಧತಿ ಅಂತ ಕರೆದು, ಇದನ್ನ 5 ಭಾರತೀಯ ಪದ್ಧತಿಗಳನ್ನ ಸೇರಿಸಿ ಭಾರತೀಯ ಔಷಧೀಯ ಪದ್ಧತಿಗಳು ಅಂತ ಕರೆದಿದ್ದಾರೆ. ಅದರಲ್ಲಿ ಆಯುರ್ವೇದ, ಯುನಾನಿ, ಯೋಗ, ಈ ರೀತಿಯ 5 ವಿಧಾನಗಳನ್ನ ನಮ್ಮಲ್ಲಿ ಇಟ್ಟಿದ್ದಾರೆ. ಹಾಗಾದ್ರೆ ಔಷಧಿ ಸಸ್ಯಗಳನ್ನ ನಾವಿನ್ನೂ ಬೇರೆ ಬೇರೆ ಯಾವ್ಯಾವ ರೀತಿಯಲ್ಲಿ ಬಳಸಬಹುದು? ದಿನನಿತ್ಯ ನಮಗಿನ್ನು ಸಾಕಾಗುವಂತ ತಲೆ ಕೂದಲಾಯ್ತು, ತಲೆ ತೊಳ್ಕೊಳ್ಳೋದಕ್ಕೆ ಗಂಡಸರಿಗೆ ಸಮಸ್ಯೆ ಇಲ್ಲ, ಆದ್ರೆ ನನಗೆ ಸಮಸ್ಯೆ ಕಡಿಮೆ. ಸಾಕಷ್ಟು ಹೆಚ್ಚು ಕೂದಲಿರುವಂತ ತಾಯಿಯಂದ್ರು ಇತ್ತೀಚೆಗೆ ಅವರು ಶಾಂಪೂಗಳನ್ನ ಬಳಸಿ ಅವ್ರಿಗೆ ಆ ಕೂದಲು ಉದುರುವಂತ ಸಮಸ್ಯೆ ಶುರುವಾಗಿದೆ. ಆ ಕೂದಲು ಉದುರೋದಕ್ಕೆ ಶಾಂಪೂನಲ್ಲಿ ಏನಿದೆ, ಅಲ್ಲಿ ನಮಗೆ ರಾಸಾಯನಿಕಗಳಿದೆ. ಹಾಗಾದ್ರೆ ಪರ್ಯಾಯವಾಗಿ ನಾವು ಸಸ್ಯ ಮೂಲ ವಸ್ತುವನ್ನು ಬಳಸಬಹುದಾ? ಅಂಟುವಾಳಕಾಯಿ ಅಂತ ಬರುತ್ತೆ. ಅಂಟುವಾಳಕಾಯಿಯನ್ನ ನೀರಿನಲ್ಲಿ ನೆನೆಸಿ ಅದನ್ನ ತಲೆಗೂದಲಿಗೆ ಹಾಕಿದ್ರೆ ನಿಮಗೆ ಒಂಚೂರು ಕೊಳೆ ಇಲ್ದಂಗೆ, ನಿಮಗೆ ಅದರಲ್ಲಿ ಯಾವ ಅಡ್ಡ ಪರಿಣಾಮವೂ ಬೀರದಂತೆ ನಾವು ಕೂದಲನ್ನು ಸ್ವಚ್ಛಗೊಳಿಸ್ಕೊಳ್ಬೇಕಾಯ್ತು. ಹಾಗಾದ್ರೆ ಅಂಟುವಾಳಕಾಯಿ ಒಣಕಾಯಿಯನ್ನು ಕೂಡ ನಾವು ಸಂಗ್ರಹಿಸಬಹುದು. ಆ ಒಣಕಾಯಿಯನ್ನು ಸಂಗ್ರಹಿಸಿ ಮನೇಲಿ ಇಟ್ಕೊಂಡ್ರೆ ನಮಗೆ ಆಯುರ್ವೇದ ಪದ್ಧತಿಯಂತೆ ನಾವು ಅದನ್ನ ತಗೊಳ್ಬಹುದು. ಇನ್ನು ಅಮೃತ ಬಳ್ಳಿ. ಅಮೃತ ಬಳ್ಳಿ ಅದರ ಹೆಸರು ಅಮೃತ ಇದೆಯಾ ಅದರಲ್ಲಿ ಅನ್ನುವಂಥದ್ದು ಬಹಳ ಜನರ ಪ್ರಶ್ನೆ. ಆದ್ರೆ ಅಮೃತ ಬಳ್ಳಿ ಎನ್ನುವುದು ಆ ಬಳ್ಳಿ ಅಮೃತ, ಅದು ಸಾಯದೇ ಇರುವ ಬಳ್ಳಿ. ಅದಕ್ಕೆ ಬೀಜಗಳಿಲ್ಲ. ಅದರ ಕಾಂಡದ ತುಂಡನ್ನ ತೆಗೆದು ಎಲ್ಲಿ ಮಣ್ಣಾಗಿಟ್ಟರು ಚಿಗಿತ್ ಬಿಡುತ್ತೆ. ಅದು 1 ವರ್ಷ ಮನೆಯಲ್ಲಿ ತೂಗು ಹಾಕಿದ್ರು ಕೂಡ ಅದು ಸಾಯೋದಿಲ್ಲ. ಆದ್ದರಿಂದ ಅದು ಅಮೃತ ಬಳ್ಳಿ. ಇದನ್ನ ಮನೇಲಿ ತೂಗಕ್ಕದು ಯಾಕೆ? ಅದರ ಕಾಂಡವನ್ನ ತಂದು ಅಂದ್ರೆ ಅದರ ಕಾಂಡ ನಿಮಗೆ ಜ್ವರ ಮುಂತಾದ ನೋವಿನ ತೊಂದರೆಗಳಿಗೆ ಅದು ಪರಿಹಾರ ಕೊಡೋದ್ರಿಂದ ಅದರ ಕಾಂಡವನ್ನ ತಿನ್ನಬೇಕು. ಕಾಂಡ ತಿನ್ನೋದಕ್ಕೆ ಅಷ್ಟು ಸುಲಭ ಅಲ್ಲ, ಅದು ಬೇಗ ಮೆತ್ತಗಾಗಲ್ಲ, ಒಂಥರ ನಾರಿನಂತೆ ಜಗಿಬೇಕು. ಈ ರೀತಿ ಜಗಿದು ಅದರ ರಸವನ್ನ ಕುಡಿದ್ರೆ ನಮಗೆ ಜ್ವರ ಮುಂತಾದ ದೇಹ ಬಿಸಿಯಾಗುವಂತ, ಅಜೀರ್ಣವಾಗುವಂತ ಸರ್ವ ರೋಗಗಳಿಗೂ ಅದು ಸುಲಭವಾದ ಪರಿಹಾರ ಆಗಿದೆ. ನಂತರ ಅಶ್ವಗಂಧ. ಸಹಜವಾಗಿ ಅಶ್ವಗಂಧ ಎಲ್ಲರೂ ಕೇಳಿದೀವಿ. ಇದನ್ನು ಬೇರೆ ಬೇರೆ ಉದ್ದೇಶಕ್ಕೆ ಪ್ರಚಾರಗಳು ಮಾಡ್ತಿದ್ದಾರೆ. ಅಶ್ವಗಂಧ ನಮಗೆ ನರ ದೌರ್ಬಲ್ಯಕ್ಕೆ ಬಳಸುವ ಔಷಧಿ. ಸಾಮಾನ್ಯವಾಗಿ ಎಲ್ಲರ ಮನೆಗೂ ಮೊದಲೆಲ್ಲ ಅಶ್ವಗಂಧದ ಬೇರೆ ಇರ್ತಿತ್ತು. ಸ್ವಲ್ಪ ಅಶಕ್ತಿ ಆತು ಅಂದ್ರೆ, ಸ್ವಲ್ಪ ನರ ದೌರ್ಬಲ್ಯ ಕಾಣಿಸ್ತು ಅಂದ್ರೆ ಆ ಅಶ್ವಗಂಧದ ಬೇರನ್ನ ಸಾಣೆಕಲ್ ಮೇಲೆ ತೆಗೆದು ಅದನ್ನ ನೆಕ್ಕೋದಕ್ಕೆ ಶುರು ಮಾಡ್ತಿದ್ವಿ. ಅದರ ಮೂಲಕ ನಮ್ಮ ದೇಹದ ನರಚೈತ್ಯವನ್ನ ತಗೊಳ್ಳೋದಕ್ಕೆ ಅಶ್ವಗಂಧ ಬೇರು ನಮಗೆ ಬಹಳ ಸುಲಭವಾಗಿ ಬಳಸಬಹುದಾದದ್ದು. ನಂತರ ಆಡಸೋಗೆ. ವೀಳ್ಯದೆಲೆ ತೋಟಗಳು ಇರೋ ಕಡೆ ಆಡಸೋಗೆಯ ಅದನ್ನ ಸುತ್ತು ಸಸ್ಯವಾಗಿ ಬೆಳೆಸ್ತಾರೆ. ಹೊರ ಅಂಚಿನಲ್ಲಿ ಆಡಸೋಗೆಯನ್ನ ಬೆಳೆಸಿರ್ತಾರೆ. ಆ ವೀಳ್ಯದೆಲೆ ತೋಟಕ್ಕೆ ಹಾಕಾಕ್ತಾರೆ ಅಂದ್ರೆ, ವೀಳ್ಯದೆಲೆ ನಿಮ್ಗೆ ಕ್ಷಾರ ವಸ್ತು ಇದ್ದು ನಿಮ್ಮ ಗಂಟಲಿನಿರುವ ತೊಂದರೆಗಳನ್ನ ಹೊರಗೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಈ ಕೆಮ್ಮು ದಮ್ಮಿಗೆ ಔಷಧಿಯಾಗಿ ನಾವು ಆಡಸೋಗೆ ಸೊಪ್ಪನ್ನ ಬಳಸ್ತೀವಿ. ಆಡಸೋಗೆ ಸೊಪ್ಪು ಒಣಗಿಸಿ ಅದನ್ನ ಸುಟ್ಟು ಹೊಗೆ ಕುಡಿದ್ರೆ ನಿಮ್ಮ ಕೆಮ್ಮಿಗೆ ಸಂಬಂಧಪಟ್ಟಂತ, ಗಂಟಲಿಗೆ ಸಂಬಂಧಪಟ್ಟಂತ, ಶ್ವಾಸಕ್ಕೆ ಸಂಬಂಧಿಸಪಟ್ಟಂತ ರೋಗಗಳು ಹೋಗ್ತವೆ ಅನ್ನೋದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಬರೆದಿದೆ, ನಮ್ಮ ಪಾರಂಪರಿಕ ಆಚರಣೆಯಲ್ಲೂ ಇದೆ. ಅದರಿಂದ ನಾವು ಈ ಆಡಸೋಗೆಯನ್ನ ಪೊದೆ ಗಿಡ, ಇದು ಮನೆ ಅಂಗಳದಲ್ಲಿ ಸುಲಭವಾಗಿ 1 ಗಿಡವನ್ನ ಬೆಳೆಸಬಹುದಾಗಿದೆ. ಇದು ಆಡಸೋಗೆಯ ನಂತರ ನಾವು ಒಂದೆಲಗ, ಬ್ರಾಹ್ಮಿ ಹೆಸರು ಕೇಳಿವಿ, ಒಂದೆಲಗ ಹೆಸರು ಕೇಳಿದ್ವಿ. 2 ಒಂದೇನಾ ಅನ್ನೋದು ಕನ್ಫ್ಯೂಷನ್ ಸ್ವಲ್ಪ ಜನರಲ್ಲಿ ಇರಬಹುದು. ಬ್ರಾಹ್ಮಿ ಮತ್ತು ಒಂದೆಲಗ. ಒಂದೆಲಗ ಅನ್ನೋದಕ್ಕೆ ಅದು ಒಂದು ಬೇರ್ ಬಿಡುತ್ತೆ, ಆದ್ರಿಂದ ಅದು ಒಂದೆಲಗ. ಬ್ರಾಹ್ಮಿ ಅಂದ್ರೆ ಬೆಳಗಿನ ಸಮಯದಲ್ಲಿ ಅದರಲ್ಲಿ ಔಷಧಿ ಗುಣ ಜಾಸ್ತಿ ಇರ್ತದಾದ ಕಾರಣ ಅದಕ್ಕೆ ಬ್ರಾಹ್ಮಿ ಸಮಯದ ಗಿಡ ಅಂತ ಕರೆ. ಅದು ಅದನ್ನ ಎಲೆ ಹಿಡ್ಕೊಂಡು ನೋಡಿದ್ರೆ ಒಂದು ಕಡೆ ಮೆದುಳಿನ ಆಕಾರ, ಇನ್ನೊಂದು ದಿಕ್ಕಿನಲ್ಲಿ ನೋಡಿದ್ರೆ ನಮ್ಮ ಮೂತ್ರಪಿಂಡದ ಆಕಾರ ಕಾಣಿಸ್ತದೆ. ಹೀಗಾಗಿ ಹೆಚ್ಚು ಜನ ಬಳಸ್ತಾರೆ ಮತ್ತು ಮೂತ್ರಕೋಶ, ಕಿಡ್ನಿಯ ತೊಂದರೆಗಳಿಗೆ ಆ ಗಿಡವನ್ನ ಬಳಸ್ತಾರೆ. ನಂತರ ಕಾಮಕಸ್ತೂರಿ. ನಾವು ಸ್ವಲ್ಪ ಬಾಲ್ಯಕ್ಕೆ ಹೋಗೋಣ. ಬಾಲ್ಯಕ್ಕೆ ಹೋದಾಗ ನಾವು ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ ಊರ್ ಮುಂದೆ ಆ ಶರ್ಬತ್ನ ಅಂಗಡಿ ಇರ್ತಿದ್ವು. ಆ ಶರ್ಬತ್ನಲ್ಲಿ ಒಂದಿಷ್ಟು
ಈ ಅಜ್ವಾನದಂತ ಬೀಜಗಳು ತೇಲ್ತಾ ಇದ್ವು, ಅವನ್ನೆಲ್ಲ ನೆನೆಸಿ ಹಾಕಿದ್ರು, ಅವನ್ನ ಕಳ್ಕೊಂಡು ತಿಂತಿದ್ವಿ ಕೂಡ. ಅದು ನಮ್ಗೆ ಕಾಮಕಸ್ತೂರಿ ಬೀಜ. ಆ ಕಾಮಕಸ್ತೂರಿ ಬೀಜ ನೀರಿನಲ್ಲಿ ನೆಂದಾಗ ನಮ್ಮ ಜೀರ್ಣ ಶಕ್ತಿಯನ್ನ ಬಹಳ ಚೆನ್ನಾಗಿ ಮಾಡೋದ್ರ ಜೊತೆಗೆ ಶಕ್ತಿವರ್ಧಕವಾಗೂ ಕೂಡ ಅದರ ಬೀಜವನ್ನ ಬಳಸ್ತಿದ್ವಿ. ಅದರ ಸುವಾಸನೆ, ಅದರ ವಾಸನೆಗೆ ನಮ್ಗೆ ಸೊಳ್ಳೆಗಳ ಮನೆ ಹತ್ರ ಬರೋದಿಲ್ಲ. ಆದ ಕಾರಣ ಅದನ್ನ ಮನೆ ಹತ್ರ ಬೆಳೆಸಬಹುದಾಗಿದೆ, ಅದನ್ನ ಜೀರ್ಣಕ್ಕಾಗಿ ಬಳಸಬಹುದಾಗಿದೆ. ಇನ್ನು ಕೃಷ್ಣ ತುಳಸಿಯೂ ಕೂಡ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಅತಿ ಹೆಚ್ಚು ಇರೋದರಿಂದ ಅದನ್ನ ದಿನಾ ನಾವು ಬಳಸಿದ್ರೆ ನಮಗೆ ಎಲ್ಲ ರೋಗಗಳು ಒಂದು ನಿಯಂತ್ರಣಕ್ಕೆ ಬಂದು ನಾವು ಆರೋಗ್ಯವಾದ ದೇಹವನ್ನು ಹೊಂದೋದಕ್ಕೆ ಕಾರಣವಾಗಿದೆ. ಇನ್ನು ಚಕ್ರಮುನಿ ಸೊಪ್ಪು, ಮನೆ ಮುಂದೆ ಕಾಂಪೌಂಡ್ ನಲ್ಲಿ ಗೋಲ್ಡನ್ ಡ್ಯುರಾಂಟ ಒಂದು ಇಂಗ್ಲಿಷ್ ಶಬ್ದ, ಅದನ್ನು ದುರಂತ ಅಂತ ಕರೆಯೋದು ಸರ್. ಅದನ್ನ ಮನೆ ಅಂಗಳದಲ್ಲಿ ಹಾಕೊಂಡು ಅದನ್ನ ಚೌಕನಾಗಿ ಕಟ್ ಮಾಡಿ ಅಂದಕ್ಕಾಗಿ ಬೆಳೆಸಿದ್ವಿ. ಅದರಿಂದ ಔಷಧಿಗಳ ಪ್ರಯೋಜನ ಕಡಿಮೆ ಇದೆ ಅಂತ ಹೇಳ್ಕೊಳ್ಳೋಷ್ಟಿಲ್ಲ. ಅದರ ಬದಲು ನಾವಲ್ಲಿ ಚಕ್ರಮುನಿಯನ್ನ ಬೆಳೆಸಬಹುದಾಗಿದೆ. ಇದು ಕಟಿಂಗ್ ಮೂಲಕ ಹಾಕ್ಬೋದು. ಅತ್ಯಂತ ಶಕ್ತಿವರ್ಧಕ ಸೊಪ್ಪು, ಅದನ್ನ ಶಕ್ತಿ ಸೊಪ್ಪು ಅಂತಾನೆ ಕರೀತಾರೆ. ಅದನ್ನ ಎಡ್ಜ್ ಪ್ಲಾಂಟಿಂಗ್ ಅಂತ ಕರಿತೀವಿ ನಾವು, ಗೋಡೆಯಂತೆ ಬೆಳೆಸುವ ಸಸ್ಯಗಳು. ಇದನ್ನ ಗೋಡೆಯಂತೆ ಬೆಳೆಸಿ ಅದನ್ನು ಕಟ್ ಮಾಡಿದಾಗೆಲ್ಲ ಸೊಪ್ಪನ್ನು ನಾವು ಆಹಾರದಲ್ಲಿ ಬಳಸಿದ್ರೆ ಅತ್ಯಂತ ಶಕ್ತಿವರ್ಧಕವಾಗಿ ಬೆಳೀತದೆ. ಅದರ ಎಲೆಗಳನ್ನ ನಾವು ಬಳಸಬಹುದು. ಈ ರೀತಿಯಾಗಿ ಒಂದು ನಾವು ಅಂಗಳದಲ್ಲಿ ಆಯುರ್ವೇದ ಬೆಳೆಸೋದಕ್ಕೆ ಅನೇಕ ಗಿಡಗಳನ್ನ ನಾವು ಪರಿಚಯ ಮಾಡ್ಕೊಳ್ಬಹುದಾಗಿದೆ. ಇನ್ನು ದಾಸವಾಳದಲ್ಲಿ ಯಾವುದು? ಬಿಳಿ ದಾಸವಾಳ ಇದೆ, ಕೆಂಪು ದಾಸವಾಳ ಇದೆ, ಉಂಡೆ ದಾಸವಾಳ ಇದೆ. ಆದ್ರೆ ಔಷಧೀಯವಾಗಿ ನಾವು ಬಿಳಿ ದಾಸವಾಳವನ್ನ ಮಾತ್ರ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಆ ಬಿಳಿ ದಾಸವಾಳದ ಹೂವನ್ನ ನಾವು ಬಳಸೋದ್ರಿಂದ ಮಹಿಳೆಯರ ಮುಟ್ಟಿನ ತೊಂದರೆಗಳ ನಿವಾರಣೆ ಆಗ್ತದೆ. ನಾವು ಮಹಿಳೆಯರ ವಿಷಯ ಬಂದಾಗ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ಬೇಕಾಗತ್ತೆ. ಕೆಮ್ಮು ನೆಗಡಿ ಹೇಳ್ಕೊಂಡಷ್ಟು ಸುಲಭವಾಗಿ ತಾಯಂದ್ರು ಡಾಕ್ಟರ್ ಹತ್ರ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಆದ್ರಿಂದ ಈ ಬಿಳಿ ದಾಸವಾಳದ ಹೂವನ್ನ ಒಣಗಿಸಿಟ್ಕೊಂಡು ಅವ್ರಿಗೆ ಆ ತೊಂದರೆ ಬಂದಾಗ ನೇರವಾಗಿ ನೆರಳಿನಲ್ಲಿ ಒಣಗಿಸಿದ ಹೂವನ್ನ ತಿಂತ ಹೋದ್ರೆ ಅವ್ರಿಗೆ ಮುಟ್ಟಿನ ತೊಂದರೆಗಳು ನಿವಾರಣೆ ಆಗ್ತವೆ. ಇನ್ನು ದೊಡ್ಡ ಪತ್ರೆ, ಅಜ್ವಾನ್ ಎಲೆ ಅಂತ ಕರಿತೀವಿ. ಇದು ಸಹಜವಾಗಿ ದಪ್ಪ ಎಲೆ ಇರ್ತದೆ, ಅದು ಅಜ್ವಾನ್ ವಾಸನೆ ಇರ್ತದೆ. ಇದು ಬಹಳ ಸುಲಭವಾಗಿ ಬೆಳೆಯುವಂಥದ್ದು, ಅತಿ ಕಡಿಮೆ ನೀರಿನಲ್ಲಿ ಬೆಳೆಯುವಂಥವು ಇವೆಲ್ಲ. ಈ ದೊಡ್ಡ ಪತ್ರೆಯನ್ನು ತಿಂದ್ರೆ ನಮಗೆ ಕೆಮ್ಮು ನೆಗಡಿ ಕಡಿಮೆ ಆಗ್ತದೆ. ಅದನ್ನ ನೇರವಾಗಿ ಎಲೆ ತಿನ್ಬಹುದು. ಇವೆಲ್ಲವೂ ನೇರ ಮೂಲಿಕಾ ಪದ್ಧತಿ, ಏಕಮೂಲಿಕಾ ಪದ್ಧತಿ, ನೇರ ಸೇವನಾ ಪದ್ಧತಿ. ಒಂದು ಗಾಯಗಳಿಗೆ ಒಂದೇ ಔಷಧಿ. ಅದನ್ನ ಕುದಿಸೋದು, ಎಣ್ಣೆ ತೈಲ ಮಾಡೋದು, ಚೂರ್ಣ ಮಾಡೋದು ಬೇಡ, ನೇರವಾಗಿ ತಿನ್ನುವಂಥದ್ದು. ಇನ್ನು ಲೋಳೆಸರ, ಸಹಜವಾಗಿ ಲೋಳೆಸರ ಶೀತ ಪ್ರದೇಶದಲ್ಲಿ ಕಡಿಮೆ, ಉಷ್ಣ ಪ್ರದೇಶದಲ್ಲಿ ಜಾಸ್ತಿ. ಅದರ ಹೆಚ್ಚು ತೇವಾಂಶ ಇರುವಂತ ಗಿಡ ಅದು ಸಣ್ಣ ಪೊದೆ ಕೂಡ. ಆ ಲೋಳೆಸರದ ಎಲೆಯನ್ನ ಮುಖಕ್ಕೆ ಹಚ್ಕೊಂಡ್ರೆ ಮುಖದಲ್ಲಿ ಕಾಂತಿ ಜಾಸ್ತಿ ಆಗ್ತದೆ. ತಾಯಂದ್ರ ಮುಟ್ಟಿನ ತೊಂದರೆಗಳಿಗೆ ಅನುಕೂಲ ಆಗ್ತದೆ. ಆ ಲೋಳೆಸರದ ಲೋಳೆಯನ್ನ ತಲೆಗೆ ಹಚ್ಕೊಂಡ್ರೆ ಕೂದಲು ಮಿಂಚು ಬರ್ತದೆ, ಕೂದಲು ಉದುರೋದಿಲ್ಲ. ಈ ಎಲ್ಲ ಉದ್ದೇಶಗಳಿಂದ ನಾವು ಲೋಳೆಸರವನ್ನ ಬಳಸಬಹುದಾಗಿದೆ. ಇನ್ನು ಪುದೀನ ಸಹಜವಾಗಿ ಬಳಸ್ತಾ ಇದೀವಿ, ಸುವಾಸನೆಗಾಗಿ ಬಳಸ್ತಾ ಇದೀವಿ. ಅದರ ಹಿಂದಿರುವ ಔಷಧಿ ಗುಣ ಅಂದ್ರೆ ನಮ್ಗೆ ಅದು ಕೆಮ್ಮು ಮತ್ತು ಅಜೀರ್ಣವನ್ನ ತಡೀತದೆ. ಆಗ್ಲೇ ಹೇಳಿದ್ವಿ, ಊಟ ಮಾಡೋದಕ್ಕೊಂದು ಕಷ್ಟ, ಆದ್ರೆ ಜೀರ್ಣ ಮಾಡಕ್ಕೆ ಇನ್ನೊಂದು ಕಷ್ಟ. ನಮ್ಗೆ ಊಟ ಮಾಡೋದಕ್ಕಿಂತ ಜೀರ್ಣ ಮಾಡೋದೇ ಇವತ್ತು ಕಷ್ಟ ಆಗಿದೆ. ಅದಕ್ಕೆ ಪುದೀನವನ್ನ ತಿಂತ ಹೋದ್ರೆ ನಮ್ಗೆ ಅಲ್ಲಿ ಜೀರ್ಣ ಆಗ್ತದೆ. ಇನ್ನು ದವನ, ರೋಸ್ಮೇರಿ, ದವನ, ಮಲ್ಲಿಗೆ ಹೂವಿನ ಹಾರ ನೋಡಿದೀವಿ. ಹೂಗಳ ಹಾರ ಗೆಸ್ಟ್ಗಳಿಗೆ ಹಾಕುವಾಗ ಅದರ ಮಧ್ಯೆ ಒಂದು ಹಸಿರೆಲೆ ಕಟ್ಟಿದ್ದಾರೆ. ಆ ಹಸಿರೆಲೆನ ನಾವು ಹೆಚ್ಚಿಗೆ ನೋಡಿದ್ರೆ ಒಳ್ಳೆ ಸುಗಂಧದ ವಾಸನೆ ಬರುತ್ತೆ. ಈ ಸುಗಂಧದ ವಾಸನೆಯಲ್ಲೇ ಈ ಸರದಲ್ಲೇ ಯಾಕೆ ಈ ಗಿಡವನ್ನ ಇಟ್ಟರು? ಅದನ್ನ ಹೂವಿನರ ಹಾಕಿದಾಗ ಅದರ ಸುವಾಸನೆಯಿಂದ ಇವರ ಮಿದುಳು ಚುರುಕುಗೊಳ್ಳೋದಲ್ದೇನೆ ಅವರ ಜೀರ್ಣಶಕ್ತಿ ಕೂಡ ಹೆಚ್ಚಾಗ್ತದೆ ಅಂತೇಳಿ ಆ ಗಿಡವನ್ನ ಅದರಲ್ಲಿ ಕಟ್ಟಿದ್ರು. ನಂತರ ಈಗೆಲ್ಲ ನಮ್ಗೆ ಶುಗರ್ ಇದೆ, ಬಹಳಷ್ಟು ಜನಕ್ಕೆ ಶುಗರ್ ಇದೆ. ಯಾವ ವಯಸ್ಸಿನರಿಗೆ ಬರ್ತದೋ ಗೊತ್ತಿಲ್ಲ. ಶುಗರ್ ಅಂದ್ರೆ ಏನು, ಯಾಕೆ ಬಂತು? ನಮ್ಮ ದೇಹದಲ್ಲಿ ನಮ್ಮ ತಿಂದ ಆಹಾರವನ್ನ ಸರಿಯಾಗಿ ಜೀರ್ಣಿಸ ಕಳಿಸುವ ವ್ಯವಸ್ಥೆ ಇದ್ದಾಗ ನಾವು ಆರೋಗ್ಯವಾಗಿರಿ. ಅದರಲ್ಲಿ ಸಕ್ಕರೆಯ ಅಂಶವನ್ನ ಜೀರ್ಣ ಮಾಡುವ ಅಂಗಗಳು ವಿಫಲವಾದಾಗ ನಮಗೆ ಆ ಸಕ್ಕರೆ ಕರಗದೆ ಮೂತ್ರದ ಮೂಲಕ ಹೊರಗೆ ಬರೋದು ಶುರುವಾಗತ್ತೆ. ಆವಾಗ ನಮಗೆ ಮಧುಮೇಹ ರೋಗ ಅಂತ ಶುರು. ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ, ಸಿಹಿ ತಿನ್ಬೇಡ, ಇವನು 15 ದಿನದೊಳಗೆ ಒಣಗಿ ಹೋಗ್ಬಿಡ್ತಾನೆ.
ಆ ಕಾಯಿಲೆಯಿಂದ ಬೇಜಾರೋ ಇಲ್ಲ ಗೊತ್ತಿಲ್ಲ, ನನಗೆ ಶುಗರ್ ಇದೆ ಅಂತ ಮಾನಸಿಕ ರೋಗಕ್ಕೆ ಅರ್ಧ ಮೆತ್ಕಾಗೋಗ್ಬಿಡ್ತಾರೆ. ಅವರು ನಮ್ಗೆ ಏನ್ ಮಾಡ್ಬೋದು, ಮಧುನಾಶಿನಿ ಅಂತ ಒಂದು ಗಿಳಿದೆ, ಅಂದ್ರೆ ಮಧುನಾಶಿನಿ ಅದರಲ್ಲೇ ಹೆಸರಿದೆ. ಅದು ಸಿಹಿ ರುಚಿಯನ್ನ ಕಳೆಯುವಂತ ಒಂದು ಬಳ್ಳಿ. ಆ ಬಳ್ಳಿಯ ಒಂದು ಎಲೆಯನ್ನ ತಿಂದ್ರೆ ನಿಮಗೆ 2 ರಿಂದ 3 ಗಂಟೆ ನಾಲಿಗೆ ಸಿಹಿ ರುಚಿಯನ್ನ ಕೊಡೋದೇ ಇಲ್ಲ, ಸಿಹಿ ರುಚಿ ಕಳಿಸ್ಬಿಡತ್ತೆ. ಇಲ್ಲಿ ಜ್ಞಾನ ಯಾರಲ್ಲಿರುತ್ತೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಾನು ಈ ಪರಿಸರದ ಬಗ್ಗೆ ರಾಯಚೂರು ಜಿಲ್ಲೆಯ ಗೊನ್ನೆಗ್ನೂರು ಶಾಲೆಯಲ್ಲಿ 1 ರಿಂದ 4ನೇ ಕ್ಲಾಸ್ ಅಷ್ಟೇ ಇರೋದು, ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ ಆ ಹುಡುಗರಿಗೆ ಪಾಠ ಮಾಡ್ತಿದ್ದೆ. ಆ ಕಾಂಪೌಂಡ್ ನಲ್ಲಿ ಒಂದು ಮಧುನಾಶಿನಿ ಬಳ್ಳಿ ಬೆಳೆದಿತ್ತು. ಆ ಬಳ್ಳಿಯನ್ನ ತಂದು ಈ ಹುಡುಗರಿಗೆ ತಿನ್ನೋದಕ್ಕೆ ಕೊಟ್ವಿ. ಸರ್ ಸಿಹಿ ರುಚಿ ಗೊತ್ತಾಗ್ತಾ ಇಲ್ಲ. ಒಬ್ಬನು 3ನೇ ಕ್ಲಾಸ್ ಹುಡುಗ ಕೈ ಎತ್ತಿದ. ಏನಪ್ಪಾ ನಿನ್ ಕೆಲಸ? ಅವನು ಹೇಳ್ದ, ಸರ್ ಈರುಳ್ಳಿ ತಿಂದ್ಬಿಡ್ರಿ, ಈ ನಾಲ್ಗೆ ರುಚಿ ವಾಪಸ್ ಬರುತ್ತೆ. ಹೌದಾ? ಆ ತಕ್ಷಣ ತಂದು ನೋಡಿದ್ವಿ. ಆಶ್ಚರ್ಯ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, ಸುಮಾರು 2-3 ಗಂಟೆ ಕಾಲ ನಾಲಿಗೆ ರುಚಿ ಕಳೆಯುವಂತ ಈ ಮಧುನಾಶಿನಿ ಗಿಡ ಈರುಳ್ಳಿ ತಿನ್ನೋದ್ರಿಂದ ನಮ್ ನಾಲ್ಗೆ ರುಚಿ ವಾಪಸ್ ಬಂತು. ಮತ್ತಿದನ್ನ ಹುಡುಕೊಂಡು ಹೊರಟ್ವಿ. ಈ ಹುಡುಗ ಹೇಳಿದ್ದು ಒಂದೇ ಗಿಡಕ್ಕ. ನಮ್ಗೆ ಸಹಜವಾಗಿ ಖಾರ ಮಂಡಕ್ಕಿ ಕೊಟ್ಟಾಗ ನಮ್ಗೆ ಈರುಳ್ಳಿ ಕೊಡ್ತಾರೆ. ಆ ಖಾರ ಮಂಡಕ್ಕಿಯಿಂದ ನಾಲಿಗೆ ಬಿರ್ತು ಖಾರ ಮಂಡಕ್ಕಿ ಹೆಚ್ಚಿಗೆ ತಿನ್ನಕ್ಕಾಗಲ್ಲ. ಆ ಈರುಳ್ಳಿ ತಿಂದ್ಬಿಟ್ರೆ ನಾಲಿಗೆ ಟೇಸ್ಟ್ ರಿಗೈನ್ ಆಗಿ ಹೆಚ್ಚು ಖಾರ ಮಂಡಕ್ಕಿ ತಿನ್ಲಿ. ಮನೆಗೆ ಸಿಹಿ ಅಡಿಗೆ ಮಾಡಿದಾಗೂ ನಮ್ಗೆ ಈರುಳ್ಳಿ ಕೊಡ್ತಾರೆ. ಆ ಸಿಹಿ ತಿಂದು ನಾಲಿಗೆ ಮರಗಟ್ಟಿದ್ರೆ ಅದು ನಾಲಿಗೆ ಒರಿಜಿನಲ್ ಟೇಸ್ಟಿಗೆ ಬರಲಿ ಅಂತ ಹೇಳಿ ಈರುಳ್ಳಿಯನ್ನು ತಿಂತೀವಿ. ಇನ್ನು ಸಾಮಾಜಿಕವಾಗಿ 8 ಗಂಟೆ 7 ಗಂಟೆ ನಂತರ ನಡೆಯುವಂತ ಗುಟ್ಟಾಗಿ ನಡೆಯುವಂತ ಚಟುವಟಿಕೆಗಳು ಅಥವಾ ದ್ರವ ಸೇವನೆ, ಈ ಸಂದರ್ಭದಲ್ಲೂ ಕೂಡ ಅಲ್ಲಿ ಈರುಳ್ಳಿ ಇಟ್ಟಿರ್ತಾರೆ. ಅಲ್ಲಿ ಆ ನಾಲಿಗೆ ಮರಗಟ್ಟಬಾರದು, ಹೆಚ್ಚು ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳೋದಕ್ಕೆ ಈರುಳ್ಳಿಯನ್ನು ಅಲ್ಲಿ ಕೂಡ ಬಳಸಿ. ಹಾಗಾದ್ರೆ ಈರುಳ್ಳಿಯನ್ನು ನಾವು ರುಚಿವರ್ಧಕ ಅಂತ ಕರಿಬಹುದಾ? ಜೊತೆಗೆ ಜೀರ್ಣಶಕ್ತಿ ಕೂಡ ಹೌದು. ಇದು ಈರುಳ್ಳಿಯ ಬಹಳ ಮುಖ್ಯವಾದ ಕೆಲಸ ಆಗಿದೆ. ಇನ್ನು ನಮ್ಮ ಪರಂಪರೆಯಲ್ಲಿ ಗುಪ್ತ ಪತ್ರಗಳು ಅಂತ ಒಂದು ವ್ಯವಸ್ಥೆ ಇತ್ತು. ರಾಜರ ಕಾಲದಲ್ಲಿ ಒಂದು ರಾಜ ಇನ್ನೊಂದು ರಾಜ್ಯಕ್ಕೆ ಪತ್ರ ಕಳಿಸಿದೆ, ದಾರಿಯಲ್ಲಿರೋದು ಓದ್ಕೋಬಾರ್ದು. ಇತ್ತೀಚೆಗೆ ನಾವು ಕವರ್ ಹೊಡೆದು ಹೆಂಗಿದ್ದು ಹಂಗೆ ಅಂಟಿಸಿ ಒಳಗಿರೋ ಜೆರಾಕ್ಸ್ ಮಾಡ್ಕೊಂಡು ಆಫೀಸರಿಗೆ ಮುಗಿಸ್ತಾ ಇದೀವಿ. ಈಗ ಕಳ್ತನ ಮಾಡ್ತಾ ಇದೀವಿ ಪತ್ರಗಳನ್ನು, ಎಲ್ಲೋ ಸೋರಿಕೆ ಆಯ್ತು ಅಂತೆಲ್ಲ ಹೇಳ್ತಾರೆ. ಈ ರೀತಿ ಸೋರಿಕೆ ಆಗಬಾರದು ಅನ್ನೋದಕ್ಕೆ ಆವತ್ತಿನ ದಿವಸ ಒಂದು ವ್ಯವಸ್ಥೆ ಇತ್ತು. ಈ ಈರುಳ್ಳಿ ರಸವನ್ನ ಬಿಗಿಯಾಗಿ ಹಿಂಡಿದರೆ ಅದರಲ್ಲಿ ಒಂದು ರಸ ಬರ್ತದೆ. ಆ ರಸವನ್ನ ಕಡ್ಡಿಯಲ್ಲಿ ಬರಿತಾ ಹೋಗೋದು ಅಥವಾ ಪೆನ್ನಲ್ಲಿ ಹಾಕಿ ಬರಿತಾ ಹೋದ್ರೆ ನೀವು ಬರಿತಾ ಹೋದಂಗೆಲ್ಲ ಆರೋಗ್ಬಿಟ್ರೆ ಪೇಪರ್ನಲ್ಲಿ ಏನ್ ಬರೆದಿದೀವಿ ಗೊತ್ತಾಗಲ್ಲ. ಇದನ್ನ ಪೂರ್ತಿ ಆರಿದ ಮೇಲೆ ಒಂದು ಬೆಂಕಿಯ ಬಿಸಿಗೆ ಹಿಡಿದ್ರೆ ನಾವ್ ಎಲ್ಲೆಲ್ಲಿ ಅಕ್ಷರ ಬರೆದಿವೋ ಅಲ್ಲಿ ನಮ್ಗೆ ಜೆರಾಕ್ಸ್ ನಂತೆ ಅಕ್ಷರಗಳು ಮೂಡ್ತಾ ಹೋಗ್ತಾವ ಪೇಪರ್ ಮೇಲೆ. ಇದನ್ನ ಮ್ಯಾಜಿಕ್ ಆಗಿ ನೀವು ಪ್ರಯೋಗ ಮಾಡ್ಬೋದು, ಇದನ್ನ ಔಷಧಿಯಾಗಿ ಪ್ರಯೋಗ ಮಾಡ್ಬೋದು, ನಮ್ಮ ಪಾರಂಪರಿಕ ಜ್ಞಾನದ ಪರೀಕ್ಷೆಗಾಗಿ ಕೂಡ ಪ್ರಯೋಗ ಮಾಡ್ಬೋದು. ಇದನ್ನೆಲ್ಲ ನಾವು ಪ್ರಯೋಗ ಮಾಡಿ ನೋಡಿ. ಈ ಈರುಳ್ಳಿ ರಸದಿಂದ ಅದು ಕೆಲಸ ಮಾಡುತ್ತೆ. ನಿಮಗೆ ನೆಗಡಿಗೆ ಈರುಳ್ಳಿ ವಾಂತಿ ಬಂದಾಗ, ವಾಂತಿ ಅನುಭವ ಆಗುವಾಗ ಈರುಳ್ಳಿಯನ್ನ ಮೂಸ್ ನೋಡ್ತೀವಿ. ಆ ಈರುಳ್ಳಿಯನ್ನ ಮೂಸ್ ನೋಡೋದ್ರಿಂದ ವಾಂತಿ ಬಹಳ ಕಡಿಮೆ ಆಗ್ತದೆ. ಅದರ ಬರೀ ವಾಸನೆಯಿಂದನೇ ವಾಂತಿ ಕಡಿಮೆ ಆಗ್ತದೆ. ಇದು ಈರುಳ್ಳಿಯ ಗುಣಲಕ್ಷಣ. ಇನ್ನು ಮುಂಗುರುವಳಿ ಹೆಸರು ಕೇಳಿರಿ, ಸಹಜವಾಗಿ ಕೇಳಿರ್ತೀವಿ. ಆ ಮುಂಗುರುವಳಿ ಅನ್ನೋದು ಅದನ್ನ ಅಸ್ಥಿ ಶೃಂಖಲ ಅಂತ ಕರಿತೀವಿ. ಅಸ್ಥಿ ಶೃಂಖಲ ಅಂದ್ರೆ ನಮ್ಗೆ ಈ ನಮ್ಮ ಎಲುಬುಗಳ ಜಾಯಿಂಟ್ ಇದಾವಲ್ಲ, ಆ ಆಕಾರದಲ್ಲಿ ಆ ಬಳ್ಳಿ ಇರ್ತದೆ. ಅದರಲ್ಲಿರುವಂತ ಅಂಶಗಳು ನಮ್ಮ ಕೀಲು ನೋವುಗಳಿಗೆ ಮತ್ತು ಎಲುಬಿನ ಆರೋಗ್ಯಕ್ಕೆ ನಾವು ನೇರವಾಗಿ ಅದನ್ನು ತಿನ್ನೋದ್ರ ಮೂಲಕ ಅದನ್ನ ಬಳಸಬಹುದಾಗಿದೆ. ಇನ್ನು ಲಾವಂಚ, ನಮಗೆ ನೀರಿನ ಮೇಲೆ ಬಹಳ ಅನುಮಾನ ಆಗಿದೆ. ಇತ್ತೀಚೆಗೆ ನೀರನ್ನು ನಾವು ನಂಬ್ತಾ ಇಲ್ಲ. ಬಹಳ ಮುಖ್ಯವಾಗಿ ಮನುಷ್ಯ ಬದುಕೋದಕ್ಕೆ ಆಹಾರ ಬೇಕು. 2 ದಿನ ಆಹಾರ ಇಲ್ದ್ರೂ ಬದುಕಬಲ್ವಿ, 1 ದಿನ ಪೂರ್ತಿ ನೀರಿಲ್ದ್ರೂ ಬದುಕಬಲ್ವಿ. ಆದ್ರೆ 1 ಕ್ಷಣ ಗಾಳಿ ಇಲ್ದ್ರೂ ಬದುಕ. ಅದರಲ್ಲಿ ಮುಖ್ಯವಾಗಿ ನೀರು, ತುಂಗಾಪಾನ ಅಂತ ಗಾದೆನೇ ಇದೆ. ಗಂಗಾ ಸ್ನಾನ ಯಾಕೆ? ಗಂಗಾ ಸ್ನಾನ ಪವಿತ್ರವೇ ಅಥವಾ ಔಷಧೀಯವೇ? ಹಿಮ ಬೆಟ್ಟಗಳಿಂದ -10 ಡಿಗ್ರಿ 20 ಡಿಗ್ರಿಯ ಪ್ರದೇಶದಿಂದ ಹರಿದು ಬಂದಂತ ನೀರು ನಮ್ಮಲ್ಲಿ ಯಾವತ್ತೂ ಅಥವಾ ಯಾವ್ದಾದ್ರು ತರಕಾರಿ ಕೆಡಬಾರ್ದು ಅಂದ್ರೆ ಫ್ರಿಜ್ನಾಗ ಇಡ್ತೀವಿ. ಎಲ್ಲಿ ಶೈತ್ಯಾಂಶ ಕಡಿಮೆಯಲ್ಲಿರ್ತೀವೋ ಅಲ್ಲಿ ಏನೂ ಕೆಡೋದಿಲ್ಲ ಅನ್ನೋದಕ್ಕೆ ಆ ಹಿಮ ಪ್ರದೇಶದಿಂದ ಹರಿದು ಬಂದಂತ ನೀರು ನಮ್ಮ ಚರ್ಮಕ್ಕೆ ಆರೋಗ್ಯವಾಗಿ ವರ್ತನೆ ಮಾಡ್ತದೆ ಅನ್ನೋ ಕಾರಣ ನಾವು ಗಂಗಾ ಸ್ನಾನ ಅನ್ನುವಂಥ ಗಾದೆಯನ್ನ ಮಾಡಿ. ಇನ್ನು ತುಂಗಾಪಾನ, ದಕ್ಷಿಣ ಬೆಟ್ಟದ ತಪ್ಪಲುಗಳು ಏನಿದಾವೆ, ದಕ್ಷಿಣ ಕನ್ನಡದಲ್ಲಿರುವಂತ
ಅಡವಿಗಳೇನಿದೆ, ಆ ಅಡವಿಗಳ ಮರಗಳ ಔಷಧೀ ಗುಣವುಳ್ಳ ಮರಗಳ ಮೇಲೆ ಬಿದ್ದು ಅದರ ಔಷಧೀಯ ಬೇರುಗಳ ಮೂಲಕ ಹೊರಬರುವಂತ ನೀರು ತುಂಗಭದ್ರಾ ನದಿಯಾಗಿ ಹರಿತದೆ. ಈ ಎಲ್ಲ ಔಷಧಿ ಗುಣ ಇರೋದ್ರಿಂದ ಅದ್ ನಾವು ತುಂಗಾಪಾನ ಅಂತ ಒಂದು ಗಾದೆಯನ್ನು ಜೋಡಿಸಿ ಗಂಗಾ ಸ್ನಾನ ತುಂಗಾಪಾನ ಅಂತ ಮಾಡಿ. ಇಂಥ ನೀರಿನ ಮೇಲೂ ನಮಗೆ ನಂಬಿಕೆ ಇಲ್ಲ. ಅಲ್ಲಿ ಯಾರಾದ್ರೂ ಕುಡಿಯಕ್ ನೀರು ಕೊಡಕ್ ಬಂದ್ರೆ ಇದು ಫಿಲ್ಟರ್ ವಾಟರಾ ಅಂತ ಕೇಳ್ತೀವಿ. ನಮಗೆ ತೆಗೆದಿಟ್ಟ ನೀರಿನ ಮೇಲೆ ನಮಗೆ ನಂಬಿಕೆ ಇಲ್ಲ. ಸೀಲ್ಡ್ ಬಾಟಲ್ ನಲ್ಲಿ ಕೆಮಿಕಲ್ ಹಾಕಿರೋ ನೀರೇ ಬೇಕು. ಹಾಗಾದ್ರೆ ನೀರು ಶುದ್ಧೀಕರಣಕ್ಕೆ ನಾವೇನಾದ್ರೂ ಮಾಡಬಹುದಾ? ನೀರು ಶುದ್ಧೀಕರಣಕ್ಕೆ ನಮಗೆ ಲಾವಂಚ ಬೇರನ್ನ ಬಳಸಬಹುದಾಗಿದೆ. ಲಾವಂಚ ಅನ್ನುವಂಥದ್ದು ಒಂದು ಸಣ್ಣ ಬಳ್ಳಿ, ಅದರಲ್ಲಿ ಹೆಚ್ಚು ಬೇರುಗಳಿರ್ತವೆ, ಅದರ ಸುವಾಸನೆ ಇರುತ್ತೆ. ನಿಮ್ಗೆ ಸಾಮಾನ್ಯವಾಗಿ ಕರಕುಶಲ ವಸ್ತುಗಳು ಮಾಡುವಲ್ಲಿ ಆ ಲಾವಂಚದ ಬುಟ್ಟಿಯನ್ನ ಮಾಡಿರ್ತಾರೆ. ಆ ಬುಟ್ಟಿ ತಗೊಂಡಾಗ ಸ್ವಲ್ಪ ಮಟ್ಟಿನ ಸುವಾಸನೆ ಬರುತ್ತೆ. ಈ ಲಾವಂಚದ ಬೇರುಗಳನ್ನ ನಮ್ಮ ಕುಡಿಯ ನೀರಿನಲ್ಲಿ ಒಂದು ಸುರುಳಿ ಸುತ್ತಿ ಹಾಕಿಬಿಟ್ರೆ ಆ ನೀರು ಪರಿಶುದ್ಧ ಆಗಿ ಹೋಗ್ತದೆ. ಆ ಪರಿಶುದ್ಧವಾದ ನೀರನ್ನ ನಾವು ಕುಡಿಬಹುದಾಗಿದೆ. ನೀರಿನ ಶುದ್ಧತೆಗೆ ನಾವು ಲಾವಂಚವನ್ನ ಬಳಸಬಹುದಾಗಿದೆ. ಇನ್ನು ನಾಗದಾಳಿ ಅಂತ ಒಂದು ಗಿಡ ಇದೆ. ನಾಗದಾಳಿ ಯಾಕೆ? ಅದು ಸ್ವಲ್ಪ ಹಾವಿನ ವಾಸನೆ ಬರ್ತದೆ ಅನ್ನೋ ಕಾರಣಕ್ಕೆ ಅದನ್ನ ನಾಗದಾಳಿಯಾಗಿ ಆ ಗಿಡವನ್ನ ಜೋಡಿಸಿದೀವಿ. ಸಾಮಾನ್ಯವಾಗಿ ನಮ್ಮ ಮನೆ ಅಂಗಳದಲ್ಲಿ ಬಳಸ್ಬೋದು. ಅದರ ಮುಟ್ಟಿದಾಗ ಒಂದು ಕಮಟು ವಾಸನೆ ಬರ್ತದೆ. ಬಹಳ ಸುಲಭವಾಗಿ ಮನೆ ಅಂಗಳದಲ್ಲಿ ಬೆಳೆಯುವಂಥದ್ದು. ಅದನ್ನ ಕೆಮ್ಮು ಜ್ವರಕ್ಕೆ ಬಳಸ್ಬೋದು. ಆಮೇಲೆ ಚರ್ಮ ರೋಗವಾದ ಇಸುಬು ಅಂತ ಏನ್ ಬರ್ತದೆ, ಆ ಇಸುಬಿಗೆ ಈ ಎಲೆಯ ರಸವನ್ನ ಹಚ್ತಾ ಹೋದರೆ ಇಸುಬು ವಾಸಿಯಾಗಿ ಹೋಗ್ತದೆ. ಇಂಥವು ಅಪರೂಪದ ಗಿಡ ಬೆಳೆಸ್ಬೋದು. ಇನ್ನು ನಿಂಬೆ ಹುಲ್ಲು, ತೃಣ ಸಮಾನ ಅಂತ ನಮ್ಮ ಆಡು ಭಾಷೆಗಳಲ್ಲಿ, ಗ್ರಾಂಥಿಕ ಭಾಷೆಗಳಲ್ಲಿ ನಮಗೆ ತೃಣ ಸಮಾನ ಅಂದ್ರೆ ಒಂದು ಲೆಕ್ಕಕ್ಕೆ ಬರದವನು ಅಂತ ಅರ್ಥ. ಹಾಗಾದ್ರೆ ಆ ಹುಲ್ಲೇ ಎಷ್ಟು ನಮಗೆ ಅರ್ಥಕ್ಕೆ ಬರುತ್ತೆ ಅನ್ನೋದಕ್ಕೆ ನಮಗೆ ನಿಂಬೆ ಹುಲ್ಲನ್ನು ನಮ್ಮ ಅಂಗಳದಲ್ಲಿ ಬೆಳೆಸಬಹುದಾಗಿದೆ. ಅದರ ಗರಿಗಳನ್ನ ತೆಗೆದು ಮೂಸಿ ನೋಡಿದ್ರೆ ನಮಗೆ ನಿಂಬೆ ಹಣ್ಣಿನ ವಾಸನೆ ಇರುತ್ತೆ. ಅದನ್ನ ನಾವು ಕುದಿಸಿ ಟೀ ಮಾಡದಂತೆ ಮಾಡ್ಕೊಂಡು ಕುಡಿಬಹುದು. ಜೊತೆಗೆ ನಾವು ಅದನ್ನು ನೇರವಾಗಿ ಬಳಸಬಹುದು ಕೂಡ. ಅದರ ಸ್ಮೆಲ್ ಮಾಡೋದ್ರ ಮೂಲಕ ನಮಗೆ ಉಸಿರಾಟದ ತೊಂದರೆಗಳು ನಿವಾರಣೆ ಆಗ್ತವೆ. ಕೆಮ್ಮು ತೊಂದರೆಗಳು ನಿವಾರಣೆ ಆಗ್ತವೆ. ಅರಿಶಿನ, ಇದು ಬಹಳ ಚೆನ್ನಾಗಿ ನಾವು ಬಳಸಿದೀವಿ, ಬಹಳಷ್ಟು ವಿಶೇಷವಾಗಿ ನಾವು ಬಳಸಿದೀವಿ. ಅರಿಶಿನ ಔಷಧಿಯನ ಇವತ್ತಿನವರೆಗೂ ನಾವು ಮಾತಾಡ್ತಿದೀವಿ, ಔಷಧಿ. ಹಾಗಾದ್ರೆ ಔಷಧಿಯಾಗಿ ಯಾವ ರೀತಿ ಬಳಕೆ ಆಗತ್ತೆ? ಆಹಾರದಲ್ಲಿ, ಎಲ್ಲ ಆಹಾರದಲ್ಲಿ, ಬಹಳ ದಿನ ಕಾಪಿಡುವ ಆಹಾರದಲ್ಲಿ ಅರಿಶಿನವನ್ನ ನಾವು ಮುಖ್ಯವಾಗಿ ಬಳಸ್ತೇವೆ. ಅರಿಶಿನ ನಮಗೆ ನಂಜು ನಿರೋಧಕ ಮತ್ತು ನಂಜು ನಿವಾರಕ. ನಮಗೇನಾದ್ರೂ ನಂಜಾಗಿದ್ರೆ, ಇನ್ಫೆಕ್ಷನ್ ಆಗಿದ್ರೆ ಆ ಇನ್ಫೆಕ್ಷನ್ ಅನ್ನ ಕಳೆಯುವಂತ ಶಕ್ತಿ ಮತ್ತು ಇನ್ಫೆಕ್ಷನ್ ರಿಪೆಲೆಂಟ್, ಅದನ್ನ ಆಗದಂತೆ ಪ್ರತಿರೋಧಕ ಒಡ್ಡುವ ಸಸ್ಯ ನಮಗೆ ಅರಿಶಿನ. ಅದರ ಬೇರನ್ನ ಬಳಸ್ತೀವಿ. ಅರಿಶಿಣದ ಎಲೆಯಲ್ಲಿ ನಮಗೆ ಚಪಾತಿ ಮಾಡ್ತಾರೆ. ಆ ಅರಿಶಿಣದ ಬೇರಿನಲ್ಲಿ ಎಲ್ಲ ಔಷಧಿ ಅಂಶಗಳು ಇದ್ದರೂ ಅರಿಶಿಣದ ಎಲೆಯಲ್ಲಿ ಸ್ವಲ್ಪ ಭಾಗ ಇರುತ್ತಲ್ಲ, ಅದನ್ನೂ ಕೂಡ ಬಳಸೋದಕ್ಕೆ ನಾವು ಅದರಲ್ಲಿ ಹಾಕೊಂಡು ತಿಂತೀವಿ. ಇದು ನಮ್ಮ ಮನೆ ಅಂಗಳದಲ್ಲಿ 30ರಿಂದ 40 ಗಿಡಗಳನ್ನ ಬೆಳೆಸ್ಕೊಂಡು ನಾವು ಬಳಸ್ಬೋದು. ಇನ್ನು ನಮ್ಮ ಪಾರಂಪರಿಕ ಆಚರಣೆಗಳಲ್ಲಿ ಸಾಕಷ್ಟು ಔಷಧಿ ಗಿಡಗಳನ್ನ ಬಳಸ್ತೇವೆ. ಇನ್ನು ಪದ್ಧತಿಗಳಲ್ಲಿ ಬಂದಾಗ ನಾವು ಸಾರಿಗೆ ಒಗ್ಗರಣೆ ಕೊಡ್ತೀವಿ. ಯಾಕೆ ಕೊಡ್ಬೇಕು? ನಾವು ಆಚರಣೆಗಳನ್ನ ಆಚರಿಸ್ಕೊಂತ ಬಂದ್ವಿ, ಆದರೆ ಅದರ ಹಿನ್ನೆಲೆ ನಮಗೆ ಗೊತ್ತಾಗಲಿಲ್ಲ. ಅಲ್ಲಿ ಮಾಂಸ ಅಡಿಗೆ ಮಾಡುವವರನ್ನ ಒಂದ್ಸರ್ತಿ ಗಮನಿಸಿ. ಆ ಮಾಂಸ ಅಡಿಗೆ ಮಾಡುವವರು ಆ ಮಾಂಸ ಅಡಿಗೆ ಒಲೆ ಹಚ್ಚಿದ ತಕ್ಷಣನೇ ಒಲೆಯಲ್ಲಿ ಒಂದು ಕಬ್ಬಣ ಚೂರು ಹಾಕ್ತಾರೆ. ಅಡಿಗೆ ಇಳಿಸಿದ ನಂತರ ಆ ಕಬ್ಬಣ ಅಡಿಗೆ ಒಳಗೆ ಹಾಕ್ತಾರೆ. ಆ ಅಡಿಗೆಗೆ ಆಗಿರುವ ನಂಜು ಏನಾಗಿದ್ರು ಅಡಿಗೆಯಲ್ಲಿ ಆಗಿದ್ದರೆ ಈ ಕಾದ ಕಬ್ಬಿಣ ಆ ನಂಜಿನ ಗುಣವನ್ನು ನಿವಾರಿಸಿ ಆಹಾರ ಶುದ್ಧತೆಯನ್ನು ಕೊಡ್ತದೆ. ಇದು ಮಾಂಸ ಅಡಿಗೆ ಮಾಡುವವರಲ್ಲಿ ಸಂಪ್ರದಾಯ. ಹಾಗಾದ್ರೆ ನಾವು ತರಕಾರಿ ತಿನ್ನೋರಲ್ಲಿ, ಹಸಿರು ಬಳಸೋರಲ್ಲಿ ಅದಕ್ಕೇನ್ ಮಾಡಿದ್ರೆ ಇವರು ಒಂದು ಚಮಚವನ್ನ ಒಲೆಯಲ್ಲಿ ಕಾಸಿ ಅದನ್ನ ಇಳಿಸಿದ ಮೇಲೆ ಸಾರಿನಲ್ಲಿ ಇಡಕ್ ಶುರು ಮಾಡಿದ್ರು. ಬರೀ ಚಮಚ ಯಾಕೆ ಇಡಬೇಕು ಅಂತ ಒಂದಿಷ್ಟು ಎಣ್ಣೆ, ಜೀರಿಗೆ ಹಾಕಿಬಿಟ್ಟು ಇದನ್ನ ಒಗ್ಗರಣೆ ಅಂತ ಮಾಡಿ ಹಾಕಿ. ಇದು ನಮ್ಮ ಆಹಾರದ ಪದ್ಧತಿಯಾಗಿದೆ. ಈ ರೀತಿ ಹಲವಾರು ಪದ್ಧತಿಗಳು ನಮ್ಮಲ್ಲಿ ಹಾಸುಹೊಕ್ಕಾಗಿವೆ. ಈ ರೀತಿ ನಾವು ಇನ್ನೇನ್ ಮಾಡ್ಬೋದು? ಇನ್ನೇನಾದ್ರೂ ಗಿಡಮೂಲಿಕೆಗಳನ್ನ ನೋಡ್ಬೋದಾ? ಆಹಾರದಲ್ಲಿ ಏನಾದ್ರೂ ಹುಡುಕ್ಬೋದಾ? ಕುಂಕುಮ ಹಚ್ತೀವಿ. ಕುಂಕುಮ ಯಾಕೆ ಹಚ್ಬೇಕು? ತಾಯಂದ್ರೆ ಯಾಕೆ ಹಚ್ಬೇಕು? ಹಾಗಾದ್ರೆ ಕುಂಕುಮನ ಹೆಂಗ್ ತಯಾರು ಮಾಡ್ಬೇಕು? ಈ ವಿಷಯದಲ್ಲಿ ಡಾಕ್ಟರ್ ಅಶ್ವಥ್ ಬಹಳ ಅನುಭವಿಗಳಿದ್ದಾರೆ. ನಾವು ಮನೆಯಲ್ಲೇ ಕುಂಕುಮ ತಯಾರು ಮಾಡೋದಕ್ಕೆ ಅವರು ಒಂದಷ್ಟು ಪ್ರಯತ್ನ ಕೂಡ ಮಾಡಿದ್ದಾರೆ. ಅರಿಶಿಣ, ಹಸುವಿನ ಹಳೇ ತುಪ್ಪ, ಬಳಗೆರ, ಈ ತರದ ವಸ್ತುಗಳನ್ನ, ಔಷಧೀಯ ವಸ್ತುಗಳನ್ನ ತಗೊಂಡು ಆ ಕುಂಕುಮವನ್ನ ತಯಾರು ಮಾಡುವಂಥದ್ದು ಒಂದು ಪದ್ಧತಿ ಇದೆ.
ಅದನ್ನ ಜನವರಿ 14 ಸಮಯದಲ್ಲಿ ತಯಾರು ಮಾಡಬೇಕು ಅಂತ ಒಂದು ಕಾಲಮಾನ ಕೂಡ ನಿಗದಿ ಮಾಡಿದ್ದಾರೆ. ಅದನ್ನ ಬಿಸಿಲಿಗೆ ಹಾಕಿ ಒಣಗಿಸ್ಬಾರ್ದು. ಬಿಸಿಲಿಗೆ ಹಾಕಿ ಒಣಗಿಸಿದಾಗ ಅದರಲ್ಲಿ ಔಷಧಿ ಗುಣಗಳು ಆವಿಯಾಗಿ ಹೋಗೋ ಕಾರಣ ವಾತಾವರಣದಲ್ಲಿ ತೇವಾಂಶ ನಷ್ಟವಾಗುವ ದಿನ ಜನವರಿ 14ರಿಂದ ಬರೋ ಕಾರಣ ಆ ದಿವಸಗಳಲ್ಲಿ ತಯಾರಿಸ್ಬೇಕು. ಅದನ್ನ ಕುಂಕುಮ ಇಲ್ಲಿ ಹಚ್ಕೊಳ್ತಾರೆ ತಾಯಿಯಂದು. ಅಲ್ಲಿಗೆ ಯಾಕೆ ಹಚ್ಬೇಕು? ನಾವು ಗಂಧ ಹಚ್ಚಲಿ, ಕುಂಕುಮ ಹಚ್ಚಲಿ, ಇತ್ತೀಚೆಗೆ ಗಂಡ್ಮಕ್ಳು ಕೂಡ ಕುಂಕುಮ ಹಚ್ಕೊಳ್ಳೋಕೆ ಶುರು ಮಾಡಿದ್ರು. ಯಾಕೆ ಹಚ್ಚಬೇಕು ಅನ್ನೋದಕ್ಕೆ ಮುಂದಿನ ಉತ್ತರ ಇದೆ. ಆ ಕುಂಕುಮದಲ್ಲಿರುವ ಔಷಧೀಯ ಅಂಶಗಳು ತಾಯಿಯ ಗರ್ಭಕೋಶಕ್ಕೆ ಹೋಗಿ ಗರ್ಭಕೋಶದ ಆರೋಗ್ಯವನ್ನ ಕಾಪಾಡುತ್ತದೆ. ಗರ್ಭಕೋಶಕ್ಕೆ ಹೋಗಕ್ ದಾರಿ ಯಾವುದು? ನಾವೆಲ್ಲವೂ ಈ ಎರಡು ಹುಬ್ಬುಗಳ ಮಧ್ಯೆ ಇರುವಂತ ಜಾಗವನ್ನ ನಮ್ಮ ದೇಹಕ್ಕೆ ಅಂತಃಶಕ್ತಿ ಒಳ ಹೋಗುವ ದಾರಿ ಅಂತ ಕರಿತೀವಿ. ಆದ ಕಾರಣ ಎಲ್ಲದೂ ನಮಗೆ ಈ ಎರಡು ಹುಬ್ಬುಗಳ ಮಧ್ಯೆ ಇರುತ್ತೆ. ಹಾಗಾದ್ರೆ ನಮಸ್ಕಾರ ಮಾಡೋದು, ಇತ್ತೀಚೆಗೆ ಗುರು ಹಿರಿಯರು ಬಂದಾಗ ನಾವು ನಮಸ್ಕಾರ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ವಿ. ಹುಡುಗರಿದ್ದಾಗ ಸ್ವಲ್ಪ ನಾವು ಚೇಷ್ಟೆ ಮಾಡಿದ್ವಿ, ಪ್ರಶ್ನೆಗಳಿದ್ದು ನಮ್ಮಲ್ಲಿ ಉತ್ತರ ಇಲ್ಲದೆ ಇರೋ ಕಾರಣ ನಾವು ಇದಾಯ್ತು. ಇತ್ತೀಚೆಗೆ ನಾವು ದೊಡ್ಡವರಾದ್ಮೇಲೆ ತಿಳುವಳಿಕೆ ಬಂದ್ಮೇಲೆ ಹಿರಿಯರಿಗೆ, ಗುರು ಹಿರಿಯರಿಗೆ ನಾವು ನಮಸ್ಕಾರ ಮಾಡ್ಬೇಕು, ಇದು ನಮ್ಮ ಸಂಸ್ಕಾರ ಅಂತ ಗೊತ್ತಾಯ್ತು. ಅಷ್ಟು ದೂರ ಅವ್ರಿರುವಾಗ ಇಲ್ಲೇ ಬಗ್ಗೆ ನೆಲ ಮುಟ್ಬಿಟ್ಟು ಕೈ ನಡ್ಕೊಂಡ್ಬಿಟ್ರೆ ನಮಸ್ಕಾರ ಆಗಿ ಹೋಗಿತ್ತು ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಆ ವ್ಯಕ್ತಿಯ ದೇಹದಲ್ಲಿ ಅಂತಃಶಕ್ತಿ ಏನಿರ್ತದೋ ಆ ಅಂತಃಶಕ್ತಿ ಆ ವ್ಯಕ್ತಿಯ ಕಾಲಿನ ಹೆಬ್ಬೆರಳಿನ ಮೂಲಕ ಹೊರಗೆ ಹೋಗ್ತದೆ. ನಮ್ಮ ಒಳ ಹೋಗುವ ಈ ಭಾಗವನ್ನ, ಹೊರ ಹೋಗುವ ಹೆಬ್ಬೆಟ್ಟಿನ ಮೇಲೆ ನಮ್ಮ ಈ ಭಾಗವನ್ನ ಇಟ್ಟು ಆ ವ್ಯಕ್ತಿಯ ದೇಹದಿಂದ ಹೊರಸೂಸುವ ಅಂತಃಶಕ್ತಿಯನ್ನ ನಮ್ಮ ದೇಹಕ್ಕೆ ತೆಗೆದುಕೊಳ್ಳುವುದು ನಮಸ್ಕಾರದ ಉದ್ದೇಶ ಮತ್ತು ಪದ್ಧತಿ. ಇನ್ನು ವೀರಶೈವ ಧರ್ಮದಲ್ಲಿ ಈ ಪದ್ದುಳುಕ ಅಂತ ತಗೊಳ್ತೀವಿ. ಸಾಮಾನ್ಯ ವೀರಶೈವರು ಆ ಗುರುಗಳನ್ನ ಕರ್ಕೊಂಬಂದು ಅವರು ಪಾದ ತೊಳೆದ ನೀರನ್ನ ತಗೊಳ್ತಾರೆ. ಆ ಪಾದ ತೊಳೆಯುವಾಗ ಐನಾರು ಹೇಳ್ತಾರೆ, ಹಿಂದಕ್ಕೆ ಅನ್ಬೇಡ, ಮುಂದಕ್ಕೆ ಹಿಂಗ್ ತಗೋ, ನೀರು ಹಾಕಿ ಆ ದೇಹದಲ್ಲಿರುವ ಆತ್ಮಶಕ್ತಿಯನ್ನ ಆ ಹೆಬ್ಬೆರಳಿನ ಮೂಲಕ, ಆ ನೀರಿನ ಮೂಲಕ ಸಂಗ್ರಹಿಸಿಕೊಂಡು ನಾವು ಅದನ್ನ ಒಂದ್ ಹನಿ ಬಾಯಿಗೆ ಹಾಕೊಳ್ಳೋದು, ಮನೆಯೆಲ್ಲ ಚುಂಗಿಸೋದ್ರಿಂದ ಮನೆಯ ಶುದ್ಧತೆಯನ್ನ ಕಾಪಾಡೋದಕ್ಕೆ ಔಷಧೀಯ ಸಿಂಪರಣೆಯಾಗಿ ಗುರುಗಳಿಗೆ ನಮಸ್ಕಾರ ಮಾಡೋದು, ಅವರಿಗೆ ಪಾದದ ನೀರನ್ನು ತಗೊಳ್ಳೋದು ಅಭ್ಯಾಸ ಆಯ್ತು. ಇದು ನಮ್ಮ ಪರಂಪರೆಗಳಲ್ಲಿ ಸಾಕಷ್ಟು ಬೆಳೆದು ಬಂದಿದೆ. ಇನ್ನು ನಂತರದ ದಿವಸಗಳಲ್ಲಿ ಗುರೆಳ್ಳು ಬಹಳ ಕಡೆ ಬೆಳೆಯಲ್ಲ. ಚಿತ್ರದುರ್ಗ, ಬಳ್ಳಾರಿ ಈ ಭಾಗದಲ್ಲಿ ಮಾತ್ರ ಗುರೆಳ್ಳು ಬೆಳೀತಾರೆ. ಈ ಗುರೆಳ್ಳನ್ನ ಯಾಕೆ ತಿನ್ಬೇಕು? ಅದು ನಮ್ಗೆ ಕೀಲು ನೋವಿಗೆ ಒಳ್ಳೆ ಔಷಧ ಆಗಿರೋ ಕಾರಣ, ಅದರಲ್ಲಿ ಎಣ್ಣೆ ಅಂಶ ಇರೋ ಕಾರಣ ಅದನ್ನ ನಾವು ತಿನ್ನಬಹುದಾಗಿದೆ. ಇನ್ನು ಭತ್ತ ಅಂತ ಬಂದಾಗ ಇತ್ತೀಚೆಗೆ ಅಕ್ಕಿ ಇಲ್ಲದ ಊಟವೇ ಇಲ್ಲ. ಬೆಳಗ್ಗೆ ತಕ್ಷಣ ತಿಂಡಿ ಅಕ್ಕಿನೂ ತಿಂದು ಇಡ್ಲಿ, ಮಧ್ಯಾಹ್ನ ಅನ್ನ ಸಾಂಬಾರು, ಸಾಯಂಕಾಲ ಒಂದಷ್ಟು ಚಿತ್ರಾನ್ನ ಅಥವಾ ಇನ್ನೇನಾದ್ರೂ ಬೇರೆ ಅನ್ನದ ಅಂಶವನ್ನೇ ನಾವು ತಗೊಳ್ಳೋದು ಅಭ್ಯಾಸ ಮಾಡಿ. ಈ ಮೊದಲು ಅಕ್ಕಿ ಹೆಂಗಿತ್ತು, ಈಗ ಹೆಂಗ ಅಕ್ಕಿ ಇದೆ? ಈ ಮೊದಲು ಅಕ್ಕಿ ಅಂದ್ರೆ ಅದರ ಮೇಲೆ ಕೆಂಪು ಬಣ್ಣದ ಹೊದಿಕೆ ಇರ್ತಿತ್ತು. ಬರೀ ಸಿಪ್ಪೆಯನ್ನ ಗುಬ್ಬಿ ಸುಲ್ದಂಗೆ, ಆ ಅಕ್ಕಿಯ ಮೇಲಿನ ಸಿಪ್ಪೆಯನ್ನ ಗುಬ್ಬಿ ಸುಲ್ದಂಗೆ ತೆಗೆದಾಗ ಅದರ ಮೇಲೆ ಕೆಂಪು ಬಣ್ಣದ ಒಂದು ಲೇಪನ ಇರ್ತಿತ್ತು. ಅದು ನಿಜವಾದ ಶಕ್ತಿ ಅಂಶ. ಈಗ ಅದನ್ನ ಪಾಲಿಶ್ ಮಾಡಿ ಆ ಶಕ್ತಿಯ ಅಂಶನೆಲ್ಲ ಹೊರಗಾಕಿ ನಮಗೆ ಜೀರಾ ರೈಸ್ ಅನ್ನೋದಕ್ಕೆ ಆ ಅಕ್ಕಿಯನ್ನೇ ಕೊರೆದು ಸಣ್ಣ ಸೈಜ್ಗೆ ತಂದಿಟ್ಟು, ಇದರಲ್ಲಿ ಶಕ್ತಿ ಇಲ್ವೇ ಇಲ್ಲ. ಬರೀ ಅನ್ನ ಊಟ ಮಾಡ್ತಾ ಹೋಗ್ರಿ, ನಮಗೆ ನಿಶಕ್ತಿಯಾಗಿ ಹೋಗ್ತದೆ. ಆ ಅಕ್ಕಿ ಊಟ ಮಾಡುವಾಗ ಕೂಡ ಅದರ ಮೇಲೆ ಕೆಂಪು ಬಣ್ಣದ ಹೊದಿಕೆಯನ್ನ ತಿಂದ್ರೆ ನಮಗೆಲ್ಲ ಆರೋಗ್ಯಕ್ಕೂ ಅದು ಬಹಳ ಒಳ್ಳೆಯದು. ಇನ್ನು ಹುಣಸೆಕಾಯಿ ಚಟ್ನಿ, ಹುಣಸೆ ಹಣ್ಣನ್ನ ಬಳಸುವಂಥದ್ದು. ಸಾಮಾನ್ಯವಾಗಿ ಹುಣಸೆ ಹಣ್ಣು ನಾವು ಹೆಚ್ಚು ಬಳಸ್ತಾ ಇಲ್ಲ, ನಿಂಬೆ ಹಣ್ಣು ಅಥವಾ ಇನ್ಯಾವುದೋ ಬಳಸೋದಕ್ಕೆ ಶುರು ಮಾಡಿದ್ವಿ. ಆ ಹುಣಸೆ ಹಣ್ಣಿನಲ್ಲಿ ನಮ್ಮ ಆಹಾರವನ್ನ ಜೀರ್ಣ ಮಾಡುವ ಶಕ್ತಿ ಇದೆ ಅದಕ್ಕೆ. ಆದ್ರಿಂದ ಹುಣಸೆ ಹಣ್ಣನ್ನು ನಾವು ಜೀರ್ಣವಾಗಿ ತಗೊಳ್ತೀವಿ. ಇದು ನಮಗೆ ಹುಣಸೆ ಹಣ್ಣು ಬಳಸಲಾರದಂತ ಆಹಾರನೂ ಇದೆ. ನಾವು ಸಾರಿನಲ್ಲಿ ಮಾತ್ರ ಹುಣಸೆ ಹಣ್ಣು ಬಳಸ್ತೀವಿ, ಪಲ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ತೀವಿ. ನಾವು ರೊಟ್ಟಿ, ಮೊಸರು, ಹಾಲು ಇಂಥದ್ದು ಉಂಡಾಗ ಅದರಲ್ಲಿ ನಾವು ಹುಣಸೆಯನ್ನು ಬಳಸಕ್ಕಾಗಲ್ಲ. ಆದ ಕಾರಣ ಹುಣಸೆ ಬಳಸಲಾರದ ಆಹಾರದ ಜೊತೆಗೆ ಕಾಯಿಯನ್ನ ಚಟ್ನಿ ಮಾಡಿಟ್ಟು ಅರಿಶಿನ, ಅದಕ್ಕೆ ಬೇಕಾದಂತ ಎಲ್ಲ ಸಾಂಬಾರ ಪದಾರ್ಥಗಳನ್ನ ಸೇರಿಸಿ ಅದನ್ನ ನಂಚಿಕೆಯಾಗಿ ಬಹುದಿನಗಳ ಕಾಲ ಅದನ್ನ ಸಂಗ್ರಹಿಸಿ. ಇದು ನಮ್ಮ ಆಹಾರ ಪದ್ಧತಿಯ ಉದ್ದೇಶವಾಗಿದೆ. ಇನ್ನು ಜೋಳ ಅಂತ ಬಂದಾಗ ಯಾವ ಜೋಳವನ್ನು ತಿನ್ಬೇಕು? ಇತ್ತೀಚೆಗೆ ಬರೀ ಮೆಕ್ಕೆಜೋಳ ಬಿಟ್ಟು ಬೇರೆ ಜೋಳ ಬೆಳೀತಾ ಇಲ್ಲ. ನಾವು ದನಗಳಿಗೆ ಆಹಾರ ಕೊಟ್ವಿ, ನಾವು ಬೇರೆ ಕಡೆಯಿಂದ ಆಹಾರ ತಗೊಂಬಂದು ತಿಂತಾ ಇದ್ವಿ. ನಮ್ಗೆ
ಹುಬ್ಬಳ್ಳಿ ಕಡೆಗೆ ಹೋದ್ರೆ ಒಂದು ಎಣಗೆರ ಜೋಳ ಅಂತ ಬೆಳೀತು. ಅದು ಹಿಂಗಾರಿನಲ್ಲಿ ಬೆಳೆದ ಎಣಗೆರ ಜೋಳ ನಿಮಗೆ ಊಟಕ್ಕೆ ಶ್ರೇಷ್ಠ ಅಂತ ಆ ಜನರ ಅಭಿಪ್ರಾಯ ಪಡ್ತಾರೆ. ಇದನ್ನ ಒಣ ರೊಟ್ಟಿ ಮಾಡಿಡ್ತಾರೆ. ಸುಮಾರು 1 ತಿಂಗಳ ರೊಟ್ಟಿ ಒಣಗಿಸಿಟ್ಬಿಟ್ರೆ 1 ತಿಂಗಳ ನಂತರ ತಿಂದರೂ ನಮಗೆ ಜೀರ್ಣಕ್ಕೆ ತೊಂದರೆ ಆಗಲ್ಲ. ಈ ತರದ ಆಹಾರ ಧಾನ್ಯಗಳನ್ನ ನಾವು ಹುಡುಕಿ ತಿಂದಾಗ ನಮಗೆ ಬೇಕಾದಷ್ಟು ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತವೆ. ಇನ್ನು ಬೆನ್ನು ನೋವು ಬರ್ತದೆ. ಸಹಜವಾಗಿ ಸಾಕಷ್ಟು ಜನ ಬೆನ್ನು ನೋವಿಗೆ ನಾವು ಕುರ್ಚಿ ಕಾರಣ ಕೊಟ್ಟಿದ್ವಿ, ಆತ್ಕೊಂಡು ಕುಂತಿದೀವಿ, ಅದಕ್ಕೆ ಬೆನ್ನು ನೋವು ಬಂತದೆ ಅಂತ ನಾವು ಹೇಳ್ತೀವಿ. ಆದ್ರೆ ನಾವು ಕುರ್ಚಿ ಮೇಲೆ ಕೂತಾಗ ನಮ್ಮ ಕಾಲುಗಳು ಭೂಮಿಯ ಮೇಲೆ ಇರಬೇಕು. ನಮ್ಮ ತೊಡೆಯ ಹಿಂಭಾಗ, ಮೊಣಕಾಲಿನ ಹಿಂಭಾಗ ಕುರ್ಚಿಗೆ ಒತ್ತದಂತೆ ಅದು ಫ್ರೀ ಆಗಿದ್ರೆ ನಿಮಗೆ ಅರ್ಧಕ್ಕರ್ಧ ನಿಮಗೆ ಸೊಂಟ ನೋವು ಬರಲ್ಲ. ನಂತರ ನಾವು ಹಾಕುವಂತ ಚಪ್ಪಲಿ, ಆಗ್ಲೇ ನಾವು ಗುರುಗಳ ಪಾದ ತೊಳೆದು ತಗೊಳ್ಬೇಕಾದ್ರೆ ಆ ಗುರುವಿನ ಅಂತಃಶಕ್ತಿ ಜಾಸ್ತಿ ಆಗೋದಕ್ಕೆ ಆ ಕಾಲಿನ ಹೆಬ್ಬೆರಳನ್ನ ಒತ್ತಿದಷ್ಟು ಆ ದೇಹದಲ್ಲಿ ಅಂತಃಶಕ್ತಿ ಜಾಸ್ತಿ ಆಗ್ತದ. ಆದ ಕಾರಣ ನಾವು ಗುರುಗಳಿಗೆ ಪಾದಕಿಯನ್ನ ಇಟ್ಟಿವಿ, ಆ ಹೆಬ್ಬೆರಳನ ಹತ್ರ ಒಂದು ಗುಂಡಿಯನ್ನು ಇಟ್ಟಿವಿ. ಆ ಗುಂಡಿ ಆ ವ್ಯಕ್ತಿಯ ಹೆಬ್ಬೆರಳನ್ನ ಸಚೇತನಗೊಳಿಸಿದಷ್ಟು ಅವನ ಆತ್ಮಶಕ್ತಿ ಜಾಸ್ತಿ ಆಗ್ತದೆ. ಅದನ್ನು ನೀರಿನ ಮೂಲಕ ಮತ್ತು ಹಣೆಯ ಈ ಭಾಗದಿಂದ ನಮ್ಮ ದೇಹಕ್ಕೆ ತಗೊಳ್ಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಆ ಚಪ್ಪಲಿಯ ಅಭ್ಯಾಸ ಶುರುವಾಯಿತು. ಹೊಸದಾಗಿ ಚಪ್ಪಲಿ ಬಂದಾಗ 2 ಕಾಲಿಗೆ ಅದ್ಲು ಬದಲು ಮಾಡಬಹುದಾದ ಚಪ್ಪಲಿ ಬಂದಿತ್ತು ನಮ್ಮಲ್ಲಿ. ವಿದೇಶಗಳಲ್ಲೆಲ್ಲ ಆ ರೀತಿನೇ ಇರೋದು. ನಮ್ಮ ದೇಶದಲ್ಲಿ ಇದರ ಬೆಲೆ ಗೊತ್ತಿರೋ ಕಾರಣ ಉಂಗುಷ್ಟ ಇರುವನ್ನ ಚಪ್ಪಲಿಯನ್ನ ಮಾಡಿದ್ವಿ. ಆ ಉಂಗುಷ್ಟ ನಮ್ಮ ದೇಹದ ಹೆಬ್ಬೆರಳನ್ನು ಯಾವಾಗಲೂ ಒತ್ತುತ್ತಾ ನಮ್ಮ ದೇಹದ ಅಂತಃಶಕ್ತಿಯನ್ನ, ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡೋದಕ್ಕೆ ನಾವು ಚಪ್ಪಲಿಯನ್ನ ಬಳಸಿದ್ವಿ. ಈ ರೀತಿಯಾಗಿ ನಾವು ಹಲವಾರು ಔಷಧಿ ಗಿಡಗಳನ್ನ ನಾವು ನೋಡ್ಬೋದಾಗಿದೆ. ಇನ್ನು ನಾವು ಅಡವಿಗಳಲ್ಲಿ ಹೋದ್ರೆ, ಸಾಮಾನ್ಯವಾಗಿ ಅಡವಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆ. ಈ ಕಟ್ಟಿಗೆಗಳನ್ನ ನಮ್ಮ ಅಡಿಗೆ ಮನೆಯ ಉಪಕರಣಗಳನ್ನಾಗಿ ಮಾಡಿ. ಒಣಕೆ ಯಾವ ಕಟ್ಟಿಗೆಯಿಂದ ಮಾಡಬೇಕು? ಒಣಕೆಯನ್ನ ಅಕೇಶಿಯ ಕಟ್ಯಾಚು ಅಂತ ಕರೀತೀವಿ. ಆ ಕಟ್ಟಿಗೆಯಿಂದನೇ ಮಾಡ್ಬೇಕು. ಆ ಕಟ್ಟಿಗೆಯ ಕಾಂಡದಲ್ಲಿರುವ ಅದನ್ನ ಒಣಕೆಯಲ್ಲಿ ನಾವು ಒರಳುಕಲ್ಲಿನಲ್ಲಿ ಚಟ್ನಿ ಇನ್ನೊಂದು ಜಜ್ಜಿದಾಗ ಇದರ ಸ್ವಲ್ಪ ಪ್ರಮಾಣ ನಮ್ಮ ಆಹಾರದ ಜೊತೆ ಸೇರಿಕೊಂಡು ನಮ್ಮ ಹೃದಯ ರೋಗಗಳಿಗೆ ಒಳ್ಳೆಯ ಔಷಧಿ ಆಗ್ತದೆ. ಒಣಕೆ ಇಲ್ಲದ ಮನೆಯಲ್ಲಿ ನಾವು ಈ ತೆರೆದ ಕಾಂಡವನ್ನು ಯಾರು ತಿಂದಿಲ್ವಾ? ಸಹಜವಾಗಿ ಇಲ್ಲ ಸರ್ ಅನ್ನೋ ಉತ್ತರ ಬರುತ್ತೆ. ಪಾನ್ ಬಿಡ ಹಾಕಿವಲ್ಲ, ಆ ಪಾನ್ ಬಿಡದಲ್ಲಿ ಒಂದು ಕೇಸರಿ ಬಣ್ಣದ ಪೇಸ್ಟ್ ಅನ್ನು ಹಚ್ತಾನ ಅವನು ಅಂಗಡಿಯವನು. ಅದು ಆ ಕತ್ತ ಅಂದ್ರೆ ಆ ಕದಿರ ಮರ ಅಥವಾ ತರೆಯದ ಮರದ ಪೇಸ್ಟ್ ಅನ್ನ ಅದಕ್ಕೆ ಹಚ್ಚಿರ್ತಾನೆ. ನಾವು ಇನ್ನೊಂದು ರೂಪದಲ್ಲಿ ಕೂಡ ನಾವು ಔಷಧಿಯನ್ನ ನಾವು ತಗೊಳ್ತೇವೆ. ಈ ರೀತಿ ನಮ್ಮಲ್ಲಿ ಅನೇಕ ಗಿಡ ಮರಗಳನ್ನ ಅಡಿಗೆಯಲ್ಲಿ ಬಳಸ್ತಾ ಇದ್ವಿ. ಆ ಸಸ್ಯ ಮೂಲ ಉಪಕರಣಗಳನ್ನ ಬಳಸ್ತಾ ಇದ್ವಿ. ಇವು ನಮಗೆ ಬಿಟ್ಟು ಬೇರೆ ನಾವು ಆಧುನಿಕ ಉಪಕರಣಗಳಿಗೆ ಹೋಗಿರೋ ಕಾರಣ ಔಷಧಿ ಸಸ್ಯಗಳ ಮೂಲಕ ದೊರೆಯುವ ಔಷಧಿಯನ್ನ, ಇನ್ನು ನಮಗೆ ಮುದ್ದೆಕೋಲು, ಸೌಟುಗಳಿದ್ವು, ಹುಟ್ಟು ಅಂತಿದ್ವಿ. ಅದನ್ನ ಕಟ್ಟಿಗೆ ಸೌಟುಗಳನ್ನ ಮೊದಲು ಬಳಸ್ತಿದ್ವಿ. ಅದನ್ನ ಬಳಸುವಂತ ಮರ, ಅದನ್ನು ತಯಾರಿಸುವಂತ ಮರ ನೀಲಿ ಮರ, ರೈಟಿಯಾ ಟಿಂಕ್ಟೋರಿಯಾ ಅಂತ ಒಂದು ಮರ ಬರುತ್ತೆ. ಅದರಲ್ಲಿ ಹಾಲು ಬರುತ್ತೆ. ಆ ಹಾಲು ಬರೋದನ್ನ, ಆ ಅಂಶ ಏನಿದೆ, ಈ ಹುಟ್ಟನ್ನ ಸಾರಿನಲ್ಲಿ ಇಟ್ಟಾಗ ಅದರಲ್ಲಿ ನಿಮಗೆ ಈ ಹಾಲನ್ನ ಮೊಸರಾಗಿ ಪರಿವರ್ತಿಸುವ ಬ್ಯಾಕ್ಟೀರಿಯಾಸ್ ಏನಿರ್ತಾವೋ ಅವು ಜಾಸ್ತಿ ಆಗ್ತವೆ. ಆದ ಕಾರಣ ಆ ಕಟ್ಟಿಗೆಯಿಂದ ಮಾಡಿದ್ವಿ ನಾವು. ಹಾಗಾದ್ರೆ ಹಾಲಿಗೂ ಈ ಗಿಡಕ್ಕೂ ಸಂಬಂಧ ಇದೆಯಾ? ನಾವು ಬೀದರ್ನಲ್ಲಿ ಕುರಿಕಾಯವರಿಗೆ ಈ ರೀತಿ ಒಂದು ಕ್ಲಾಸ್ ತಗೊಂಡಿದ್ವಿ. ಬಳ್ಳಾರಿ ಜಿಲ್ಲೆ ಈ ಕಡೆ ದಾವಣಗೆರೆ ಎಲ್ಲ ಹೋದ್ರೆ ನಾವು ಮುದ್ದೆ ಊಟ ಮಾಡ್ತೀವಿ. ನಾವು ಅಡವಿಗೆ ಕುರಿ ಕಾಯೋದಕ್ಕೆ ಹೋದಾಗ ಮುದ್ದೆ ಬುತ್ತಿ ಕಟ್ಕೊಂಡು ಹೋಗ್ತೀವಿ. ಆ ಮುದ್ದೆಯನ್ನ ಒಂದು ಚೀಲದಲ್ಲಿ ಇಡ್ತೀವಿ. ಜೊತೆಗೆ ಬಂಡೆ ಮೇಲೆ ಉಪ್ಪು ಮೆಣಸಿನಕಾಯಿನ ಕಿವುಚ್ಕೊಂಡ್ಬಿಟ್ಟು ಈ ಮುದ್ದೆಯ ಜೊತೆಗೆ ನಂಚಿಗೆ ಆಗಿ ತಿಂತೀವಿ. ಬೀದರ್ ಮುದ್ದೆ ಸಂಪ್ರದಾಯ ಇಲ್ಲ ಅಲ್ಲಿ. ನಿಮ್ಮಲ್ಲಿ ರೊಟ್ಟಿ ಸಂಪ್ರದಾಯ. ಹಾಗಾದ್ರೆ ನೀವು ರೊಟ್ಟಿ ಹೆಂಗ್ ಊಟ ಮಾಡ್ತೀರಿ? ಅದಕ್ಕೆ ಜೊತೆ ಏನು ಒಯ್ತೀರಿ? ಅದಕ್ಕೆ ಸಾಂಬಾರು, ಚಟ್ನಿ, ಪಲ್ಯ ಏನಾದ್ರು ಒಯ್ತೀರಾ? ಅವನು ಹೇಳಿದ, ಇಲ್ಲ ಸರ್, ನಾವು ಒಣಗಿದ ರೊಟ್ಟಿ ಜೋಬ್ನಾಗ ಹಾಕೊಂಡು ಹೋಗ್ತೀವಿ. ಬರೀ ರೊಟ್ಟಿ ತಿಂತೀರಾ? ಇಲ್ಲ ಸರ್, ಮೊಸರು ರೊಟ್ಟಿ ತಿಂತೀವಿ. ಮೊಸರೆಲ್ಲಿ ಬರುತ್ತಪ್ಪ? ಮೊಸರೆಲ್ಲಿ ಬರುತ್ತೆ? ಅವನು ಹೇಳ್ದ, ನಾವ್ ಈ ದನ ಕರುಗಳು ಹೆಂಗಿರ್ತಾವೋ ಹಂಗೆ ನಾವು ಕುರಿ ಮೇಕೆ ಸಾಕಕ್ ಹೋಗಿರ್ತೀವಿ. ಒಂದು ಮುತ್ತುಗದ ಎಲೆ ತಗೊಂಡು ಆ ಮುತ್ತುಗದ ಎಲೆಯಲ್ಲಿ ಆ ಮೇಕೆಯ ಕುರಿಯ ಹಾಲನ್ನ ಹಿಂಡ್ಕೊಳ್ತೀವಿ. ಈ ನೀಲಿ ಮರ ಅಂತ ಏನಂದ್ವಿ, ರೈಟಿಯಾ ಟಿಂಕ್ಟೋರಿಯಾ, ಇದರ ಹಾಲನ್ನ ಆ ನಮ್ಮ ಹಾಲಿಗೆ 15ರಿಂದ 20 ನಿಮಿಷ ಕಾದ್ಬಿಟ್ರೆ ಅದು ತಕ್ಷಣದ ಮೊಸರು ಆಗತ್ತೆ, ಇನ್ಸ್ಟೆಂಟ್ ಕರ್ಡ್.
ಆ ಮೊಸರನ್ನು ಇವರು ಊಟ ಮಾಡ್ತಾರೆ ರೊಟ್ಟಿಯ ಜೊತೆಗೆ. ನೋಡ್ರಿ ಜ್ಞಾನ ಎಲ್ಲಿದೆ. ಕುರಿಕಾಯವನು ಹೇಳ್ತಾನೆ, ಅಲ್ಲಿ ಯಾರೋ 3ನೇ ಕ್ಲಾಸ್ ಹುಡುಗ ಈರುಳ್ಳಿ ಬಗ್ಗೆ ಹೇಳ್ತಾನೆ. ನಮಗೆ ಆಧುನಿಕ ಜಗತ್ತಿಗೆ ಹೋಗಿ ಸಾಕಷ್ಟು ಗಿಡ ಮರಗಳ ಸಂಪರ್ಕ ನಮಗೆ ಕಡಿಮೆ ಆಗಿದೆ. ಇನ್ನು ದಸರಾ ಹಬ್ಬದ ದಿವಸ ಬನ್ನಿ ಮುಡಿತೀವಿ, ಶಿವರಾತ್ರಿ ಹಬ್ಬದ ದಿವಸ ಬಿಲ್ಪತ್ರೆಯನ್ನು ಮುಡ್ತೀವಿ. ಇದು ನಮ್ಮ ಆಚರಣೆಗಳಲ್ಲಿ ಬಳಸುವಂತ ಸಸ್ಯ ಮೂಲಗಳು. ಬನ್ನಿ ಮುಡಿಯೋದು ಯಾಕೆ ಬಂತು? ಇದಕ್ಕೊಂದು ಕತೆ ಜೋಡಿಸಿದೀವಿ ನಾವು. ಪಾಂಡವರು ತಮ್ಮ ಬಿಲ್ಲು ಬಾಣಗಳನ್ನ ಆ ಮರದಲ್ಲಿ ಇಟ್ಟಿದ್ರು. ವಿಜಯದಶಮಿ ದಿವಸ ಇವರು ಗೆದ್ದ ಕಾರಣ ಅದು ವಿಜಯದ ಸಂಕೇತವಾಗಿ ಆ ಮರವನ್ನ ನಾವು ಪೂಜೆ ಮಾಡ್ತೀವಿ. ಪಾಂಡವರ ಬಿಲ್ಲು ಬಾಣಗಳೇನ 5 ಕೆಜಿ 10 ಕೆಜಿ ಇದ್ವಾ? ಮಣಗಟ್ಲೆ ಇದ್ವು, ಕ್ವಿಂಟಲ್ ಗಟ್ಲೆ ಇದ್ವು. ಅವ್ರ ದೇಹನೇ ಆಜಾನುಬಾಹು ದೇಹ. ಇವೆಲ್ಲವನ್ನ ಇಟ್ರೆ ತಡೆಯುವಂತ ಮರ ಬನ್ನಿ ಮರ ಅಲ್ಲ, ಸಣ್ಣ ಮರ. ಎಲ್ಲೋ ಕಲ್ಪನೆಗೆ ಅಥವಾ ಲಾಜಿಕ್ಗೆ ಸಿಗ್ತಾ ಇಲ್ಲ. ಪ್ರತಿ ದಿವಸ ಪ್ರತಿ ವರ್ಷದಲ್ಲಿ ಯಾವುದಾದರೂ ಒಂದು ದಿವಸ ಪ್ರತಿಯೊಂದು ಸಸ್ಯ ಮೂಲದಲ್ಲೂ ಅದರ ಔಷಧಿ ಗುಣ ಉತ್ತುಂಗಕ್ಕೆ ಏರಿರುತ್ತದೆ. ಆ ರೀತಿ ವಿಜಯದಶಮಿಯ ದಿವಸ ಬನ್ನಿ ಮರದಲ್ಲಿ ಅತ್ಯಂತ ಹೆಚ್ಚು ಔಷಧೀಯ ಗುಣ ಉನ್ನತ ಮಟ್ಟಕ್ಕೆ ಬರೋದ್ರಿಂದ ಆವತ್ತು ಬರೀ ಮುಟ್ಟೋದ್ರಿಂದ ನಮ್ಮ ಚರ್ಮ ರೋಗಗಳು ವಾಸಿಯಾದ ಕಾರಣ ಅದನ್ನ ಒಬ್ರಿಗೊಬ್ರು ಮುಟ್ತಾ ಹೋಗ್ತೇವೆ. ಇದು ನಮ್ಮ ಸಂಪ್ರದಾಯದಲ್ಲಿ ಇದನ್ನ ಔಷಧಿಯಾಗಿ ಬಳಕೆ ಮಾಡಿದ್ವಿ. ಇದನ್ನ ನಂತರ ಧಾರ್ಮಿಕ ಆಚರಣೆಯಾಗಿ ತಗೊಂಡ್ವಿ. ಅದೇ ರೀತಿ ಶಿವರಾತ್ರಿ ದಿವಸ ಬಿಲ್ಪತ್ರೆಯಲ್ಲಿ ಅತಿ ಹೆಚ್ಚು ಔಷಧಿ ಗುಣ ಇರುತ್ತದೆ. ಔಷಧಿ ಗುಣ ಉತ್ತುಂಗ ಮಟ್ಟಕ್ಕೆ ಇರುತ್ತದೆ. ಆವತ್ತು ನಾವು ಬಿಲ್ಪತ್ರೆಯನ್ನು ಬಳಸೋದ್ರಿಂದ ಅದರ ವಾಸನೆಯಿಂದ ಜ್ವರ ನಿರೋಧಕ ಮತ್ತು ಕೆಮ್ಮು ನಿರೋಧಕ ಗಾಳಿ ಸಿಗ್ತದೆ. ಅದನ್ನು ತಗೊಂಡು ನಾವು ಔಷಧಿಯನ್ನು ತಗೊಂಡು ಆರೋಗ್ಯವಾಗಿರ್ಬೇಕು ಅನ್ನೋದು ಈ ಆಚರಣೆಗಳ ಉದ್ದೇಶ. ಇನ್ನು ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಬಬುಲ್ ಪೇಸ್ಟ್, ಮೆಸ್ವಾಕ್ ಪೇಸ್ಟ್ ಸಿಗ್ತಾ ಇದೆ. ಬಬುಲ್ ಪೇಸ್ಟ್ ಅಂದ್ರೆ ಏನು? ನಮ್ಗೆ ಹೊಸ ಹೆಸರು ಇದಲ್ಲ. ಮೆಸ್ವಾಕ್ ಅಂದ್ರೆ ಏನು? ಹೊಸ ಹೆಸರು. ಮೊದಲು ನಮ್ಗೆ ಹಲ್ಪುಡಿ, ನಾವು ಹುಡುಗರಿದ್ದಾಗ, ಈಗ ನನಗೆ 60 ವರ್ಷ, ನಾವು ಹುಡುಗರಿದ್ದಾಗ ಯಾವ ಪುಡಿಯನ್ನ ಹಲ್ ತಿಕ್ಕೋದಕ್ಕೆ ನಾವು ಬಳಸ್ತಾ ಇದ್ವಿ? ಕರಿಜಾಲಿ ಮರದಿಂದ ತಯಾರಿಸಿದ ಇದ್ಲಿಯಿಂದ ಪುಡಿ ಮಾಡಿ ಆ ಇದ್ದಲನ್ನ ನಾವು ಹಲ್ಲಿ ತಿಕ್ತೀವಿ. ಕರಿ ಪುಡಿ ಹಲ್ ಬೆಳಗಾಗ್ತಿತ್ತು. ಹಲ್ಲಿನ ಆರೋಗ್ಯ ಕಾಪಾಡುವಂತ ಔಷಧಿ ಗುಣ ಆ ಜಾಲಿ ಮರದಲ್ಲಿ ಇರೋ ಕಾರಣ ಅದನ್ನ ಪುಡಿ ಮಾಡ್ಕೊಂಡು ತಿಕ್ಕಿದ್ವಿ ನಾವು. ಇಷ್ಟು ದಿವಸ ನಮ್ಗೆ ಯಾವ್ಯಾವ್ದೋ ಪೇಸ್ಟ್ ಕೊಟ್ಟು ಇವತ್ ಮತ್ತೆ ಆ ಗಿಡದಿಂದ ತಯಾರು ಮಾಡಿದೀವಿ ಅಂತ ಹೇಳೋದಕ್ಕೆ ಅದಕ್ಕೆ ಕರಿಜಾಲಿ ಅಂತ ಹೆಸರಿಟ್ಟಿಲ್ಲ, ಬಬೂಲ್ ಅಂತ ಹೆಸರಿಟ್ರು. ಬಬೂಲ್ ಅದಕ್ಕೆ ಒಂದು ಇಂಗ್ಲಿಷ್ ಹೆಸರು. ಇವತ್ತು ನಮಗೆ ಬಬೂಲ್ ಅಂದ್ರೆ ಆ ಕರಿಜಾಲಿ ಮರ ನೋಡಿ ಇದರಿಂದ ತಯಾರು ಮಾಡಿಸಿವಿ ಅಂತ ಇವತ್ತು ನಮಗೆ ಸೇರಿಕೆ ಆಗೋದಿಲ್ಲ ಅನ್ಸುತ್ತೆ, ಆಧುನಿಕತೆಗೆ ಬಿದ್ದಿರೋ ಕಾರಣ. ಅದು ಹಲ್ಲಿನ ಆರೋಗ್ಯ ಕೊಡುವ ಸಸ್ಯ. ಮತ್ತೊಂದು ಮೆಸ್ವಾಕ್ ಕೇಳಿದ್ವಿ. ಈ ಮುಸಲ್ಮಾನ ಬಂಧುಗಳು ಅವ್ರ ಮಸೀದಿಯಲ್ಲಿ ಒಂದು ಕಟ್ಟಿಗೆಯನ್ನು ಇಟ್ಟಿರ್ತಾರೆ. ಅವ್ರು ಹಲ್ ತಿಕ್ಕೋದಕ್ಕೆ ಬಳಸ್ತಾರೆ. ಅದನ್ನ ಬ್ರಷ್ ರೀತಿಯಲ್ಲಿ ಯಾರೇ ಬಂದ್ರು ಅದರಿಂದ ಹಲ್ ತಿಕ್ತಾರೆ. ಅದು ಹಲ್ಲಿನ ಆರೋಗ್ಯ ಮತ್ತು ಬಾಯಿಯ ಆರೋಗ್ಯವನ್ನ ಕಾಪಾಡುತ್ತೆ. ಅದನ್ನ ಗೋವಿ ಮರ ಅಂತ ಕರಿತೀವಿ. ಸಲ್ವಡೋರಾ ಪರ್ಸಿಕಾ ಬೊಟಾನಿಕಲ್ ನೇಮ್ ಅದು. ಆ ಸಲ್ವಡೋರಾ ಪರ್ಸಿಕಾ ನೀವು ನೆಟ್ನಲ್ಲಿ ನೋಡೋದ್ ಬಿಟ್ರೆ ಆ ಗಿಡದ ಆಕಾರ ಬರುತ್ತೆ ನಿಮ್ಗೆ. ಅದಕ್ಕೆ ಆ ಗಿಡವನ್ನ ತಂದು ಹಲ್ ತಿಕ್ಕೋದಕ್ಕೆ ಬಳಸ್ತಾರೆ. ಅದರಿಂದ ತಯಾರು ಮಾಡಿದ ಪೇಸ್ಟ್ ಇವತ್ತು ನಮ್ಮೆದುರಿಗಿರೋದು ಮೆಸ್ವಾಕ್ ಪೇಸ್ಟ್. ನೋಡ್ರಿ ಸಸ್ಯ ಮೂಲಗಳು ಎಷ್ಟು ಚೆನ್ನಾಗಿದಾವ್ ನಮ್ಗೆ. ಇನ್ನು ಮೆಣಸಿನಕಾಯಲ್ಲಿ ಖಾರ ಎಲ್ಲಿರುತ್ತೆ? ಸಾಮಾನ್ಯ ಮೆಣಸಿನಕಾಯಿ ತಿನ್ನುವಾಗ ನಾವು ಖಾರ ಅಂತ ಕರಿತೀವಿ. ಮೆಣಸಿನಕಾಯಿ ಖಾರ ಎಲ್ಲಿರುತ್ತೆ? ಆ ಮೆಣಸಿನಕಾಯಿಯ ಸಿಪ್ಪೆಯನ್ನ ಪೂರ್ತಿ ತೆಗೆದು ಬಿಟ್ರೆ ಅಲ್ಲೇನೊಂದು ಬೀಜವನ್ನು ಹಿಡ್ಕೊಳ್ಳುವಂತ ತೊಟ್ಟೇನು ಬಂದಿರ್ತದೆ, ಆ ತೊಟ್ಟಿನಲ್ಲಿ ಖಾರ ಇರ್ತದೆ. ಆ ತೊಟ್ಟನ್ನ ಮಾತ್ರ ಬಳಸಿದ್ರು ನಮಗೆ ಖಾರ ಆಗತ್ತೆ. ಮೆಣಸಿನಕಾಯಲ್ಲೂ ಕೂಡ ಬ್ಯಾಡಗಿ ಮೆಣಸಿನಕಾಯಿ ವಿಶೇಷವಾಗಿ ನಾವು ಬಳಸ್ತೀವಿ. ಬ್ಯಾಡಗಿ ಮೆಣಸಿನಕಾಯಿ ಬಳಸಿದ್ರೆ ಅದರಲ್ಲಿ ಜೀರ್ಣಶಕ್ತಿ ಹೆಚ್ಚಾಗಿ ಮಾಡುವಂತ ಔಷಧಿ ಗುಣ ಅದರಲ್ಲಿದೆ. ಆದ ಕಾರಣ ನಾವು ಜೀರ್ಣಶಕ್ತಿಗೆ ಅದನ್ನ ಬಳಸ್ತೀವಿ. ಇನ್ನು ಕಾಳುಗಳು ಬಚ್ಚಿಡುವಂಥದ್ದು. ಎಲ್ಲಿ ತೆಗೆದಿಡ್ಬೇಕು ಕಾಳುಗಳು? ನಮ್ಮ ನೀರು ಯಾವ್ದ್ರಾಗ ಇಡಬೇಕು? ತಾಮ್ರದ ಪಾತ್ರೆಯಲ್ಲಿ ಇಡಬೇಕಾಗಿತ್ತು, ಮಣ್ಣಿನ ಗಡಿಗೆಲ್ಲೂ ಇಟ್ವಿ. ನಮ್ಮ ಆಹಾರ ಧಾನ್ಯಗಳನ್ನ ಎಷ್ಟೋ ಸರ್ತಿ ನಾವು ಅಡಕಲ್ ಗಡಿಗೆ ಅಂತ ಕರಿತೀವಿ. ಆ ಅಡಕಲ್ ಗಡಿಗೆಗಳಲ್ಲಿ ಇಡ್ತಿದ್ರು ಹುಳ ಆಹಾರವನ್ನ ಕೆಡಿಸ್ಕೊಳ್ತೇವೆ. ಇನ್ನು ಮನೆಯಲ್ಲಿ ಸೊಳ್ಳೆ ಬಂದ್ರೆ ಬೇವಿನ ಸೊಪ್ಪಿನ ಹೊಗೆ ಹಾಕಿರ್ ಸಾಕು, ಸೊಳ್ಳೆ ಹೋಗ್ತವೆ. ಸೊಳ್ಳೆ ಬತ್ತಿಯನ್ನ ನಾವು ಹಚ್ಚೋದು ಬೇಡ. ಈ ರೀತಿ ನಾವು ಸೊಳ್ಳೆಯನ್ನು ಕೂಡ ನಿಯಂತ್ರಣ ಮಾಡ್ಕೊಳ್ಬಹುದಾಗಿದೆ. ಇನ್ನು ಬೇರೆ ವಿಷಯಗಳು ಏನಾದರೂ ಇದ್ರೆ ನಾವು ಚರ್ಚೆಯ ಮೂಲಕ ತಗೊಳ್ಳೋಣ. ಇದು ವಿಷಯ ಹೆಂಗಿರುತ್ತೆ ಅಂದ್ರೆ ಪ್ರಾಥಮಿಕ ಆರೋಗ್ಯ,
ಭಾರತೀಯ ಪರಂಪರೆಗಳು, ಔಷಧಿ ಸಸ್ಯಗಳು, ಇದು ಸಕ್ಕರೆ ಗೊಂಬಿದ್ದಾಗೆ. ಕಾಲ್ ಕಡೆಯಿಂದ ತಿಂದ್ರು ರುಚಿ, ತಲೆ ಕಡೆಯಿಂದ ತಿಂದ್ರು ರುಚಿ. ಯಾವ ಕಡೆಯಿಂದ ತಿಂದ್ರು ರುಚಿಯಾಗೇ ಇರುತ್ತೆ, ಇದರ ರುಚಿ ಬದಲಾಗಲ್ಲ. ಇದು ಭಾರತೀಯ ಪರಂಪರೆಗಳು ಮತ್ತು ನಮ್ಮ ಭಾರತೀಯ ಔಷಧಿ ಪದ್ಧತಿಗಳು ಇತ್ತೀಚಿನ ಪೀಳಿಗೆಯಿಂದ ದೂರ ಆಗ್ತಾ ಇದ್ದಾರೆ. ಮತ್ತೆ ನಾವು ಈ ಪರಂಪರೆಗಳನ್ನು ಉಳಿಸ್ಕೊಂಡು ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಇದನ್ನ ಮತ್ತೆ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡು ಆರೋಗ್ಯವಂತ ಸಮಾಜವನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ. ನಮ್ಮ ಮುಂದಿನ ಪೀಳಿಗೆ ಈಗ ನಾವು ಹಣ ಮಾಡ್ತಾ ಇದೀವಿ, ಆಸ್ತಿ ಮಾಡ್ತಾ ಇದೀವಿ, ಸೈಟ್ಗಳು ಮಾಡ್ತೀವಿ, ಬ್ಯಾಂಕ್ನಲ್ಲಿ ಡೆಪಾಸಿಟ್ ಜಾಸ್ತಿ ಮಾಡ್ತಾ ಇದೀವಿ. ಯಾರಿಗಾಗಿ? ನಮ್ಮ ಮಕ್ಕಳಿಗಾಗಿ. ನಾವು ಪಜೀತ್ ಬಿದ್ದು ಉಪವಾಸ ಇದ್ದು ಅವ್ರಿಗೆ ಕೂಡಿಡ್ತಾ ಇದೀವಿ, ಆದ್ರೆ ಅವ್ರಿಗೆ ಆರೋಗ್ಯವನ್ನ ಉಳಿಸ್ತಾ ಇದೀವಾ? ಹಾಗಾದ್ರೆ ಯಾವ್ದು ಆರೋಗ್ಯ? ಅದಕ್ಕೆ ಒಂದು ಶ್ಲೋಕ ಇದೆ, ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಮಹಾಜಲೇ ಮಹಾಕುಲೆ ಜನ್ಮನಿ ನಾ ಪರಾಶ್ರಯ ಅನ್ನುವಂಥದ್ದು ಒಂದು ಶ್ಲೋಕ ಇದೆ. ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಮಹಾಕುಲೆ ಜನ್ಮನಿ ನಾ ಪರಾಶ್ರಯ. ಆರೋಗ್ಯ, ವಿದ್ವತ್ತು, ಸಜ್ಜನರ ಸ್ನೇಹ, ಒಳ್ಳೆಯ ವಂಶದಲ್ಲಿ ಹುಟ್ಟುವುದು, ಸಾಲವಿಲ್ಲದೆ ಇರುವುದು, ಪರಾಶ್ರಯದಲ್ಲಿ ಬೀಳದಿರುವುದು, ಇವು ಹಣವಲ್ಲದ ಮಹದೈಶ್ವರ್ಯಗಳು. ನಮ್ಗೆ ಇವು ಬೇಕಿಲ್ಲ. ಈಗ ನೇರವಾಗಿ ನೋಟ್ ಮುಟ್ಬೇಕು, ಚೆಕ್ ಕೊಟ್ಟರು ಕೂಡ ಸಮಾಧಾನ ಆಗಲ್ಲ. ಆ ನೋಟನ್ನೇ ಮುಟ್ಬೇಕು ನೇರವಾಗಿ. ಆ ರೀತಿ ನಾವು ಹಣದ ಕಡೆ ಹೋಗಿ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡೋದನ್ನ ಕಡಿಮೆ ಮಾಡಿರೋ ಕಾರಣ ನಮ್ಮ ಆರೋಗ್ಯವನ್ನ ಉಳಿಸಿಕೊಳ್ಳೋದಕ್ಕೆ ಔಷಧಿ ಸಸ್ಯಗಳನ್ನ ನಾವು ಬಳಸೋದಕ್ಕೆ ಶುರು ಮಾಡೋಣ. ಬಳಸೋದ್ರ ಜೊತೆಗೆ ಬೆಳೆಸೋದಕ್ಕೂ ಶುರು ಮಾಡೋಣ. ಬಳಸೋದ್ರಿಂದ ನಮ್ಗೆ ಆರೋಗ್ಯ ಸುಧಾರಿಸ್ತದೆ, ಬೆಳೆಸೋದ್ರಿಂದ ಪರಿಸರ ಸುಧಾರಿಸ್ತದೆ. ಇವೆರಡರಿಂದ ನಮ್ಮ ಆರೋಗ್ಯ ಗಟ್ಟಿಮುಟ್ಟಿಯಾಗಿರ್ತದೆ, ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವಾಗಿರ್ತದೆ, ಮನುಷ್ಯ ಕುಲ ಹೀಗೆ ಉಳಿಯೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ಒಂದ್ಸರ್ತಿ ಹೇಳಬೇಕು ಅಂದ್ರೆ ಮಜ್ಜಿಗೆ ರಾಮಾಯಣ ಅಂತ ಹೇಳ್ಬೇಕು. ಇದನ್ನ 8 ದಿನಗಟ್ಟಲೆ ಮಾತಾಡ್ತಾ ಹೋಗ್ಬೋದು, ಸಾಕಷ್ಟು ವಿಷಯ ಇದೆ. ಆದ್ರೆ ಮಜ್ಜಿಗೆ ರಾಮಾಯಣ ಅಂದ್ರೆ ಒಬ್ಬ ಪ್ರತಿದಿನ ಒಂದು ಅಜ್ಜಿ ಮನೆಗೆ ಹೋಗ್ತಿದ್ದ. ಅಜ್ಜಿ ಮಜ್ಜಿಗೆ ಕೊಡು. ಆ ಕೇಳ್ತಿದ್ಲು, ರಾಮಾಯಣ ಹೇಳೋ ಮಜ್ಜಿಗೆ ಕೊಡ್ತೀನಿ. ಇವನ್ ರಾಮಾಯಣ ಎಲ್ಲಿಂದ ಎಲ್ಲಿವರೆಗೆ ಹೇಳ್ಬೇಕು? ಇದು ಮುಗಿಯಲ್ಲ ಅಂತೇಳಿ ಒಂದಿನ ಕಂಠಪಾಠ ಹಾಕೊಂಬಂದ. ಅಜ್ಜಿ ರಾಮಾಯಣ ಹೇಳ್ತೀನಿ, ನಾನು ಮಜ್ಜಿಗೆ ಕೊಡು. ಹೇಳಪ್ಪ. ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನು ತಂದ. ಇದು ರಾಮಾಯಣ, ಅಜ್ಜಿ ಮಜ್ಜಿಗೆ ಹಾಕುವ. ಎಷ್ಟು ಸಿಂಪಲ್ ಆಗಿ ಹೇಳೋದು. ಅದಕ್ಕೆ ಮಜ್ಜಿಗೆ ರಾಮಾಯಣ ಅಂತ ಕರೀತೀವಿ. ಈಗ ನಾವೇನು ಇಷ್ಟೊತ್ತು ಮಾತಾಡಿದ್ವಿ, ಇದು ಸಹಜವಾಗಿ ಪರಿಚಯ ಅಂತ ಏನೋ ಅನಿಸುತ್ತೋ ಏನೋ. ನಮ್ಗೆ ತಲೆನೋವು ಬರುತ್ತಲ್ಲ, ತಲೆನೋವು ಯಾಕೆ ಬಂತು? ಸರಿಯಾಗಿ ಜೀರ್ಣ ಆಗದೆ ಇದ್ದಾಗ ನಮಗೆ ತಲೆನೋವು ಸಹಜವಾಗಿ ಬರುತ್ತೆ. ಶೀತದಿಂದ ಬರುವ ತಲೆನೋವು ಬೇರೆ, ಅಜೀರ್ಣದಿಂದ ಬರುವ ತಲೆನೋವು ಬೇರೆ. ಅಲ್ಲಿ ತಲೆನೋವು ಗುಳಿಗೆ ತಗೊಳ್ಳೋ ಬದಲು ನಾವು ಜೀರ್ಣಶಕ್ತಿ ಗುಳಿಗೆ ತಗೊಂಡ್ಬಿಟ್ರೆ ನಮಗೆ ಅರ್ಧ ಭಾಗ ತಲೆನೋವು ಕಡಿಮೆ ಆಗುತ್ತೆ. ನಮ್ಮ ತಲೆದಿಂಬಿನ ಎತ್ತರ ನಮ್ಮ ತಲೆನೋವು, ಬೆನ್ನು ನೋವು, ಮಂಡಿ ನೋವನ್ನು ನಿರ್ಧಾರ ಮಾಡುತ್ತೆ. ನಮ್ಮ ಚಪ್ಪಲಿಯ ಹಿಮ್ಮಡಿಯ ಎತ್ತರ ಮತ್ತು ಉಂಗುಷ್ಟದ ಹಿಡಿತ ನಮಗೆ ಮಂಡಿ ನೋವು, ಸೊಂಟ ನೋವನ್ನ ನಿಯಂತ್ರಣಕ್ಕೆ ತರುತ್ತೆ. ಇವೆಲ್ಲವೂ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ಬಳಸುವಂತ ವಸ್ತುಗಳಾಗಿದೆ. ಈ ರೀತಿ ಆಮೇಲೆ ನಿಮ್ಗೆ ತ್ರಿಫಲ ಚೂರ್ಣ ಅಂತ ಒಂದು ಆಯುರ್ವೇದದಲ್ಲಿ ಬರುತ್ತೆ. ಇದು ಸಾಮಾನ್ಯ ಆರೋಗ್ಯಕ್ಕೆ, ಆರೋಗ್ಯವಾಗಿರುವವರು, ಆರೋಗ್ಯ ಇಲ್ಲದವರು ಬಳಸಬಹುದಾಗಿದೆ. ತ್ರಿಫಲ ಚೂರ್ಣ ಅಂದ್ರೆ ಏನು? 3 ಹಣ್ಣುಗಳ ಮಿಶ್ರ ಮಾಡಿದ ಪುಡಿ. ತಾರೆಕಾಯಿ, ಹಳದೆಕಾಯಿ, ನೆಲ್ಲಿಕಾಯಿ. ಈ 3 ಹಣ್ಣುಗಳನ್ನ ಫಲ ಅಂತ ಕರೆದ್ರು ಅವು ನಿಜವಾಗ್ಲೂ ಕಾಯಿಗಳೇ. ನಾವಂಥದ್ದು ಹಣ್ಣಾಗಲ್ಲ, ಕಾಯಿಯವು. ಆದ್ರೆ ಆಯುರ್ವೇದದಲ್ಲಿ ತ್ರಿಫಲ ಅಂತ ಕರೆದು ಈ 3 ಸೇರಿಸಿ ಪುಡಿ ಮಾಡಿ ಯಾವುದೇ ಆಯುರ್ವೇದ ಆಸ್ಪತ್ರೆಗೆ ಹೋದ್ರು ಏನು ಆಗಿಲ್ಲ ಸರ್, ನನಗೆ ಬಹಳ ಸುಸ್ತಾಗಿದೆ ಅಥವಾ ಏನೇ ಆಗಿದ್ರು ತ್ರಿಫಲ ಚೂರ್ಣ ಕೊಡ್ತಾರೆ. ಅದನ್ನ ತಿನ್ನೋದು ಹೆಂಗೆ? ಒಣಗಿದ ಪುಡಿ ತಿನ್ನೋದು ಹೆಂಗೆ? ಅದಕ್ಕೆ ಏನ್ ಮಾಡ್ತಾನೆ, ಒಣಗಿದ ಪುಡಿ ತಿನ್ನೋದ್ರ ಬದಲು ಒಂದಿಷ್ಟು ನೀರಿನಾಗ ಹಾಕೊಂಡು ಕುಡಿದ್ಬಿಡಪ್ಪ ಅಂತಾನೆ. ಅಥವಾ ಜೇನುತುಪ್ಪವನ್ನು ಅದಕ್ಕೆ ಬೆರೆಸ್ಕೊಂಡು ಅದನ್ನ ಆಹಾರವಾಗಿ ತಗೊಂಡಾಗ ನಮಗೆ ಜನರಲ್ ಆಗಿ ಆರೋಗ್ಯ ಸುಧಾರಿಸ್ತದೆ. ಈ ರೀತಿ ನಮ್ಮ ನೆಲದಲ್ಲಿ ಆರೋಗ್ಯವಂತ ಆಹಾರ ಧಾನ್ಯಗಳನ್ನ ಅಥವಾ ಪರಿಶುದ್ಧ ಆಹಾರ ಧಾನ್ಯಗಳನ್ನ, ತರಕಾರಿಗಳನ್ನ ಬಳಸೋದಕ್ಕೆ ನಾವು ಅಭ್ಯಾಸ ಮಾಡಿಕೊಂಡು, ಅನಿವಾರ್ಯವಾಗಿ ಬಳಸೋದಕ್ಕೆ ಬೇಕಾದಾಗ ಔಷಧಿ ಗಿಡಗಳನ್ನ ಅಂಗಳದಲ್ಲಿ ಬೆಳೆಸ್ಕೊಂಡು ಅವನ್ನ ಬಳಸೋದ್ರ ಮೂಲಕ, ಇನ್ನು ನಮ್ಮ ಪಾರಂಪರಿಕ ಆಚರಣೆಗಳನ್ನು ಆಚರಿಸೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಸದೃಢ ಸಮಾಜ, ಆರೋಗ್ಯವಂತ ಜನರನ್ನ ನಾವು ಕಟ್ಟೋದಕ್ಕೆ ಯಶೋತ್ ಅವರು ಅದಕ್ಕೊಂದು ಹೆಡ್ಲೈನ್ ಕೊಟ್ಟಿದ್ದಾರೆ, ಬದುಕನ್ನು ಬದಲಾಯಿಸಿಕೊಳ್ಳೋಣ. ನಾವು ರಾಸಾಯನಿಕದ ಜೊತೆ ಹೊರಟಿದ್ದೀವಿ,
ರಾಸಾಯನಿಕ ರಹಿತ ಆಹಾರ ಧಾನ್ಯಗಳು, ಆರೋಗ್ಯಕ್ಕೆ ಪೂರಕವಾದ ಆಹಾರ ಮತ್ತು ಜಾಣ್ಮೆಯ ಜೀವನ, ಇದನ್ನ ಮಾಡಿ ಭಾರತ ಇಡೀ ಪ್ರಪಂಚದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಮುಂದಿದೆ. ನಾವು ಹುಡುಕಿದಾಗ 27 ವಿಷಯಗಳಲ್ಲಿ ಪ್ರಪಂಚಕ್ಕೆ ನಾವು ಗುರುಗಳು. ಜ್ಯೋತಿಷ್ಯ ಹೇಳ್ತೀವಿ, ಕಾಲಮಾನವನ್ನ ಹೇಳೋದ್ರಲ್ಲಿ ಪ್ರಪಂಚದಲ್ಲಿ ನಾವೇ ಮೊದಲು ಕಂಡಿಡಿದ್ವಿ. ಒಂದು ದಿನವನ್ನ 1,70,00,000 ಭಾಗ ಮಾಡಿದ ಮಹಾ ನಿಪುಣರು ನಾವು. ಷಷ್ಠಬ್ದಿ ಯಾಕೆ ಆಚರಿಸ್ತೀವಿ? 60 ವರ್ಷಕ್ಕೊಮ್ಮೆ. 100 ವರ್ಷ ಆದ್ರೆ ಇತ್ತೀಚೆಗೆ ಸೆಂಚುರಿ ಆಗ್ಯಾವ. 100 ವರ್ಷ ಉಳ್ಕೊಂಡ್ಬಿಟ್ರೆ ಶತಾಯುಷಿ ಅಂತ. ಹಾಗಾದ್ರೆ ಮೊದಲಿಂದ ಇರೋದು ನಮಗೆ ಷಷ್ಠಬ್ದಿ ಅನ್ನೋ ಆಚರಣೆ ನಮ್ಮಲ್ಲಿ. ಷಷ್ಠಬ್ದಿ ಯಾಕೆ ಬಂತು? ನಮ್ಮಲ್ಲಿ ಸಂವತ್ಸರಗಳು, ಪ್ರಭವ ವಿಭವ ಹೇಳಿದ್ವಿ. ಈ 60 ಸಂವತ್ಸರಗಳು 60 ವಿಭಿನ್ನ ರೀತಿಯ ಪರಿಸರದ ವರ್ಷಗಳು. ಒಂದೊಂದು ವರ್ಷನೂ ಒಂದು ರೀತಿ ಪರಿಸರ ಬೇರೆ ಬೇರೆ ಆಗುತ್ತೆ. ಪರಿಸರ ಬೇರೆ ಆದ ತಕ್ಷಣನೇ ನಮ್ಮ ಆರೋಗ್ಯಗಳಲ್ಲಿ, ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ. ಈ 60 ವರ್ಷಗಳನ್ನ ಸುಗಮವಾಗಿ ಸಾಗಿ ಬಂದಿರುವ ಕಾರಣ ಅವರಿಗೆ ಷಷ್ಠಬ್ದಿ ಅಂತ ಮಾಡ್ತಾರೆ. ಹಾಗಾದ್ರೆ ಈ 60 ವರ್ಷಗಳು, 60 ಸಂವತ್ಸರಗಳು ವಿಭಿನ್ನ ಪರಿಸರದ ವರ್ಷಗಳು. ಇವನು 3 ಭಾಗ ಮಾಡಿದ್ವಿ. ಉತ್ತಮಂ ಬೇಸಿಗೆ 20 ವರ್ಷ, ಮಧ್ಯಮಂ ಬೇಸಿಗೆ 20 ವರ್ಷ, ಕನಿಷ್ಠಮಂ ಬೇಸಿಗೆ 20 ವರ್ಷ, ಈ ರೀತಿ ಮಾಡಿ ಒಂದು ಸಂವತ್ಸರನ 2 ಭಾಗ ಮಾಡಿದ್ವಿ. ಉತ್ತರಾಯಣ, ದಕ್ಷಿಣಾಯನ. ಒಂದು ಆಯನವನ್ನ 2 ಮಾಸಗಳನ್ನಾಗಿ ಮಾಡಿದ್ವಿ. 2 ಪಕ್ಷಗಳನ್ನ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಒಂದು ಪಕ್ಷವನ್ನ 2 ಮಾಸಗಳನ್ನಾಗಿ ಮಾಡಿದ್ವಿ. ಈ ರೀತಿ ಭಾಗ ಮಾಡ್ತಾ ಮಾಡ್ತಾ ತಾಸು ಮತ್ತು ಗಂಟೆ ಒಂದೇ ಬಳಸ್ತಾರೆ. ತಾಸು ಗಂಟೆ ಒಂದೇ ಸ್ಪ್ಯಾನ ಅಥವಾ ಒಂದೇ ಅಳತೆ ಮಾಪಕವಾ? ಅಲ್ಲ. ಒಂದು ದಿನಕ್ಕೆ 24 ಗಂಟೆ. ಬ್ರಿಟಿಷರು ಬಂದ ಮೇಲೆ ಗ್ರೆಗೋರಿಯನ್ ಟೈಮ್. ತಾಸು ಅನ್ನೋದು ಭಾರತೀಯರ ಅಳತೆಯ ಕಾಲಮಾನ. ದಿನಕ್ಕೆ 60 ತಾಸು. ಒಂದು ತಾಸಿಗೆ 24 ಗಳಿಗೆ. ಈ ಗಳಿಗೆಗೆ 24 ವಿಗಳಿಗೆ, ಒಂದು ವಿಗಳಿಗೆ 24 ಲಿಪ್ತಿ, ಒಂದು ಲಿಪ್ತಿಗೆ 24 ವಿಲಿಪ್ತಿ, ಈ ರೀತಿ ಭಾಗ ಮಾಡಿ ಈ ಸಮಯದಲ್ಲಿ ಭೂಮಿಯ ಮೇಲೆ ಪ್ರಭಾವ ಬೀರಬಲ್ಲ 9 ಗ್ರಹ ನಕ್ಷತ್ರಗಳಿಗೆ ಮಾತ್ರ ಸಾಧ್ಯ. ಸಾವಿರಾರು ನಕ್ಷತ್ರಗಳು ಕೋಟಿಗಟ್ಟಲೆ ಇರ್ಬೋದು, ಆದ್ರೆ ಈ 9 ಗ್ರಹ ನಕ್ಷತ್ರಗಳು ಮಾತ್ರ ಈ ಭೂಮಿಯ ಪರಿಣಾಮ ಬೀಳುತ್ತವೆ. ಆ ಬೀರುವ ಪರಿಣಾಮದಿಂದ ಭೂಮಂಡಲದ ಪರಿಸರದ ಮೇಲೆ ಏನು ವ್ಯತ್ಯಾಸ ಆಗಿದೆ, ಇದು ನನ್ನ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಅದಕ್ಕೆ ನವಗ್ರಹ ಸಸ್ಯಗಳು, ನವಗ್ರಹ ಧಾನ್ಯಗಳು, ನವಗ್ರಹ ವಸ್ತ್ರಗಳು, ಈ ರೀತಿಯಾಗಿ ಅದಕ್ಕೆ ಜೋಡಿಸಿ. ಉದಾಹರಣೆಗೆ ಮಂಗಳ ಗ್ರಹ ದೂರ ಇದ್ದಾಗ ನಾವು ಹುಟ್ಟಿದ್ವಿ ಅಂತ ಇಟ್ಕೊಳ್ಳೋಣ. ಇವತ್ತು ನಮಗೆ ಮಂಗಳ ಗ್ರಹ ಹತ್ರ ಬಂದಾಗ ಭೂಮಿಯಲ್ಲಿ ತೇವಾಂಶ ಅಥವಾ ತಂಪಿನ ಅಂಶ ಜಾಸ್ತಿಯಾಗಿ ನಮ್ಮ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದಾಗ ಮಂಗಳ ಗ್ರಹಕ್ಕೆ ತೊಗರಿಯನ್ನ ಆ ಗ್ರಹ ಧಾನ್ಯವಾಗಿ ನೇಮಿಸಿದ್ದಾರೆ. ಆ ತೊಗರಿಯನ್ನು ತಿನ್ನೋದ್ರಿಂದ ಆ ಗ್ರಹದಿಂದ ಆಗುವ ತೊಂದರೆಗೆ ಇದು ಔಷಧ. ಆ ನವಗ್ರಹ ವೃಕ್ಷಗಳೇನಿದಾವೆ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಮರಗಳನ್ನ ಮಾಡಿದ್ದಾರೆ. ಆ ಮರದ ಪಾರ್ಟ್ಸ್ ತಿನ್ನೋದ್ರಿಂದ ಆ ಗ್ರಹದಿಂದ ಆದ ನಮ್ಮ ದೇಹಕ್ಕಾದ ತೊಂದರೆಗೆ ಇವು ಔಷಧಿಗಳು. ಇದು ಧಾರ್ಮಿಕವೂ ಹೌದು, ಆಯುಷ್ ಪದ್ಧತಿಯೂ ಹೌದು, ನಮ್ಮ ಜನಸಾಮಾನ್ಯರ ಆಡು ಭಾಷೆಯ ಚಿಕಿತ್ಸೆಯೂ ಹೌದು. ಈ ರೀತಿ ಹಲವಾರು ರೀತಿಯಲ್ಲಿ ನಾವು ಪ್ರತಿನಿತ್ಯ ಔಷಧಿ ಸಸ್ಯಗಳನ್ನ ಬಳಸ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಜಾಸ್ತಿಯಾಗಿ ಆಹಾರ ಪದ್ಧತಿಗಳನ್ನು ಬದಲು ಮಾಡಿ ಅಕಾಭೋಜನವನ್ನ ಮಾಡಿ ನಾವು ಆರೋಗ್ಯ ತೊಂದರೆಗಳನ್ನು ತೊಗೆ ಆಹಾರ ಪದ್ಧತಿಗಳಿಗೆ ಬದಲಾಗ್ತಿದ್ದಾರೆ. ನಾವು ಆರೋಗ್ಯ ಕೆಡಿಸಿಕೊಳ್ಳೋದಕ್ಕೆ ಬೇರೆ ಆಹಾರ ಪದ್ಧತಿಗಳಿಗೆ ಬದಲಾಗ್ತಿದೀವಿ. ಮತ್ತೊಮ್ಮೆ ನಾವು ಔಷಧಿ ಸಸ್ಯಗಳನ್ನ ಆಹಾರವಾಗಿ ಬಳಸೋದ್ರ ಜೊತೆಗೆ ಔಷಧಿಯಾಗೂ ಬಳಸ್ತಾ ನಮ್ಮ ಆಚರಣೆಗಳಲ್ಲಿ ಹುಡುಕಿದಾಗ ಇದಿಷ್ಟಕ್ಕೂ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಈ ರೀತಿ ನಾವು ಮಾಹಿತಿಗಳನ್ನ ಬಳಸಿ ಈ ಜ್ಞಾನವನ್ನ ಎಲ್ಲರೂ ಹಂಚ್ತಾ ಒಬ್ರಿಗೊಬ್ರು ಮತ್ತೆ ನಾವು ಜೀವನವನ್ನ ಬದಲಿಸಿಕೊಂಡು ಆರೋಗ್ಯವಾದ ಜೀವನವನ್ನ ನಾವು ಮಾಡೋಣ ಅಂತ ಹೇಳೋದು ಇವತ್ತಿನ ಸಂವಾದದ ಉದ್ದೇಶ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮನ್ನೆಲ್ಲರನ್ನು ಜೋಡಿಸಿದಂತ ಅಶ್ವಥ್ ಅವರು ಇದರ ಬಗ್ಗೆ ಒಂದು ಕಾಮೆಂಟ್ ಅನ್ನ ಮಾಡೋದ್ರ ಜೊತೆಗೆ ಎಲ್ಲರೂ ತಮ್ಮ ತಮ್ಮ ಪ್ರಶ್ನೆಗಳನ್ನ ಕೇಳಿದ್ರೆ ನನ್ನಿಂದ ಸಾಧ್ಯವಾದಷ್ಟು ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಆಗ್ಬಹುದಾ ಸರ್? ವಿಷ್ಣುಮೂರ್ತಿ ಅವರು ಸರ್ ಹೇಳಿ. ನಿಮ್ಗೆ 1 ಗಂಟೆ 2 ಗಂಟೆ ಸಾಕಾಗದೇ ಇಲ್ಲ. ನಿಮ್ಗೆ ನಮ್ಗೆ ಮುಂಚೆನೆ ನಿಜ ಅದು. ತುಂಬಾ ವಿವರಗಳನ್ನ ಕೊಟ್ಟಿದ್ದೀರಿ. ಪಾರಂಪರಿಕ ಜೀವನ ಪದ್ಧತಿಗಳು ಮತ್ತೆ ಔಷಧಿ ಗಿಡಗಳು, ಅವುಗಳ ಬಳಕೆ ಮತ್ತೆ ಅವಕ್ಕೆ ಬೊಟಾನಿಕಲ್ ನೇಮು, ನಿಮ್ಮ ಒಂದು ಜ್ಞಾನ ಭಂಡಾರ ಎಷ್ಟಿದೆ ನನಗ್ ಪರಿಚಯ ಇದೆ.
ಹಾಗಾಗಿ ಹೇಳ್ತೀನಿ, ನಿಮಗೆ ಕೊಟ್ಟಿರ್ತಕ್ಕಂಥ ಸಮಯ ತುಂಬಾ 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 ಕಡಿಮೆ. ಅದು ಒಂದು ವೆಬಿನಾರ್ಗೆ ಇದು ತುಂಬಾ ಜಾಸ್ತಿ ಸಮಯ ಅಂತ ಅನ್ಸುತ್ತೆ. ಒಂದು ಕ್ಷಣನೂ ಕೂಡ ನೀವು ವ್ಯರ್ಥ ಮಾಡದಂಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ರಿ. ಅದನ್ನ ಅರಗಿಸ್ಕೊಳ್ಳೋಕು ಕೂಡ ಏನಾರ ಔಷಧಿ ಇದ್ರೆ ನೀವೇ ಹೇಳ್ಬಿಡ್ಬೋದು. ತುಂಬಾ ಖುಷಿ ಆಯ್ತು. ಇದು ಬಹುಶಃ ಇವತ್ತು ನಾವೇನ್ ವೆಬಿನಾರ್ ಸ್ಟಾರ್ಟ್ ಮಾಡಿದ್ವಿ 1-2 ತಿಂಗಳಿಂದ, ಈ ಇಷ್ಟು ಸಮಯ ಹೆಚ್ಚಿನ ಸಮಯಕ್ಕೆ ನಡೆದಿರುವಂತ ವೆಬಿನಾರ್ ಇದೆ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಯ್ತು. ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋದು ಮಧ್ಯ ನೀವು ನಿಲ್ಲಿಸ್ರಿ ಅಂತ ಹೇಳಿಲ್ಲ ಸರ್, ಆದ ಕಾರಣ ಇದು ಮುಂದುವರಿತಿತ್ತು. ನಿಜ ಅಲ್ಲ ಸರ್ ಇದು ಕೂಡ? ಯಾರಾದ್ರೂ ಪ್ರಶ್ನೆಗಳಿದ್ರೆ 1-2 ಪ್ರಶ್ನೆಗಳನ್ನ ಕೇಳಬಹುದು. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ, ಒಂದ್ ಸೆಕೆಂಡ್ ವಿಶ್ವಮೂರ್ತಿ ಅವರು ಈಗ ಏನ್ ಹೇಳಿದ್ರಲ್ಲ ಆ ಸಸ್ಯಗಳ ಬಗ್ಗೆ ಎಲ್ಲ ವಿವರಣೆ ಇರ್ತಕ್ಕಂತ ಒಂದು ಇದನ್ನ ನಂಗೆ ಕಳ್ಸಿದ್ದಾರೆ. ಆ ಚಾರ್ಟ್ಸ್ ಅನ್ನ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಪ್ರಶ್ನೆ ಇದ್ರೆ ಕೇಳ್ಬಹುದು. ಸರ್ ಹೇಳಿ. ಸರ್ ಹೇಳಿ. ಸರ್ ನಾನ್ ಮಾತಾಡ್ಬೋದಾ? ಹಲೋ, ಮಾತಾಡಿ. ನಮಸ್ಕಾರ ಸರ್, ನನ್ನ ಹೆಸರು ಶ್ವೇತಾ ಅಂತ ಆಟಿನಗರಿಂದ ಫೋನ್ ಮಾಡಿದ್ದೇನೆ. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರಿ, ಧನ್ಯವಾದಗಳು. ಮತ್ತೆ ಅಶ್ವಥ್ ಕುಮಾರ್ ಸರ್ಗೆ ಆರ್ಗನೈಸ್ ಮಾಡಿದಕ್ಕೆ ತುಂಬಾ ಗ್ರೇಟ್ಫುಲ್ ಸರ್. ಏನಂದ್ರೆ ನಂಗೆ ತುಂಬಾ ಕೋಲ್ಡ್ ಇದೆ, ಯಾವಾಗ ನೋಡ್ರು ರನ್ನಿಂಗ್ ನೋಸ್, ವರ್ಷ ಪೂರ್ತಿ ರನ್ನಿಂಗ್ ನೋಸ್. ತಣ್ಣೀರ್ ಮುಟ್ರೆ ಸಾಕು, ಮತ್ತೆ ಶೀತದ ನೆಲದ ಮೇಲೆ ಕಾಲಿಟ್ರೆ ಸಾಕು. ನಂಗೆ ಅವಾಗ ಕಫ ಕಟ್ತಾ ಇದೆ. ಕಫ ಕರ್ಗಕ್ಕೆ ಏನು ಮನೆ ಮದ್ದಿಲ್ವಾ ಸರ್? ಮನೆ ಮದ್ದಿದೆ ಮೇಡಮ್. ನೀವು ಶುಂಠಿ ಮತ್ತೆ ಬೆಲ್ಲ ಹೇಳಿದ್ರಲ್ಲ, ಅದ್ ಬರ್ಕೊಂಡೆ. ಇಲ್ಲ, ನೀವು ಅದನ್ನ ಏನ್ ಮಾಡ್ಬೋದು, ನಿಮಗೆ ಅದು ನಿರಂತರವಾಗಿರೋ ಕಾರಣ ಒಂದು ಸಣ್ಣ ಶುಂಠಿಯ ಬಿಲ್ಲೆಯನ್ನ ಬಾಯಲ್ಲಿ ಒಂದ್ ಕಡೆ ಇಟ್ಕೊಂಡ್ಬಿಡೋದು. ಯಾವಾಗ್ಲೂ ಅದಿದ್ದ ನಿಮಗೆ ಒಂದಷ್ಟು ಸಣ್ಣ ಪರಿಹಾರ ಸಿಗ್ತಾ ಹೋಗ್ತದೆ. ಇದು ಸ್ವಲ್ಪ ನಿಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ನೀವು ತ್ರಿಕಟು ಪುಡಿಯನ್ನು ತಗೊಳ್ತಾ ಹೋದ್ರೆ, ಅಲ್ಲಿ ಆಯುರ್ವೇದ ಡಾಕ್ಟರ್ನ ಕಂಡ್ರೆ ತ್ರಿಕಟು ಪುಡಿ ನಮ್ಗೆ ಬಹಳ ಕಡೆ ಉಚಿತವಾಗಿ ಸಿಗತ್ತೆ, ಅಂಗಡಿಯಲ್ಲೂ ಸಿಗತ್ತೆ. ಆ ತ್ರಿಕಟು ಪುಡಿ ನಿಮ್ಗೆ ಆ ಕೆಮ್ಮಿನ ತೊಂದರೆ, ಶ್ವಾಸದ ತೊಂದರೆಗಳನ್ನ ಕಡಿಮೆ ಮಾಡ್ಬಿಡುತ್ತೆ. ಆಮೇಲೆ ನಿಮ್ ದೇಹ ಬಿಸಿಯಾಗಿರೋದಕ್ಕೆ ಸಕ್ಕರೆ ಬೇಡ, ಬೆಲ್ಲ ನಮ್ ದೇಹವನ್ನು ಬಿಸಿಯಾಗಿಡುತ್ತೆ. ಸ್ವಲ್ಪ ಬೆಲ್ಲದ ಬಳಕೆ ನೀವು ಜಾಸ್ತಿ ಮಾಡಿ, ಶುಗರ್ ಬರೋಷ್ಟಲ್ಲ, ಬೆಲ್ಲದ ಬಳಕೆ ದಿನ ಅಡಿಗೆಯಲ್ಲಿ ಒಂಚೂರು ಬಳಸ್ತಾ ಹೋದ್ರೆ ನಿಮ್ ದೇಹ ಬಿಸಿಯಾಗಿರುತ್ತೆ. ಆಮೇಲೆ ನಿಮಗೆ ತೊಗರಿ ಕಾಳು ನಮ್ ದೇಹವನ್ನ ಬಿಸಿಯಾಗಿಡುತ್ತೆ. ತೊಗರಿ ಕಾಳನ್ನು ಕೂಡ ನೀವು ಪ್ರತಿದಿನ ಒಂದ್ಸರ್ತಿ ಅಥವಾ ಅನಿವಾರ್ಯ ಆದಾಗ 2 ದಿನಕ್ಕೆ ಒಂದ್ಸರ್ತಿ ನೀವು ಬಳಸ್ತಾ ಹೋದ್ರೆ ನಿಮ್ಮ ದೇಹದ ಉಷ್ಣಾಂಶ ಶೀತಾಂಶಕ್ಕಿಂತ ಜಾಸ್ತಿ ಆಗತ್ತೆ. ನಂತರ ಕೆಮ್ಮಿನ ತೊಂದರೆಗಳು, ಉಸಿರಾಟದ ತೊಂದರೆಗಳು, ಇವು ನಿಮಗೆ ತ್ರಿಕಟು ಪುಡಿ ತಗೊಳ್ಳೋದ್ರಿಂದ, ಅರಿಶಿಣ ತಗೊಳ್ಳೋದು ಜೊತೆಗೆ ಅರಿಶಿಣದ ಪುಡಿಯನ್ನ ಹಾಲಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ಅದರ ಚೂರ್ಣದ ಅಂಶಗಳು ಗಂಟಲಿನ ಒಳಭಾಗಕ್ಕೆ ಅಂಟಿಕೊಂಡು ನಮಗೆ ಶ್ವಾಸಕೋಶದ ತೊಂದರೆಗಳು, ಗಂಟಲಿನ ತೊಂದರೆಗಳನ್ನು ನಿವಾರಿಸುತ್ತೆ. ಆಗಿಂದಾಗ್ಲೇ ಹಾಲು ಕುಡಿದ್ರೆ ಮೇಡಮ್ ಸರ್, ಹಾಲು ಕುಡಿದ್ರೆ ಕಫ ಕಟ್ಟುತ್ತೆ ಅಂತ ಯಾರೋ ಹೇಳಿದ್ರು. ಹಾಲು ಕುಡಿಯೋದೇ ಬಿಟ್ಬಿಟ್ಟೆ ಸರ್ ನಾನು. ಇಲ್ಲಮ್ಮ, ಈಗ ಹಾಲು ಅಂದ ತಕ್ಷಣ ಯಾವ ಹಾಲು ಅನ್ನೋದು ಮುಖ್ಯ. ಅದರ ಹಿಂದೆ ಏನೇನೋ ಹೆಸರುಗಳಿದ್ದಾವೆ. ಇತ್ತೀಚಿನ ಹೆಸರು ಕೂಡ ಹಾಲಿನ ಜೊತೆ ಸೇರಿಸ್ಬಿಟ್ಟಾರೆ. ಆದ್ರೆ ಹಾಲು ಅನ್ನೋದು ಅಶ್ವಥ್ ಕುಮಾರ್ ಅವರ ಡಿಪಾರ್ಟ್ಮೆಂಟ್, ಅದು ನಮ್ಮ ಭಾರತೀಯ ಹಸುವಿನ ಹಾಲು. ಅದನ್ನ ಕುಡಿಯೋದ್ರಿಂದ ನಮಗೆ ರೋಗ ನಿವಾರಕ ಶಕ್ತಿ ಇದೆಯಾ, ಅದರಿಂದ ಯಾವ ಕಾಯಿಲೆನೂ ಬರಲ್ಲ. ನಮ್ಮ ಭಾರತೀಯ ಹಸು ಏನಿದೆ, ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಗಿಡ ಸಸ್ಯಗಳಲ್ಲಿ ಔಷಧಿ ಗುಣ ಜಾಸ್ತಿ ಇದೆಯೋ ಅದನ್ನ ತಿಂದು ತನ್ನ ವಿಸರ್ಜನೆಗಳಲ್ಲಿ ಈ ಔಷಧಿ ಗುಣಗಳನ್ನ ವೃದ್ಧಿ ಮಾಡುವ ಶಕ್ತಿ ಇರುವುದು ಭಾರತೀಯ ಹಸುವಿಗೆ ಮಾತ್ರ. ಆದ ಕಾರಣ ನಾವು ಪಂಚಗವ್ಯವನ್ನು ಬಳಸ್ತೇವೆ. ಈ ನಾಟಿ ಹಸು ಏನಿದೆ, ಅಡವಿಯಲ್ಲಿ ಮೇಯ್ದು ಬರುವಂತಹ ಹಸುವಿನ ಮೂತ್ರವನ್ನ ನೀವು ಅದನ್ನ ದಿನ ಸ್ವಲ್ಪ ಕುಡಿತಾ ಹೋದ್ರೆ ನಿಮ್ಗೆ ಕೆಮ್ಮಿನ ತೊಂದರೆಗಳು ಕಡಿಮೆ ಆಗತ್ತೆ. ಆ ಸಲಹೆಯನ್ನ ನಾವು ಡಾಕ್ಟರ್ ಅಶ್ವಥ್ ಅವರಲ್ಲಿ ತಗೊಳ್ಬಹುದು, ಅಧಿಕೃತವಾಗಿ ಅವರಲ್ಲಿ ತಗೊಳ್ಳೋಣ. ಇದು ನಮ್ಮ ಪಾರಂಪರಿಕ ಆಚರಣೆಯಲ್ಲಿ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 10 ml ನಷ್ಟು ಗೋಮೂತ್ರವನ್ನ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸ್ತದೆ. ಇದು ಮಾಡಬಹುದು ಮೇಡಮ್. ಸರಿ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಆಗ್ಲಿ ಮೇಡಮ್. ಮತ್ತೆ ನಮಸ್ಕಾರ ವಿಶ್ವಮೂರ್ತಿ ಅವರು. ಜಗನ್ನಾಥರಾವ್ ಮಾತಾಡ್ತಾ ಇರೋದು ಸರ್. ಬಹಳ ಸಂತೋಷ ಹೇಳಿ ಸರ್. ನೀವು ನನಗೆ 6:55 ಕಳಿಸಿದ್ರಿ, ನಾನು ಕೂಡಲೇ ಲಾಗಿನ್ ಆದೆ.
ಆದ್ರೆ 8:45 ಆದ್ರೂ ಮುಗುದಿಲ್ಲ. ಅಲ್ಲ, ಅಲ್ಲಿ ಬಹಳ ದಿವಸದ ನಂತರ ಮತ್ತೆ ನಿಮ್ಮ ವಾಣಿ ಕೇಳೋಣ ಅಂತ. ಬಹಳ ಸಂತೋಷ. ನಮ್ಮನ್ನೆಲ್ಲ ಇದರೊಳಗೆ ನೀವು ಬಹಳ ಒಳ್ಳೆ ವಿಷಯ ಕೊಟ್ಟಿದ್ದೀರಾ ಜನಕ್ಕೆ. ಬಹಳ ಸಂತೋಷ ಸರ್. ಇದು ನಿರಂತರವಾಗಿ ಹಿಂಗೆ ಮುಂದುವರಿಲಿ. ಧಾರಾಳವಾಗಿ ಸರ್, ಧಾರಾಳವಾಗಿ ಆ ರೀತಿ ಮಾಡ್ಕೊಳ್ಳೋಣ ಸರ್. ಎಲ್ಲ ನೀವೇ ಅಲ್ಲ ಸರ್, ನಮ್ಮನ್ನೆಲ್ಲ ಇಲ್ಲಿವರೆಗೆ ಬೆಳೆಸೋದಕ್ಕೆ ಕಾರಣ ನೀವೇ. ಅದ್ರಲ್ಲಿ ನೀವು ಒಬ್ರು, ಅಶ್ವಥ್ ಅವರು, ನೀವು, ಗಣೇಶ್ ಬಾಬು ಅವರು, ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಬೇರೆ ಯಾರು? ನಮಸ್ಕಾರ. ನಮಸ್ಕಾರ. ನಾನು ಸುಮತಿ ಅಂತ ಮಾತಾಡ್ತಾ ಇದ್ದೇನೆ. ಎಲ್ಲಿಂದ? ಇದು ನಾನು US ಇಂದ ಮಾತಾಡ್ತಾ ಇದ್ದೇನೆ ಸರ್. ಒಹಾಯೋ ಸ್ಟೇಟ್ ಇಂದ. ಹೇಳಿ. ಹೌದು. ಇಲ್ಲಿ ನಮ್ಗೆ ಡ್ರೈ ಐಸ್ ಅಂತ ಹೇಳ್ತಾರಲ್ಲ, ಕಣ್ಣಲ್ಲಿ ಈಗ ನಾವು ಕಂಪ್ಯೂಟರ್ ಜಾಸ್ತಿ ಉಪಯೋಗಿಸೋದ್ರಿಂದ, ಆಮೇಲೆ ಕೆಲವು ಸಲ ನಮ್ಗೆ ಇಲ್ಲಿ ಇದು ಸ್ನೋ ಎಲ್ಲ ಬೀಳೋದ್ರಿಂದ ಆ ಸಮಯದಲ್ಲಿ ನಾವು ಜಾಸ್ತಿ ಹೀಟ್ ಮಾಡ್ತೀವಿ ಇಲ್ಲಿನ ಜಾಗನೆಲ್ಲ. ಹಾಗಾಗಿ ಕಣ್ಣಲ್ಲಿ ನೀರ್ ಬರೋದು ಅದೆಲ್ಲ ಏನ್ ತೊಂದ್ರೆ ಆಗಲ್ಲ. ಆದ್ರೆ ಕಣ್ ಸುತ್ತಲೂ ನವೆ ಇರುತ್ತದೆ, ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ ಹೀಗಾಗಿ ಇದಕ್ಕೆ ಇಲ್ಲೆಲ್ಲ ಒಂದು ಐ ಡ್ರಾಪ್ ಯೂಸ್ ಮಾಡಿ ಅದು ಇದು ಅಂತೆಲ್ಲ ಹೇಳ್ತಾರೆ. ನಮ್ಗೆ ಇದು ಗಿಡಮೂಲಿಕೆಗಳಿಂದ ಏನಾದ್ರು ಮಾಡ್ಕೋಬಹುದಾ ಇದಕ್ಕೆ ಔಷಧ ಅಂತ? ಇಲ್ಲ, ಸಾಕಷ್ಟು ಔಷಧಿಗಳಿದೆ ಮೇಡಮ್. ಮೊಟ್ಟ ಮೊದಲನೆಯದು ತಲೆಗೆ ಔಡ್ಲೆಣ್ಣೆ ಹಚ್ಚೋದಕ್ಕೆ ಶುರು ಮಾಡಿ. ಔಡ್ಲೆಣ್ಣೆ ಏನ್ ಮಾಡುತ್ತೆ, ನಮಗೆ ಕಣ್ಣನ್ನು ತಂಪುಗೊಳಿಸೋದಕ್ಕೆ ಅದರಲ್ಲಿ ಔಷಧಿ ಗುಣ ನಮ್ಮ ತಲೆಯ ಈ ಕೂದಲುಗಳ ಚರ್ಮ ರಂಧ್ರದ ಮೂಲಕ ನಮ್ಮ ಕಣ್ಣನ್ನ ತಂಪುಗೊಳಿಸುತ್ತೆ, ಕಣ್ಣನ್ನ ತೇವಾಂಶ ಭರಿತವಾಗಿಡುತ್ತೆ. ಇದು ಒಂದ್ ಭಾಗ. ಎರಡನೇದು, ನಮ್ಗೆ ನಮ್ಮಲ್ಲಿರುವಂತೆ ನಿಮ್ಗೆ ಕಣ್ಪಾಲ್ ಬೀಜ ಅಂತ ಹೇಳಿದೆ ನಾನು. ಈ ಬೀಜವನ್ನ ನೀವು ಒಣ ಬೀಜವನ್ನ ಸಂಗ್ರಹಿಸಬಹುದು. ಆ ಒಣ ಬೀಜ ನೀವು ಮನೇಲಿ ಇಟ್ಕೊಂಡು ಅದರ ಪೌಡರ್ ಮಾಡಿ ನಿಮ್ಮ ಕಣ್ಣಲ್ಲಿ ಹಾಕ್ತಾ ಹೋಗ್ಬೋದು. ಇದು ಕಣ್ಣಿಗೆ ಸೇಫ್ ಆಗ್ತದೆ. ಹೇಳಿ ಮೇಡಮ್. ಕಣ್ಣು ಒಳಗಡೆ ಹಾಕೋದು ಅಂತ ಹೇಳ್ತಿದ್ದೀರಾ? ಹೌದು, ಕಣ್ಣು ಒಳಗಡೆ ಹಾಕೋದು ಮೇಡಮ್. ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತೆ. ಕಣ್ಪಾಲ್ ಅಂತ? ಹೌದು, ಕೇಸಿಯಾ ಅಬ್ಸಸ್. ನೀವು ನೆಟ್ ನಲ್ಲಿ ಟೈಪ್ ಮಾಡಿ, CASSIA ABSUS. ಅದು ಬಳ್ಳಾರಿ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಳೀತದೆ. ಅದನ್ನ ಸಂಗ್ರಹ ಮಾಡಿ ನೀವು ತರಿಸಿಕೊಳ್ಳುವಂತ ವ್ಯವಸ್ಥೆನೂ ಮಾಡಬಹುದು. ನಂತರ ನಿಮ್ಗೆ ಬರೀ ನೀರನ್ನ ಕಣ್ಣಲ್ಲಿ ಬಿಡ್ತಾ ಹೋಗೋದು. ಬೆಳಗ್ಗೆ ಒಮ್ಮೆ ನಾವು ಮುಖ ತೊಳೆಯುವಾಗ ಕಣ್ಣಲ್ಲಿ ಹಾಕೊಳ್ಳೋದು. ಆಮೇಲೆ ಕಾಡಿಗೆಯನ್ನ ತಯಾರು ಮಾಡ್ಕೊಳ್ಳಿ. ನಂದಿ ಹೂ, ಬಟ್ಲು ಹೂ ಅಂತ ಹೇಳಿದ್ವಿ ನಾವು. ಅದರ ಬೊಟಾನಿಕಲ್ ನೇಮನ್ನ ನಾನು ಅಶ್ವಥ್ ಅವ್ರ ಸಹಾಯದಿಂದ ನಿಮಗೆ ಮುಟ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆ ನಂದಿ ಬಟ್ಲ ಹೂವನ್ನ ನೆರಳಲ್ಲಿ ಒಣಗಿಸಿ ಅದನ್ನ ಕಾಡಿಗೆಯಂತೆ ಬಳಸಿದ್ದಾರೆ. ನಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತೆ. ಇದನ್ನ ನಮ್ಮ ಪಾರಂಪರಿಕ ಔಷಧಿಯಾಗಿ ಬಳಸೋದು ಸೂಕ್ತ ಅನ್ಸುತ್ತೆ ಮೇಡಮ್. ಈಗಾಗಲೇ ನೀವು ಅಲೋಪತಿ ಮೆಡಿಸಿನ್ ಎಲ್ಲ ಸಾಕಷ್ಟು ಬಳಸಿ ಇದರಲ್ಲಿ ನಿಮಗೆ ತೃಪ್ತಿ ಇರೋದಕ್ಕೆ ಈ ವರ್ಗಕ್ಕೆ ಬಂದಿದ್ದೀರಿ ಅನ್ಕೊಳ್ತೀನಿ ನಾನು. ಇಲ್ಲ, ನನಗೆ ಈ ತರ ರೆಕಮೆಂಡ್ ಮಾಡಿದ್ರು, ಆದ್ರೆ ನನ್ಗೆ ಅದೆಲ್ಲ ಇನ್ನೂ ಅಭ್ಯಾಸ ಇಲ್ಲ, ಅದಕ್ಕೆ ನಾನು ಇನ್ನೂ ಮಾಡಿಲ್ಲ. ನಾನು ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದು ಏನ್ ಹೇಳ್ತೀರಿ, ತೇವ ಬರತ್ರ ಕೆಲವೆಲ್ಲ ಅರೇಂಜ್ ಮಾಡ್ಕೊಳ್ತೀವಿ. ನೀವು ಔಡ್ಲೆಣ್ಣೆ ಹಚ್ಚೋದೊಂದು. ಇನ್ನು ನಮ್ಮ ಚಪ್ಪಲಿ, ನಾವೇನ್ ಚಪ್ಪಲಿ ಮೆಟ್ತೀವಲ್ಲ ಮೇಡಮ್, ಆ ಚಪ್ಪಲಿಯ ಎತ್ತರ ನಮ್ಮ ಮಂಡಿ ನೋವುಗಳು, ಕೀಲು ನೋವುಗಳನ್ನ ಕಾಪಾಡೋದಕ್ಕಾದ್ರೆ ಅದರ ಬಳಸಿರುವಂತ ಚರ್ಮ ಇದೆಯಲ್ಲ, ಅದು ನಮಗೆ ಕಣ್ಣೂರಿ ತಂದು. ಅದರಿಂದ ನಿಮ್ಮ ಚಪ್ಪಲಿನ ಚೇಂಜ್ ಮಾಡಿ ನೋಡ್ರಿ. ಅದರ ಮೇಲ್ಪದರ ನಮ್ಗೆ ಪ್ಯೂರ್ ಚರ್ಮ ಅಥವಾ ನಮ್ಮ ಸತ್ತ ಪ್ರಾಣಿಯಿಂದ ಎಷ್ಟೋ ಸರ್ತಿ ನಮ್ಗೆ ಅಡಲ್ಟ್ರೇಟೆಡ್ ಹಾಕೊಂಡಾಗ ನಮಗೆ ಕಣ್ಣೂರಿ ಬರೋ ಸಾಧ್ಯತೆನೂ ಇದೆ. ಇದು ನಮ್ಮ ಪರೀಕ್ಷಾರ್ಥವಾಗಿ ನೀವು ಬದಲಿ ಮಾಡಿ ನೋಡ್ಬೋದು. ಸರಿ, ಥ್ಯಾಂಕ್ ಯು. ಇದು
ಇವತ್ತು ಮೀಟಿಂಗ್ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದು ಡ್ಯೂರೇಷನ್ ಅಷ್ಟೇ ಇಲ್ಲ, ಅದು ಝೂಮ್ದು ಡ್ಯೂರೇಷನ್ ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಮಾಡಿದಾರೆ ಅವರು. ಜಾಸ್ತಿ ಅದಕ್ಕಿಂತ ಮುಂದುವರಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇನ್ನು ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಕ್ವಿಕ್ ಆಗಿ ಕೇಳಬೇಕು. 5 ನಿಮಿಷ ಇದೆ. ಸರ್ ನಮಸ್ತೆ, ಶಿವಮೊಗ್ಗದಿಂದ ಹೇಳಿ ಸರ್. ಈಗ ಎಲ್ಲ ಕೂದಲು ಬೆಳ್ಳಗಾಗೋದು ಸಹಜ ಎಲ್ಲರಿಗೂ. ಹಾಗಾಗಿ ಅಂದ್ರೆ ಗಿಡದಲ್ಲೇ ಇದು ಕಪ್ಪು ಹಾಕಕ್ಕೆ ಏನಾದ್ರು ಹಚ್ಕೊಂಡು ಆತರ ಏನಾದ್ರು ಗಿಡ ಇದೆಯಾ? ನಾನು ಮಾತಾಡುವಾಗ ಹೇಳಿದೆ ಮೇಡಮ್, ನನಗೆ ಭೃಂಗರಾಜ ಅಂತ ಒಂದು ಸೊಪ್ಪಿದೆ. ನೀವು ಎಕ್ಲಿಪ್ಟ ಆಲ್ಬಾ ಅಂತ ನೀವು ನೆಟ್ ನಲ್ಲಿ ಹೊಡೆದ್ರೆ ಆ ಗಿಡ ಸಿಗತ್ತೆ ನಮ್ಗೆ, ಅಥವಾ ಭೃಂಗರಾಜ ಅಂತ ನೀವು ಟೈಪ್ ಮಾಡಿದ್ರು ನಮ್ಗೆ ಆ ಗಿಡ ಹೊರಗೆ ಬರುತ್ತೆ, ಅದ್ರ ಚಿತ್ರ ಸಿಗತ್ತೆ ನಮ್ಗೆ. ಅದು ಕಾಡಿಗರ್ಗ ಅಂತ ಸೊಪ್ಪದು. ಆ ಸೊಪ್ಪನ್ನ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ನೀವು ಹಚ್ಕೊಂಡ್ರೆ ನಿಮ್ ಕೂದಲು ಕಪ್ಪಾಗ್ತಾ ಹೋಗುತ್ತೆ. ಅದರಲ್ಲಿ ನೆಲ್ಲಿಕಾಯಿ ಹಾಕಿದ್ರೆ ಭೃಂಗಾಮ್ಲಕಕ್ಕೆ ಸ್ಟೈಲ್ ಆಗತ್ತೆ, ನಿಮಗೆ ಕೂದಲು ಉದುರೋದು ಕಡಿಮೆ ಆಗತ್ತೆ. ಇದನ್ನ ಮನೆ ಮದ್ದು ಅಂತೇಳಿ ಮುಂದಿನ ದಿನ ವಿಡಿಯೋ ಮಾಡಿ ಈ ಚಾನಲ್ ಮೂಲಕ ಎಲ್ಲರ ಗಮನಕ್ಕೆ ತರೋದಕ್ಕೆ ನಾವು ಮುಂದೆ ಪ್ರಯತ್ನ ಮಾಡ್ತೀವಿ. ಅಶ್ವಥ್ ಕುಮಾರ್ ಅವರು ಆಗ್ಬೋದು ಮೇಡಮ್, ಆಗ್ಲಿ, ತುಂಬಾ ಸಂತೋಷ ಸರ್. ಮತ್ತೆ ಇನ್ನು ಯಾರಾದ್ರೂ ಪ್ರಶ್ನೆಗಳು? ಹಲೋ, ಅವಕಾಶ ಇದೆ. ಹಲೋ ಹಲೋ ಹಲೋ, ಹೇಳಿ ಸರ್, ಹೇಳಿ. ನನ್ನ ಹೆಸರು ಅರ್ಚನಾ ಅಂತ. ಇಬ್ರು ಲೈನ್ ನಲ್ಲಿ ಇದ್ದೀರಿ. ಹಲೋ, ಹೇಳಿ ಮೇಡಮ್. ಹಲೋ, ಸೋಮಶೇಖರ್ ಹೇಳಿ ಸರ್. ವಿಶ್ವಮೂರ್ತಿ ನಮಸ್ಕಾರ, ಗೊತ್ತಿಡಿದ್ರಾ? ಹೇಳಿ. ಇಲ್ಲ ಸರ್, ಹೇಳಿ. ಅಸಿಸ್ಟೆಂಟ್ ಡೈರೆಕ್ಟರ್ ಡಾಕ್ಟರ್ ಸೋಮಶೇಖರ್. ಅಯ್ಯಪ್ಪ ಸರ್, ಎಷ್ಟು ದಿನ ಸರ್, ಎಷ್ಟು ದಿನ ನಂತರ ನಿಮ್ ಸಂಪರ್ಕ ಸರ್? ಅಲ್ಲ, ಅದಿರ್ಲಿ, ನಾನು ಎಷ್ಟೊತ್ತಿಂದ ಈಗ ಲೇಟಾಗಿ ಎಂಟ್ರ್ ಆದೆ ನಿಮ್ ಮಾತು ಕೇಳೋದಕ್ಕೆ. ಆದ್ರೆ ಅಷ್ಟೊತ್ತರೆ ದಯವಿಟ್ಟು ಇದನ್ನ ಇನ್ನೊಂದ್ ಸೆಷನ್ ಮಾಡಿ. ಯಾವಾಗ ಇನ್ನೊಂದ್ಸರಿ ಸರಿ ಹೋಗ್ತಾ ಇಲ್ಲ ಇದು ನಮ್ಗೆ. ವಿಶ್ವಮೂರ್ತಿ ಹೇಗಿದ್ರಿ? ಚೆನ್ನಾಗಿದ್ರ? ಇಟ್ ವಾಸ್ ಆರೋಗ್ಯವಾಗಿದೀವಿ ಸರ್. ಬ್ಯೂಟಿಫುಲ್ ಟಾಕ್ ಇತ್ತು ಅಂಡ್ ಟೈಮ್ ಸಾಲ್ದ್ ಬಂತು. ಅಷ್ಟೊತ್ತಿಗೆ ಹೇಳ್ತೀನಿ ನಾನು, ಬೇರೆ ಮತ್ತೆ ಅರೇಂಜ್ ಮಾಡೋಣ. ಓಕೆನಾ? ಆಗ್ಲಿ ಸರ್, ಆಗ್ಲಿ ಸರ್, ತುಂಬಾ ಧನ್ಯವಾದ ಸರ್. ಬಹಳ ಸಂತೋಷ ವಿಶ್ವಮೂರ್ತಿ. ಎಲ್ಲ ಫೋನ್ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ತೀನಿ, ನಂಬರ್ ತಗೋತೀನಿ ಅವ್ರದ್ದು. ಓಕೆ, ಆಗ್ಲಿ ಸರ್, ಆಗ್ಲಿ ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಮೇಡಮ್ ಅವ್ರು ಯಾರೋ ಮಾತಾಡಿದ್ರು? ಹಲೋ ಸರ್, ನನ್ನ ಹೆಸರು ಅರ್ಚನಾ ಅಂತ ಹೇಳಿ. ಹೇಳಿ ಮೇಡಮ್. ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಸಾಫ್ಟ್ವೇರ್ ವರ್ಕ್ ಮಾಡೋದ್ರಿಂದ ತುಂಬಾ ಬ್ಯಾಕ್ ಪೇನ್ ಬರುತ್ತೆ ಸರ್. ಅಂದ್ರೆ ಇಸ್ ದೇರ್ ಎನಿ ರೆಮಿಡೀಸ್? ಏನ್ ಹೇಳಿ? ಬ್ಯಾಕ್ ಪೇನ್ ಬರುತ್ತೆ, ತುಂಬಾ ಹೊತ್ತು ಕೂತಿರ್ತೀವಲ್ಲ, ಹಾಗಾಗಿ ಓಡಾಟ ಕಡಿಮೆ ಇರುತ್ತೆ. ಒಂದೇ ಜಾಗದಲ್ಲಿ ಕೂತಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಬ್ಯಾಕ್ ಪೇನ್ ಬರುತ್ತೆ. ನಿಮ್ಗೆ ಬ್ಯಾಕ್ ಪೇನ್ ಬರೋದಕ್ಕೆ ನೀವೇನ್ ಕುರ್ಚಿ ಮೇಲೆ ಕೂತಿರಲ್ಲ, ನಿಮ್ಮ ಪಾದಗಳು ಭೂಮಿಯ ಮೇಲೆ ನಿಮ್ಮ ಭಾರವನ್ನು ಹೊತ್ತು ಕೂತಿದಾವ ಅಥವಾ ತೇಲಾಡ್ತಿದಾವ? ಅಂದ್ರೆ ಹಿಮ್ಮುಖವಾಗಿ ನಾನು ಇಟ್ಟಿರ್ತೀನಿ ಸರ್ ಪಾದನ, ಭೂಮಿ ಮೇಲೂ ಅಲ್ಲ, ನನ್ನ ಚೇರ್ ಮೇಲೆ ಹಿಮ್ಮುಖವಾಗಿ ನನ್ ಕಡೆ ಫೋಕಸ್ ಮಾಡೋ ತರನೇ ಇಟ್ಟಿರ್ತೀನಿ ಪಾದನ. ನಿಮ್ಗೆ ಅಲ್ಲಿ ಈ ತೊಡೆಯ ಹಿಂಭಾಗ, ಮೊಣಕಾಲಿನ ಮೇಲ್ಭಾಗ ಏನಿದೆಯಲ್ಲ, ತೊಡೆಯ ಹಿಂದೆ, ಅಲ್ಲಿಯ ನರಗಳಿಗೆ ನಿಮ್ಮ ಕುರ್ಚಿಯ ಅಂಚು ಒತ್ತಿದಾಗ ಬೆನ್ನು ನೋವು ಬರುವಂತ ಚಾನ್ಸಸ್ ಜಾಸ್ತಿ ಇರ್ತವೆ. ಅಲ್ಲಿಗೆ ಒತ್ತಡ ಬೀಳದ ಹಾಗೆ ನಿಮ್ಮ ಸಿಟ್ಟಿಂಗ್ ಸ್ಟೈಲ್ ಅನ್ನ. ಸರಿ ಸರ್, ಓಕೆ ಸರ್, ಅದೊಂದು ಟ್ರೈ ಮಾಡ್ತೇನೆ. ಅದೇ ಯಾರು ಹೇಳಿದ್ರು ಹಿಮ್ಮುಖದಲ್ಲಿ ಇಟ್ಕೊಂಡಿದ್ರೆ ಪಾದನ ಬರಲ್ಲ ಅಂತ ಹೇಳಿ, ಸೊ ಹಾಗಾಗಿ ಅದನ್ನ ಟ್ರೈ ಮಾಡಿದೆ, ಇದನ್ನ ಮಾಡಿಲ್ಲ. ತುಂಬಾ ಬರುತ್ತೆ, ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಇರೋದ್ರಿಂದ ಸಂಜೆ ಹೊತ್ತು ಆಗ್ತಾ ಆಗ್ತಾ ತುಂಬಾ ಜಾಸ್ತಿ ಬರುತ್ತೆ, ಹಾಗಾಗಿ ಸರ್. ಹಲೋ, ಶಿವಮೂರ್ತಿ ಮಾತು ಕೇಳಿಸ್ತಾ ಇಲ್ಲ, ಮ್ಯೂಟ್ ಮಾಡ್ಕೊಂಡಿದ್ದೀರಿ. ನಿಮ್ದು ಆಡಿಯೋ ಮ್ಯೂಟ್ ಆಗಿದೆ. ಅರೇಂಜ್ ಮಾಡ್ಕೊಡ್ರಿ. ಈಗ ಕೇಳಿಸ್ತಾ ಇದೆ. ಆಮೇಲೆ ಮೇಡಮ್, ನಿಮ್ಗೆ ಆ ಚಪ್ಪಲಿಯ ಎತ್ತರ ಇದೆಯಲ್ಲ, ಆ ಚಪ್ಪಲಿ ಎತ್ತರವನ್ನ ಬದಲಿ ಮಾಡ್ತಾ ನೋಡಿ. ಅದು ನಿಮ್ಮ ದೇಹಕ್ಕೆ ಒಗ್ಗುವ ಸೈಜ್ ಅನ್ನ ನೀವೇ ಆರಿಸ್ಕೋಬೇಕವೇನ, ಇದು ಹೊರಗೆ ನರಳಕ್ ಸಾಧ್ಯ ಇಲ್ಲ. ಆ ಚಪ್ಪಲಿ ಹಿಮ್ಮಡಿ ಎತ್ತರ ಜಾಸ್ತಿ ಇರ್ಬೋದು. ನಿಮ್ಮ ಉಂಗುಸ್ತ ಏನಿದೆಯಲ್ಲ, ನಾವು ಹೆಬ್ಬೆರಳು ಮತ್ತು ಹೆಬ್ಬೆರಳಿನ ಪಕ್ಕದ ಬೆರಳನ್ನ ಬಿಗಿ ಹಿಡದೇ ನಾವು ಚಪ್ಪಲಿಯನ್ನ ಮೇಲಕ್ಕೆ ಎತ್ತಕ್ ಹೋದ್ರೆ ನಿಮಗೆ ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಸಹಜ. ನಾವು ಕಾಲು ಎತ್ತಿದ್ರೆ ಚಪ್ಪಲಿ ನಮ್ಮಿಂದ ಭಾರ ತನ್ನಷ್ಟಕ್ಕೆ ತಾನೇ ಬರ್ಬೇಕು. ನಾವು ಚಪ್ಪಲಿಯನ್ನ ಹಿಡಿದು ಎತ್ತಬಾರ್ದು. ಆ ರೀತಿ ಅಭ್ಯಾಸ ಮಾಡ್ರೆ ನಿಮಗೆ ಬೆನ್ನು ನೋವು ಬಹಳ ಕಡಿಮೆ ಆಗುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಗ್ಲಿ ಮೇಡಮ್.
ನಿಮ್ಗೆ ಇನ್ನೊಂದು ಬೆನ್ನೋವು ಬರೋದು ಕೂಡ ನಿಮ್ಗೆ ಸರಿಯಾಗಿ ಮಲವಿಸರ್ಜನೆ ಆಗದೇ ಇದ್ದುವಾಗ ಬರುತ್ತೆ. ನಿಮಗೆ ಜೀರ್ಣಗೊಳಿಸುವ ಔಷಧಿಗಳನ್ನ ತಗೊಳ್ತಾ ಹೋದ್ರೆ, ಗಿಡಮೂಲಿಕೆಗಳನ್ನ ತಗೊಳ್ತಾ ಹೋದ್ರೆ ಜೀರ್ಣ ಚೆನ್ನಾಗಾಗಿ ಮಲಬದ್ಧತೆ ಕಡಿಮೆ ಆಗಿ ಬೆನ್ನೋವು ಕಡಿಮೆ ಆಗೋಕೆ ಶುರುವಾಗತ್ತೆ. ಓಕೆ ಓಕೆ ಸರಿ ಸರ್, ಅದನ್ನು ಟ್ರೈ ಮಾಡ್ತೀನಿ. ಫೈನ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಆಗ್ಲಿ ಮೇಡಮ್, ಧನ್ಯವಾದಗಳು. ಇಲ್ಲಿಗೆ ಇದು ಮುಗಿಸೋಣಂತೆ. ಆಗ್ಲೇ ಡಾಕ್ಟರ್ ಸೋಮಶೇಖರ್ ಅವ್ರು ಹೇಳ್ದಂಗೆ ಇನ್ನೊಂದು ಸೆಷನ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಅದಕ್ಕೆ ಇನ್ನಷ್ಟು ಬೇರೆ ಮಾಹಿತಿಗಳೊಂದಿಗೆ ಇನ್ನೊಂದ್ಸತಿ ಮತ್ತೆ ಎಲ್ಲರಿಗೂ ನಿಮ್ಮ ಇದು ಮಾರ್ಗದರ್ಶನ ಅಥವಾ ಒಂದು ಸಲಹೆಗಳು ಸಿಗ್ಲಿ ಅಂತ ಹೇಳಿ ಆಶಿಸ್ತಾ. ಮಾಹಿತಿ ಪ್ರಸಾರ ಸರ್, ಮಾಹಿತಿ ವಿನಿಮಯ. ನಿಜ ನಿಜ, ಇದನ್ನ ಬಹಳ ಸುಲಭವಾಗಿ ತಗೊಳ್ಳೋಣ ಸರ್. ಅದೇ 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 ಸೊ ಅಂತ ಅವಕಾಶ ಇನ್ನೊಂದು ಸೃಷ್ಟಿ ಮಾಡ್ಕೊಳ್ಳೋಣಂತೆ. ಎಲ್ಲರಿಗೂ ಇನ್ನೊಂದ್ಸತಿ ಈ ಅವಕಾಶ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಎಲ್ಲರಿಗೂ ತುಂಬಾ ಖುಷಿಯಾಗಿದೆ. ನಿಮ್ಮ ಸಾಕಷ್ಟು ಸಮಯವನ್ನ ನಾವು ತೆಗೆದುಕೊಂಡಿದೀವಿ. ಇನ್ನೂ ಸಾಕಷ್ಟು ಜನ ಸರ್, ಈ ಸಮಯ ನಮ್ಮ ಸಮಾಜಕ್ಕೆ ಒಳ್ಳೇದಾಗೋದಾದ್ರೆ ಇದು ಬಾಳಿಸ್ಕೊಳಂಗಲ್ಲ ಸರ್. ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಸ್ಕೊಂಡಂಗೆ. ಹೌದು ಹೌದು ನಿಜ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ. ಯಾಕಂದ್ರೆ ಈಗಾಗಲೇ ಟೈಮ್ ಮುಗಿದೋಗಿದೆ, ಮಾಡಲೇಬೇಕಾಗಿದೆ. ಮತ್ತೆ ಎಲ್ಲರ ಪರವಾಗಿ ವಿಶ್ವಮೂರ್ತಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದನ್ನ ಆರ್ಗನೈಸ್ ಮಾಡಿ ಈ ಮಟ್ಟಕ್ಕೆ ಎಲ್ಲರ ಸಂಪರ್ಕಕ್ಕೆ ಬಹುಜನ ಸ್ನೇಹಿತರನ್ನು ದೊರಕಿಸಿಕೊಟ್ಟಿದ್ದಕ್ಕೆ ತಮಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತೀನಿ. ಹೊಸ ಸ್ನೇಹಿತರ ಜೊತೆ ಆದ್ರೂ ನಮ್ಮ ಆರೋಗ್ಯದ ವಿಷಯ ಎಲ್ಲ ಕಡೆ ಪ್ರಚಾರಕ್ಕೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟದಕ್ಕೆ ತಮಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ ಸರ್, ತಮ್ಮ ಮೂಲಕ. ಸರ್ ಓಕೆ, ಥ್ಯಾಂಕ್ ಯು. ಓಕೆ ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು.